ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನೆಪೋಲಿಯನ್ ಬೋನಾಪಾರ್ಟೆ ಅಂತಕ್ಕಂಥ ವಿಷಯವನ್ನ ಆರಂಭಿಸಿ ಈ ಕಳೆದ ಅವಧಿಯಲ್ಲಿ ನಾವೇನ್ ಮಾಡಿದ್ವಪ್ಪ ಅಂತಂದ್ರೆ ನೆಪೋಲಿಯನ್ನ ದಿಗ್ವಿಜಯಗಳನ್ನ ಚರ್ಚೆ ಮಾಡುವಾಗ ಅಲ್ಲಿ ಕಂಡು ಬರ್ತಕ್ಕಂಥ ಕಾನ್ಸುಲೇಟ್ ಸರ್ಕಾರದ ಸ್ಥಾಪನೆ ಆಗಿರ್ಬೋದು, ತದನಂತರದಲ್ಲಿ ಚಕ್ರವರ್ತಿಯಾಗಿ ನೆಪೋಲಿಯನ್ನ ನೇಮಕ ಹಾಗೂ ಚಕ್ರವರ್ತಿಯಾಗಿ ನೇಮಕಗೊಂಡಂತಹ ನೆಪೋಲಿಯನ್ ಮೂರನೇ ಒಕ್ಕೂಟವನ್ನ ಚದುರಿಸುವ ಸಲುವಾಗಿ ಆತ ಕೈಗೊಂಡಂತಹ ಉಲ್ಮಾ ಕದನ, ಟ್ರಫಾಲ್ಗರ್ ಕದನ, ಆಸ್ಟರ್ಲಿಜ್ ಕದನ ಹಾಗೂ ಫ್ರೈಡ್ಲ್ಯಾಂಡ್ ಕದನ, ಹೀಗೆ ಈ ಎಲ್ಲ ವಿಷಯಗಳ ಬಗ್ಗೆ ಏನ್ ಮಾಡಿದ್ವಪ್ಪ ಅಂತಂದ್ರೆ ವಿವರ ಸಹಿತವಾದಂತಹ ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯ ಇದೇ ನೆಪೋಲಿಯನ್ನ ದಿಗ್ವಿಜಯಗಳು ಅಂತಕ್ಕಂಥ ವಿಷಯವನ್ನ ಮುಂದುವರಿಸಿ ಇವತ್ತಿನ ಅವಧಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ನೆಪೋಲಿಯನ್ನ ಪತನಕ್ಕೆ ಕಾರಣವಾದಂತಹ ಖಂಡಾಂತರ ಪದ್ಧತಿ ಆಗಿರಬಹುದು, ಮಾಸ್ಕೋದ ದಂಡಯಾತ್ರೆ ಆಗಿರಬಹುದು, ಲಿಪ್ಜಿಗ್ ಕದನ ಆಗಿರಬಹುದು ಹಾಗೂ ವಾಟರ್ಲೂ ಕಾಳಗ ಅಥವಾ ಕದನ, ಹೀಗೆ ಈ ಎಲ್ಲ ವಿಷಯಗಳ ಬಗ್ಗೆ ಏನ್ ಮಾಡೋಣಪ್ಪ ಅಂತಂದ್ರೆ ಸದ್ಯದ ಅವಧಿಯಲ್ಲಿ ಚರ್ಚೆನ ಕೈಗೊಳ್ಳೋಣ. ಹಾಗಾದ್ರೆ ಆರಂಭದಲ್ಲಿ ನೆಪೋಲಿಯನ್ ಜಾರಿಗೆ ತಂದಂತಹ ಈ ಖಂಡಾಂತರ ಪದ್ಧತಿಯ ಕುರಿತು ನೋಡೋದಾದ್ರ ಈ ಖಂಡಾಂತರ ಪದ್ಧತಿಯನ್ನ ಯಾವ ಕಾರಣಕ್ಕೆ ಆತ ಅಳವಡಿಸಿಕೊಂಡಪ್ಪ ಅಂತಂದ್ರ ನೆಪೋಲಿಯನ್ನ ಒಂದು ಗ್ರಹಿಕೆಯಲ್ಲಿ ಅಥವಾ ಅವನ ಒಂದು ಅನಿಸಿಕೆಯಲ್ಲಿ ಇಂಗ್ಲೆಂಡಿನೊಂದಿಗೆ ನೇರ ಯುದ್ಧ ಮಾಡುವುದು ಅಸಾಧ್ಯವೆಂದು ತಿಳ್ಕೊಂಡಿರ್ತಾನೆ. ಯಾಕೆ ಅಸಾಧ್ಯವಂತ ತಿಳ್ಕೊಂಡಿರ್ತಾನಪ್ಪ ಅಂತಂದ್ರೆ ಮೂಲತಃ ಇಂಗ್ಲೆಂಡ್ ಏನಾಗಿರ್ತೈತಪ್ಪ ಅಂತಂದ್ರೆ ಬಲಿಷ್ಠವಾದಂತಹ ಒಂದು ನೌಕಾ ಸೇನೆಯನ್ನು ಹೊಂದಿರ್ತೈತಿ. ಹೀಗಾಗಿ ಆ ಶ್ರೇಷ್ಠ ನೌಕಾ ರಾಷ್ಟ್ರವಾದಂತಹ ಇಂಗ್ಲೆಂಡಿನೊಂದಿಗೆ ಯುದ್ಧ ಮಾಡುವುದು ಅಸಾಧ್ಯ ಎಂಬುದನ್ನ ಈ ಮುಂಚೆಯ ಕದನಗಳಲ್ಲಿಯೇ ನೆಪೋಲಿಯನ್ ಏನಾಗಿರ್ತಾನ್ರಿ ಮನಗಂಡಿರ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ತನ್ನ ವೈರಿ ರಾಷ್ಟ್ರವಾದಂತಹ ಇಂಗ್ಲೆಂಡ್ ಅನ್ನ ಬಗ್ಗು ಬಡಿಯಬೇಕಾದ್ರ ಅದರೊಂದಿಗೆ ನೇರ ಯುದ್ಧವನ್ನ ಕೈಗೊಳ್ಳುವುದರ ಬದಲಾಗಿ ಅದು ಅವಲಂಬಿತವಾದಂತಹ ಅದರ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಧಕ್ಕೆಯನ್ನುಂಟು ಮಾಡಿದ್ದೇ ಆದ್ರ ನಾವು ಇಂಗ್ಲೆಂಡ್ ಅನ್ನ ಬಗ್ಗ ಬಡಿಯಬಹುದು ಅಂತ ತಿಳ್ಕೊಂಡಿರ್ತಾನೆ ಯಾರ್ರೀ ನೆಪೋಲಿಯನ್. ಹೀಗಾಗಿ ಇಂಗ್ಲೆಂಡಿನ ವ್ಯಾಪಾರ ಮತ್ತು ವಾಣಿಜ್ಯವನ್ನ ನಾಶಗೊಳಿಸುವ ಸಲುವಾಗಿ ನೆಪೋಲಿಯನ್ ಬೋನಾಪಾರ್ಟೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನ ಎಲ್ಲ ಮಿತ್ರ ರಾಷ್ಟ್ರಗಳೊಂದಿಗೆ ಕೂಡಿಕೊಂಡು ಒಂದು ಆರ್ಥಿಕ ದಿಗ್ಬಂಧನವನ್ನ ಜಾರಿಗೆ ತರ್ತಾನೆ. ಹೀಗಾಗಿ ಆ ಆರ್ಥಿಕ ದಿಗ್ಬಂಧನವನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಖಂಡಾಂತರ ಪದ್ಧತಿ ಅಂತ ಕರಿತೀವಿ. ಹೀಗಾಗಿ ಸಾಮಾನ್ಯ ಅರ್ಥದಲ್ಲಿ ಈ ಖಂಡಾಂತರ ಪದ್ಧತಿ ಅಂದರೆ ನೆಪೋಲಿಯನ್ ಇಂಗ್ಲೆಂಡಿನ ವಿರುದ್ಧ ಹೂಡಿದ ಒಂದು ಆರ್ಥಿಕ ಯುದ್ಧ. ಹೀಗಾಗಿ ಆ ಆರ್ಥಿಕ ಯುದ್ಧವನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಖಂಡಾಂತರ ಪದ್ಧತಿ ಅಂತ ಕರಿತೀವಿ. ಅಥವಾ ಇದೇ ಖಂಡಾಂತರ ಪದ್ಧತಿಯನ್ನ ವಾಕ್ಯ ಮಾಡಿ ಅದರ ಅರ್ಥವನ್ನು ನೋಡುವುದಾದ್ರ ಖಂಡಾಂತರ ಪದ್ಧತಿ ಅಂದರೆ ಇಂಗ್ಲೆಂಡಿನ ವ್ಯಾಪಾರ ಮತ್ತು ವಾಣಿಜ್ಯವನ್ನು ನಾಶಗೊಳಿಸುವ ಸಲುವಾಗಿ ನೆಪೋಲಿಯನ್ ತನ್ನ ಮಿತ್ರ ರಾಷ್ಟ್ರಗಳ ಜೊತೆ ಸೇರಿಕೊಂಡು ಕೈಗೊಂಡಂತಹ ಆರ್ಥಿಕ ದಿಗ್ಬಂಧನವನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಖಂಡಾಂತರ ಪದ್ಧತಿ ಅಂತ ಕರಿತೀವಿ. ಅಥವಾ ಇದನ್ನ ಮತ್ತೊಂದು ರೀತಿಯಲ್ಲಿ ಹೇಳೋದಾದ್ರ ಖಂಡಾಂತರ ಪದ್ಧತಿ ಅಂದರೆ ಇಂಗ್ಲೆಂಡಿನ ಮೇಲೆ ಆರ್ಥಿಕ ದಿಗ್ಬಂಧನವನ್ನ ವಿಧಿಸಿ ಯುರೋಪ್ ಮತ್ತು ಇಂಗ್ಲೆಂಡಿನ ಮಧ್ಯೆ ಇದ್ದ ವ್ಯಾಪಾರಿ ಸಂಬಂಧವನ್ನು ಕಡಿದು ಹಾಕುವ ಒಂದು ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಖಂಡಾಂತರ ಪದ್ಧತಿ ಅಂತ ಕರಿತೀವಿ. ಒಟ್ಟಾರೆಯಾಗಿ ಸಾಮಾನ್ಯ ಅರ್ಥ ಅಂತ ಬಂದಾಗ ಖಂಡಾಂತರ ಪದ್ಧತಿ ಎಂದರೆ ಇಂಗ್ಲೆಂಡಿನ ವಿರುದ್ಧ ನೆಪೋಲಿಯನ್ ಕೈಗೊಂಡಂತಹ ಒಂದು ಆರ್ಥಿಕ ಯುದ್ಧ ಅಂತ ಹೇಳ್ಬೋದು. ಹಾಗಾದ್ರೆ ಈ ಆರ್ಥಿಕ ಯುದ್ಧವನ್ನ ವಿವರ ಸಹಿತವಾಗಿ ನೋಡೋದಾದ್ರ ಇಲ್ಲಿ ನೆಪೋಲಿಯನ್ ಈ ಖಂಡಾಂತರ ಪದ್ಧತಿಯನ್ನ ಯಾಕೆ ಜಾರಿಗೆ ತರ್ತಾನಪ್ಪ ಅಂತಂದ್ರೆ ತನ್ನ ವೈರಿ ರಾಷ್ಟ್ರವಾದಂತಹ ಇಂಗ್ಲೆಂಡ್ ಅನ್ನ ಬಗ್ಗು ಬಡಿಯಲಿಕ್ಕೆ. ಕಾರಣ ಏನಪ್ಪಾ ಅಂದ್ರೆ ಇಂಗ್ಲೆಂಡಿನೊಂದಿಗೆ ನೇರ ಯುದ್ಧ ಮಾಡುವುದು ಅಸಾಧ್ಯ. ಹೀಗಾಗಿ ನೇರ ಯುದ್ಧದ ಬದಲಾಗಿ ಇಂಗ್ಲೆಂಡ್ ಅದು ಅವಲಂಬಿತವಾದಂತಹ ಅದರ ಸಂಪತ್ತು ಅಂದ್ರೆ ಯಾವ್ದ್ರಿ ವ್ಯಾಪಾರ ಮತ್ತು ವಾಣಿಜ್ಯ. ಆ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ನಾವು ಧಕ್ಕೆಯನ್ನುಂಟು ಮಾಡಿದ್ದೇ ಆದ್ರ ಇಂಗ್ಲೆಂಡ್ ಅನ್ನ ಸುಲಭವಾಗಿ ಮಣಿಸಬಹುದು ಎಂಬುದು ನೆಪೋಲಿಯನ್ನ ಒಂದು ಗ್ರಹಿಕೆಯಾಗಿತ್ತು. ಅಷ್ಟೇ ಅಲ್ಲದೆ ನೆಪೋಲಿಯನ್ ಇಂಗ್ಲೆಂಡಿನ ಕುರಿತಾಗಿ ಹಾಗೂ ಈ ಖಂಡಾಂತರ ಪದ್ಧತಿಯನ್ನ ಜಾರಿಗೆ ತರುವ ಮುಂಚೆ ಇಂಗ್ಲೆಂಡಿನ ವಿರುದ್ಧ ಹಾಗೂ ಇಂಗ್ಲೆಂಡ್ ಅನ್ನ ಮಣಿಸಲಿಕ್ಕೆ ಯಾವ ರೀತಿಯಾದಂತಹ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿರ್ತಾನಪ್ಪ ಅಂತಂದ್ರ ನೆಪೋಲಿಯನ್ನ ಒಂದು ನಿರೀಕ್ಷೆಯಂತೆ ಅಥವಾ ಅವನ ಗ್ರಹಿಕೆಯಂತೆ ಇಂಗ್ಲೆಂಡ್ ಒಂದನ್ನ ಗೆದ್ದರೆ ನಾವು ಇಡೀ ಯುರೋಪ್ ಖಂಡವನ್ನ ಗೆದ್ದಂತೆ ತಿಳ್ಕೊಂಡಿರ್ತಾನೆ. ಹೀಗಾಗಿ ಈ ಕಾರಣಕ್ಕಾಗಿ ಇಂಗ್ಲೆಂಡಿನ ವ್ಯಾಪಾರ ಮತ್ತು ವಾಣಿಜ್ಯವನ್ನ ನಾವು ನಾಶಪಡಿಸುವುದರಿಂದ
ಅದರ ಆರ್ಥಿಕತೆ ಇಳಿಮುಖಗೊಳ್ಳಬಹುದು. ಇಳಿಮುಖಗೊಳ್ಳುವುದು ಅಷ್ಟೇ ಅಲ್ಲದೆ ಅಲ್ಲಿನ ಕಾರ್ಖಾನೆಗಳು ನಿಂತು ಹೋಗುತ್ತವೆ. ನಿಂತು ಹೋಗುವುದು ಅಷ್ಟೇ ಅಲ್ಲದೆ ಕಾರ್ಖಾನೆಯಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರು ನಿರುದ್ಯೋಗಿಗಳಾಗುವರು. ನಿರುದ್ಯೋಗಿಗಳಾಗುವುದು ಅಷ್ಟೇ ಅಲ್ಲದೆ ಆಹಾರದ ಕೊರತೆಯಿಂದಾಗಿ ಅವರು ಉಪವಾಸ ಸತ್ಯಾಗ್ರಹವನ್ನ ನಡೆಸುವರು. ಕೊನೆಗೆ ಈ ಕಾರ್ಖಾನೆಗಳು ನಿಂತು ಹೋಗಿರುವುದನ್ನ ಗಮನಿಸಿರ್ತಕ್ಕಂತಹ ಬಂಡವಾಳಗಾರರು ಮತ್ತು ವ್ಯಾಪಾರಸ್ಥರು ಇಂಗ್ಲೆಂಡಿನ ಸರ್ಕಾರದ ವಿರುದ್ಧ ದಂಗೆ ಎದ್ದು ಇಂಗ್ಲೆಂಡ್ ಫ್ರಾನ್ಸಿನ ವಿರುದ್ಧ ಇರತಕ್ಕಂತಹ ವೈರತ್ವವನ್ನ ಮರೆತು ಫ್ರಾನ್ಸಿನೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ಳಲಿಕ್ಕೆ ಒತ್ತಾಯಿಸುವರು ಅಂತಕ್ಕಂಥ ಒಂದು ಗ್ರಹಿಕೆಯನ್ನು ಹೊಂದಿರ್ತಾನೆ ಯಾರ್ರೀ? ನೆಪೋಲಿಯನ್. ಹೀಗಾಗಿ ಈ ಕಾರಣಕ್ಕಾಗಿ ಇಂಗ್ಲೆಂಡಿನ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ನಾವು ಧಕ್ಕೆಯನ್ನುಂಟು ಮಾಡಿದ್ದೇ ಆದ್ರೆ ಇಂಗ್ಲೆಂಡ್ ನಮಗೆ ಶರಣಾಗುವುದಂತೇಳಿ ಗ್ರಹಿಸಿರ್ತಾನ, ಅಥವಾ ಇದು ನೆಪೋಲಿಯನ್ ಒಂದು ನಿಲುವಾಗಿರುತ್ತೆ. ಹೀಗಾಗಿ ಈ ಕಾರಣಕ್ಕಾಗಿ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನಪ್ಪ ಅಂತಂದ್ರೆ 1806 ಮತ್ತು 1807 ಎರಡು ಶಾಸನಗಳನ್ನ ಹೊರಡಿಸುವ ಮುಖೇನ ಈ ಖಂಡಾಂತರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಹಾಗಾದ್ರೆ ಖಂಡಾಂತರ ಪದ್ಧತಿಯನ್ನ ಜಾರಿಗೆ ತರುವಾಗ ನೆಪೋಲಿಯನ್ ಹೊರಡಿಸಿರ್ತಕ್ಕಂಥ ಆ ಎರಡು ಮುಖ್ಯ ಶಾಸನಗಳು ಯಾವಪ್ಪ ಅಂತಂದ್ರೆ 1806 ಬರ್ಲಿನ್ ಶಾಸನ ಮತ್ತು 1807 ಮಿಲಾನ್ ಶಾಸನ. ಹೀಗೆ ಈ ಖಂಡಾಂತರ ಪದ್ಧತಿಯನ್ನ ಜಾರಿಗೆ ತರಲಿಕ್ಕೆ ಕಂಡು ಬರ್ತಕ್ಕಂಥ ಬರ್ಲಿನ್ ಮತ್ತು ಮಿಲಾನ್ ಶಾಸನಗಳಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಅಂಶಗಳನ್ನ ಅಥವಾ ಕರಾರುಗಳನ್ನ ನೋಡೋದ್ರ ಅಲ್ಲಿ ಕಂಡು ಬರ್ತಕ್ಕಂಥ ಮೊದಲ ಒಂದು ಕರಾರು ಯಾವಪ್ಪ ಅಂತಂದ್ರೆ ಫ್ರಾನ್ಸ್ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಇಂಗ್ಲೆಂಡಿನೊಂದಿಗೆ ವ್ಯಾಪಾರಿ ಸಂಬಂಧವನ್ನು ಹೊಂದಬಾರದು. ನೆಕ್ಸ್ಟ್ ಎರಡನೇ ಒಂದು ಕರಾರು ಅಥವಾ ಅಂಶ ಯಾವಪ್ಪ ಅಂತಂದ್ರೆ ಇಂಗ್ಲೆಂಡ್ ಮತ್ತು ಅದರ ವಸಾಹತುಗಳಿಂದ ಬರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಮಿತ್ರ ರಾಷ್ಟ್ರಗಳು ಬಹಿಷ್ಕರಿಸುವುದು. ಎರಡನೇ ಒಂದು ಕರಾರು ಯಾವ್ದ್ರಿ? ಇಂಗ್ಲೆಂಡ್ ಮತ್ತು ಅದರ ವಸಾಹತುಗಳಿಂದ ಬರ್ತಕ್ಕಂತಹ ಎಲ್ಲ ವಸ್ತುಗಳನ್ನ ಫ್ರಾನ್ಸಿನ ಮಿತ್ರ ರಾಷ್ಟ್ರಗಳು ಏನ್ ಮಾಡ್ಬೇಕ್ರಿ? ಬಹಿಷ್ಕರಿಸಬೇಕು. ನೆಕ್ಸ್ಟ್ ಮೂರನೇ ಒಂದು ಅಂಶ ಯಾವಪ್ಪ ಅಂತಂದ್ರೆ ಯುರೋಪಿನ ರಾಷ್ಟ್ರಗಳು ಇಂಗ್ಲೆಂಡಿನ ವ್ಯಾಪಾರಕ್ಕಾಗಿ ಇರತಕ್ಕಂತಹ ತಮ್ಮ ಬಂದರುಗಳನ್ನು ಮುಚ್ಚಿ ಹಾಕಬೇಕು. ಮೂರನೇ ಒಂದು ಕರಾರು ಯಾವ್ದ್ರಿ? ಯುರೋಪಿನ ರಾಷ್ಟ್ರಗಳು ಇಂಗ್ಲೆಂಡಿನ ವ್ಯಾಪಾರಕ್ಕಾಗಿ ಇರತಕ್ಕಂತಹ ತಮ್ಮ ಬಂದರುಗಳನ್ನ ಮುಚ್ಚಿ ಹಾಕಬೇಕು. ಅಂದ್ರೆ ಇದರ ಪ್ರಕಾರ ಏನ್ ಮಾಡ್ಬೇಕ್ರಿ? ಇಂಗ್ಲೆಂಡಿನ ವ್ಯಾಪಾರಕ್ಕೆ ಆರ್ಥಿಕ ದಿಗ್ಬಂಧನವನ್ನ ಹೇರ್ಬೇಕಂತ ಹೇಳ್ತಾನೆ. ಇದು ಅವನ ಒಂದು ಮೂರನೇ ಕರಾರು ಅಂತ ಹೇಳ್ಬೋದು. ನೆಕ್ಸ್ಟ್ ನಾಲ್ಕನೇ ಒಂದು ಕರಾರು ಯಾವಪ್ಪ ಅಂದ್ರೆ ಬ್ರಿಟಿಷ್ ವಸ್ತುಗಳು ಕಂಡು ಬಂದಲ್ಲಿ ಅವುಗಳನ್ನ ಮುಟ್ಟುಗೋಲು ಹಾಕುವುದು, ಅಥವಾ ಇದನ್ನ ಕೆಲವೊಂದು ಪುಸ್ತಕಗಳಲ್ಲಿ ಅಂತ ಕರೀತಾರಪ್ಪ ಅಂತಂದ್ರೆ ಇಂಗ್ಲೆಂಡ್ ವಸ್ತುಗಳು ಕಂಡಲ್ಲಿ ಅವುಗಳನ್ನ ಸುಟ್ಟು ಹಾಕುವುದು. ಇಲ್ಲಿ ಸುಟ್ಟು ಹಾಕುವುದಂತಾದ್ರೂ ಪಾಯಿಂಟ್ಸ್ ಮಾಡ್ಕೊಡ್ರಿ, ಅಥವಾ ಮುಟ್ಟುಗೋಲು ಹಾಕಿಕೊಳ್ಳೋದು ಅಂತ ಮಾಡ್ಕೊಡ್ರಿ. ಒಟ್ಟಾರೆಯಾಗಿ ನಾಲ್ಕನೇ ಒಂದು ಕರಾರು ಯಾವಪ್ಪ ಅಂತಂದ್ರೆ ಇಂಗ್ಲೆಂಡ್ ವಸ್ತುಗಳು ಕಂಡು ಬಂದಲ್ಲಿ ಅವುಗಳನ್ನ ಬಹಿರಂಗವಾಗಿ ಸುಟ್ಟು ಹಾಕುವುದು, ಅಥವಾ ಆ ಎಲ್ಲ ವಸ್ತುಗಳನ್ನ ಮುಟ್ಟುಗೋಲು ಹಾಕುವುದು. ನೆಕ್ಸ್ಟ್ ಐದನೇ ಒಂದು ಕರಾರು ಯಾವಪ್ಪ ಅಂತಂದ್ರೆ ತಟಸ್ಥ ರಾಷ್ಟ್ರಗಳ ಹಡಗುಗಳು ಯುರೋಪಿಗೆ ಬರುವ ಮುಂಚೆ ಇಂಗ್ಲೆಂಡ್ಗೆ ಭೇಟಿ ನೀಡಿದ್ದೇ ಆದ್ರ ಆ ಹಡಗುಗಳನ್ನು ಸೆರೆ ಹಿಡಿಯುವುದು. ಇಲ್ಲಿ ತಟಸ್ಥ ರಾಷ್ಟ್ರಗಳಂದ್ರೆ ಯಾವ್ರಿ? ಇಂಗ್ಲೆಂಡಿನ ಬಣ್ಣಕ್ಕಾಗಿರಬಹುದು ಮತ್ತು ಫ್ರಾನ್ಸಿನ ಬಣ್ಣಕ್ಕಾಗಿರ್ಬೋದು. ಹೀಗೆ ಈ ಎರಡೂ ಬಣ್ಣಗಳಿಗೆ ಸೇರದೇ ಇರತಕ್ಕಂಥ ರಾಷ್ಟ್ರಗಳನ್ನ ನಾವು ತಟಸ್ಥ ರಾಷ್ಟ್ರಗಳಂತ ಕರಿತೇವೆ. ಹೀಗಾಗಿ ತಟಸ್ಥ ರಾಷ್ಟ್ರಗಳೆಂದರೆ ಅವು ಇಂಗ್ಲೆಂಡಿನ ಪರವಾಗಿ ಇರುವುದಿಲ್ಲ, ಅವು ಫ್ರಾನ್ಸಿನ ಪರವಾಗಿ ಇರುವುದಿಲ್ಲ. ಹೀಗಾಗಿ ಅವು ಸ್ವತಂತ್ರವಾಗಿರತಕ್ಕಂಥ ರಾಷ್ಟ್ರಗಳು. ಹೀಗಾಗಿ ಈ ಕಾರಣಕ್ಕಾಗಿ ತಟಸ್ಥ ರಾಷ್ಟ್ರಗಳು ಯುರೋಪಿಗೆ ಬರುವ ಮುಂಚೆ ಅವು ಇಂಗ್ಲೆಂಡ್ಗೆ ಭೇಟಿ ನೀಡಿದ್ದೇ ಆದ್ರ ಅಂತಹ ಹಡಗುಗಳನ್ನ ಸೆರೆ ಹಿಡುವುದು. ಹೀಗೆ ಈ ರೀತಿಯಾದಂತಹ 5 ಮುಖ್ಯ ಕರಾರುಗಳನ್ನ ಜಾರಿಗೆ ತರ್ತಾನೋ. ಈ ಕರಾರುಗಳಿಗೆ ಪ್ರತಿಬಂಧಕವಾಗಿ ಇಂಗ್ಲೆಂಡ್ ಸರ್ಕಾರವು ಕೂಡ ಏನ್ ಮಾಡ್ತೈತಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಪ್ರತಿಬಂಧಕಾಜ್ಞೆಗಳನ್ನ ಹೊರಡುತ್ತೆ. ಆ ಪ್ರತಿಬಂಧಕಾಜ್ಞೆಗಳ ಪೈಕಿ ಅತ್ಯಂತ ಮುಖ್ಯ ಒಂದು ಆಜ್ಞೆ ಯಾವ್ದಪ್ಪ ಅಂತಂದ್ರೆ ಇಂಗ್ಲೆಂಡ್ ಸರ್ಕಾರ ಅಥವಾ ಬ್ರಿಟಿಷ್ ಸರ್ಕಾರ ಏನದಪ್ಪ ಅಂತಂದ್ರೆ ತಟಸ್ಥ ರಾಷ್ಟ್ರಗಳು ಯಾವುದೇ ಕಾರಣಕ್ಕೂ ಯುರೋಪಿನ ರಾಷ್ಟ್ರಗಳೊಂದಿಗೆ ಅಂದ್ರೆ ಫ್ರಾನ್ಸ್ ಹಾಗೂ ಅದರ ಮಿತ್ರ ರಾಷ್ಟ್ರಗಳೊಂದಿಗೆ ವ್ಯಾಪಾರವನ್ನ ಮಾಡಬಾರದು ಅಂತಕ್ಕಂಥ ಒಂದು ಆಜ್ಞೆಯನ್ನು ಹೊರಡಿಸುತ್ತೆ. ಯಾವ್ದ್ರಿ? ಈ ಇಂಗ್ಲೆಂಡ್ ಸರ್ಕಾರ. ಒಟ್ಟಾರೆಯಾಗಿ ಒಂದ್ ರೀತಿಯ ಆರ್ಥಿಕ ಯುದ್ಧ ಆರಂಭಕತಿ. ಆ ಆರ್ಥಿಕ ಯುದ್ಧ ಆರಂಭವಾದಂತ ಸಂದರ್ಭದಲ್ಲಿ ಈ ಖಂಡಾಂತರ ಪದ್ಧತಿಗೆ ಯುರೋಪಿನ ಎಲ್ಲ ರಾಷ್ಟ್ರವೂ ಸಹ ಒಳಗೊಂಡಿರಲಿಲ್ಲ. ಕೇವಲ ನೆಪೋಲಿಯನ್ನ ಕೈಯಲ್ಲಿ ಸೋತ ರಾಷ್ಟ್ರಗಳು ಮಾತ್ರ ಏನಾಗಿರ್ತಾವ್ರಿ?
ಈ ಖಂಡಾಂತರ ಪದ್ಧತಿಯನ್ನು ಅಳವಡಿಸಿಕೊಂಡಿರ್ತಾವ. ಉಳಿದಂತೆ ತಟಸ್ಥವಾಗಿರ್ತಕ್ಕಂಥ ರಾಷ್ಟ್ರಗಳಾಗಿರ್ಬೋದು ಹಾಗೂ ಇತರೆ ರಾಷ್ಟ್ರಗಳಾಗಿರ್ಬೋದು ಅವ್ಯಾವು ಈ ಒಂದು ಖಂಡಾಂತರ ಪದ್ಧತಿಗೆ ತಮ್ಮ ಒಂದು ಬೆಂಬಲವನ್ನು ನೀಡಿರುವುದಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಇಂಗ್ಲೆಂಡಿನ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಧಕ್ಕೆಯುಂಟಾಗುವುದರ ಬದಲಾಗಿ ಯುರೋಪಿನ ರಾಷ್ಟ್ರಗಳೇನಾಕಪ್ಪ ಅಂದ್ರ ಹಲವಾರು ರೀತಿಯಾದಂತಹ ಒಂದು ಪರಿಣಾಮಗಳನ್ನ ಎದುರಿಸ್ತಾವ. ಉದಾಹರಣೆಗೆ ಅವರಿಗೆ ಅಗತ್ಯವಾಗಿ ಸಿಗಬೇಕಾದಂತ ಎಲ್ಲ ವಸ್ತುಗಳು ನಿಂತು ಹೋದಂತ ಸಂದರ್ಭದಲ್ಲಿ ಆ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏನಾಕತ್ತಪ್ಪ ಅಂದ್ರ ದುಪ್ಪಟ್ಟು ಹೆಚ್ಚಳದ ಪ್ರಮಾಣ ಕಂಡು ಬರುತ್ತೆ. ಅಷ್ಟೇ ಅಲ್ಲದೆ ಆಹಾರದ ಬೆಲೆಗಳು ಸಹ ಏನಕ್ಕಪ್ಪ ಅಂದ್ರೆ ದುಪ್ಪಟ್ಟಾಗಲಿಕ್ಕೆ ಆರಂಭಿಸ್ತಾವ. ಅಷ್ಟೇ ಅಲ್ಲದೆ ಇದು ನೆಪೋಲಿಯನ್ ಕೈಗೊಂಡಂತಹ ಒಂದು ದುಡುಕು ತೀರ್ಮಾನ ಆಗಿತ್ತು ಅಂತ ಹೇಳ್ಬೋದು. ಯಾಕೆ ದುಡುಕು ತೀರ್ಮಾನಪ್ಪ ಅಂದ್ರ ಕೇವಲ 2 ರಾಷ್ಟ್ರಗಳ ಹಗೆತನದಲ್ಲಿ ಈ ಒಂದು ಖಂಡಾಂತರ ಪದ್ಧತಿ ಜಾರಿಗೆ ಬಂದಂತ ಹೇಳ್ಬೋದು. ಯಾವ 2 ರಾಷ್ಟ್ರವರಿ? ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಹೊಂದಿರತಕ್ಕಂಥ ಒಂದು ವ್ಯಾಪಾರ ಮತ್ತು ವಾಣಿಜ್ಯದ ಪ್ರತಿಸ್ಪರ್ಧಿ ಆಗಿರ್ಬೋದು ಮತ್ತು ಅವುಗಳ ಒಂದು ಹಗೆತನದ ಹಿನ್ನೆಲೆಯಲ್ಲಿ ಕಂಡು ಬರತಕ್ಕಂಥ ಈ ದುಡುಕು ತೀರ್ಮಾನದಿಂದಾಗಿ ನೆಪೋಲಿಯನ್ ಜಾರಿಗೆ ತಂದಂತಹ ಈ ಖಂಡಾಂತರ ಪದ್ಧತಿ ಏನಾಯ್ತಪ್ಪ ಅಂತಂದ್ರೆ ವೈಫಲ್ಯಗೊಂಡಿದೆ ಅಂತ ಹೇಳ್ಬೋದು. ವೈಫಲ್ಯಗೊಳ್ಳುವುದು ಅಷ್ಟೇ ಅಲ್ಲದೆ ಈ ಖಂಡಾಂತರ ಪದ್ಧತಿಯಿಂದಾಗಿ ಹಲವಾರು ರೀತಿಯಾದಂತಹ ಒಂದು ಪರಿಣಾಮಗಳು ಉಂಟಾದಂತ ಹೇಳ್ಬೋದು. ಹಾಗಾದ್ರೆ ಖಂಡಾಂತರ ಪದ್ಧತಿಯಿಂದ ಕಂಡು ಬರ್ತಕ್ಕಂತಹ ಪ್ರಮುಖ ಪರಿಣಾಮಗಳು ಯಾವಪ್ಪ ಅಂತಂದ್ರ ನೆಪೋಲಿಯನ್ನ ಗ್ರಹಿಕೆಯಂತೆ ಆತ ಏನು ನಿರೀಕ್ಷೆ ಮಾಡಿದ್ದ ಹೇಳ್ರಿ, ಈ ಖಂಡಾಂತರ ಪದ್ಧತಿಯನ್ನ ಅಥವಾ ಇಂಗ್ಲೆಂಡಿನ ವಿರುದ್ಧ ಈ ಆರ್ಥಿಕ ದಿಗ್ಬಂಧನವನ್ನ ವಿಧಿಸಿದ್ದೇ ಆದ್ರ ಇಂಗ್ಲೆಂಡಿನ ವ್ಯಾಪಾರ ಮತ್ತು ವಾಣಿಜ್ಯ ನಾಶಗೊಳ್ಳುವುದು, ಅದರ ಆರ್ಥಿಕತೆ ಇಳಿಮುಖಗೊಂಡು ಅಲ್ಲಿ ಹಲವಾರು ರೀತಿಯಾದ ಸಮಸ್ಯೆಗಳು ಉದ್ಭವಿಸಬಹುದಂತೆ ನೆಪೋಲಿಯನ್ನ ಗ್ರಹಿಕೆಯಾಗಿತ್ತು. ಆದ್ರ ಈ ನೆಪೋಲಿಯನ್ ಜಾರಿಗೆ ತಂದಂತಹ ಈ ಖಂಡಾಂತರ ಪದ್ಧತಿ ಇಂಗ್ಲೆಂಡಿನ ರಾಷ್ಟ್ರದ ಮೇಲೆ ಪರಿಣಾಮ ಬೀರುವುದರ ಬದಲಾಗಿ ಯುರೋಪಿನ ರಾಷ್ಟ್ರಗಳ ಮೇಲೆ ಏನಾಕತ್ತಪ್ಪ ಅಂದ್ರ ಅತಿ ಹೆಚ್ಚಿನ ಪರಿಣಾಮ ಬೀರುತ್ತೆ. ಯಾಕೆ ಪರಿಣಾಮ ಬೀರತ್ತಪ್ಪ ಅಂತಂದ್ರ ಇಂಗ್ಲೆಂಡಿನ ವಸ್ತುಗಳನ್ನ ಯುರೋಪಿನ ರಾಷ್ಟ್ರಗಳು ಅವಲಂಬಿಸಿದ್ದವೇ ಹೊರತು ಯುರೋಪಿನ ವಸ್ತುಗಳನ್ನಾಗಲಿ ಅಥವಾ ಯುರೋಪಿನ ರಾಷ್ಟ್ರಗಳನ್ನಾಗಲಿ ಇಂಗ್ಲೆಂಡ್ ತನ್ನ ವ್ಯಾಪಾರಕ್ಕೆ ಅವಲಂಬಿಸಿರ್ಲಿಲ್ಲ. ಹೀಗಾಗಿ ಯುರೋಪಿನ ಎಲ್ಲ ರಾಷ್ಟ್ರಗಳು ಅವುಗಳಿಗೆ ಬೇಕಾದಂತಹ ಎಲ್ಲ ಅಗತ್ಯ ವಸ್ತುಗಳನ್ನ ಯಾರಿಂದ ತರಿಸಿಕೊಳ್ತಿದ್ರಪ್ಪ ಅಂದ್ರೆ ಇಂಗ್ಲೆಂಡಿನಿಂದಲೇ ತರಿಸಿಕೊಂಡಿದ್ರು. ಹೀಗಾಗಿ ಯುರೋಪಿನ ರಾಷ್ಟ್ರಗಳು ಇಂಗ್ಲೆಂಡ್ ಅನ್ನ ಅವಲಂಬಿಸಿದ್ದವೇ ಹೊರತು ಇಂಗ್ಲೆಂಡ್ ಯುರೋಪಿನ ರಾಷ್ಟ್ರಗಳನ್ನ ಅವಲಂಬಿಸಿರ್ಲಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಆರಂಭದಲ್ಲಿ ಇಂಗ್ಲೆಂಡ್ಗೆ ಕೆಲವೊಂದಿಷ್ಟು ಪ್ರಮಾಣದಲ್ಲಿ ಧಕ್ಕೆ ಉಂಟಾಯ್ತು. ಆದ್ರ ಆ ಧಕ್ಕೆಯನ್ನ ಸರಿದೂಗಿಸಿಕೊಳ್ತಕ್ಕಂಥ ಶಕ್ತಿ ಯಾರ ಬಳಿ ಇತ್ತು ಹೇಳ್ರಿ? ಇಂಗ್ಲೆಂಡಿನ ಬಳಿ ಇತ್ತು. ಯಾಕಿತ್ತಪ್ಪ ಅಂತಂದ್ರ ಇಂಗ್ಲೆಂಡ್ ಎನ್ನುವುದು ಕೈಗಾರಿಕಾ ಕ್ರಾಂತಿ ನಡೆದ ಪರಿಣಾಮದಿಂದಾಗಿ ಇಡೀ ವಿಶ್ವದ ಹಲವಾರು ಮಾರುಕಟ್ಟೆಗಳನ್ನ ಏನಾಗಿತ್ರಿ ತನ್ನ ಒಂದು ವ್ಯಾಪಾರದ ಹೆಬ್ಬಾಗಿಲನ್ನಾಗಿ ಮಾಡಿಕೊಂಡಿತ್ತು. ಹೀಗಾಗಿ ಇಂಗ್ಲೆಂಡ್ ಕೇವಲ ಯುರೋಪಿನ ರಾಷ್ಟ್ರಗಳೊಂದಿಗೆ ಮಾತ್ರ ವ್ಯಾಪಾರ ಹೊಂದಿರಲಿಲ್ಲ. ಅದು ಏಷ್ಯಾ ಖಂಡದ ರಾಷ್ಟ್ರಗಳಾಗಿರ್ಬೋದು, ಅಮೆರಿಕಾ ಖಂಡದ ರಾಷ್ಟ್ರಗಳಾಗಿರ್ಬೋದು, ಆಫ್ರಿಕಾ ಖಂಡದ ರಾಷ್ಟ್ರಗಳಾಗಿರ್ಬೋದು, ಹೀಗೆ ಇಡೀ ವಿಶ್ವದ ಹಲವಾರು ದೇಶಗಳೊಂದಿಗೆ ಏನ್ ಮಾಡಿತ್ರಿ ತನ್ನ ವ್ಯಾಪಾರ ಮತ್ತು ವಾಣಿಜ್ಯದ ಸಂಬಂಧ ಹೊಂದಿತ್ತು. ಹೀಗಾಗಿ ಈ ಕಾರಣಕ್ಕಾಗಿ ಖಂಡಾಂತರ ಪದ್ಧತಿಯಿಂದ ಆರಂಭದಲ್ಲಿ ಅದಕ್ಕೆ ಕೆಲವೊಂದಿಷ್ಟು ದುಷ್ಪರಿಣಾಮಗಳು ಉಂಟಾದ್ರೂ ಕೂಡ ಆ ದುಷ್ಪರಿಣಾಮಗಳೆಲ್ಲವನ್ನು ಸರಿದೂಗಿಸಿಕೊಳ್ತಕ್ಕಂಥ ಶಕ್ತಿ ಇಂಗ್ಲೆಂಡಿನ ಬಳಿ ಇತ್ತು. ಆದ್ರ ಈ ನೆಪೋಲಿಯನ್ ಜಾರಿಗೆ ತಂದಂತಹ ಈ ಖಂಡಾಂತರ ಪದ್ಧತಿಯಿಂದಾಗಿ ಇಂಗ್ಲೆಂಡಿಗೆ ಹೆಚ್ಚಿನ ಧಕ್ಕೆ ಉಂಟಾಗುವುದರ ಬದಲಾಗಿ ಯುರೋಪಿನ ರಾಷ್ಟ್ರಗಳಿಗೆ ಏನಾಯ್ತಪ್ಪ ಅಂತಂದ್ರ ಬಲವಾದ ಪೆಟ್ಟು ಬಿದ್ದಿತ್ತು ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರ ಯುರೋಪಿನ ರಾಷ್ಟ್ರಗಳಲ್ಲಿ ಆಹಾರದ ಬೆಲೆಗಳಾಗಿರ್ಬೋದು ಮತ್ತು ಅಗತ್ಯ ವಸ್ತುಗಳ ಬೆಲೆಗಳಲ್ಲಿ ಏನಾಯ್ತಪ್ಪ ಅಂದ್ರ ದುಪ್ಪಟ್ಟಾದಂತ ಒಂದು ಹೆಚ್ಚಳ ಕಂಡು ಬಂತ. ಯಾಕೆ ಹೆಚ್ಚಳ ಕಂಡು ಬಂತಪ್ಪ ಅಂತಂದ್ರ ಈ ಒಂದು ಆರ್ಥಿಕ ದಿಗ್ಬಂಧನದಿಂದಾಗಿ ಯುರೋಪಿನ ರಾಷ್ಟ್ರಗಳ ಜನರಿಗೆ ಬೇಕಾದಂತಹ ಎಲ್ಲ ಅಗತ್ಯ ವಸ್ತುಗಳು ನಿಂತು ಹೋಗಿಬಿಟ್ಟು ಅವೆಲ್ಲವೂ ಮೂಲತಃ ಎಲ್ಲಿಂದ ಬರ್ತಿದ್ವು? ಇಂಗ್ಲೆಂಡಿನಿಂದ ಬರ್ತಿದ್ವು. ಹೀಗಾಗಿ ಇಂಗ್ಲೆಂಡಿನಿಂದ ಬರ್ತಕ್ಕಂಥ ಎಲ್ಲ ವಸ್ತುಗಳು ನಿಂತು ಹೋದಂತ ಸಂದರ್ಭದಲ್ಲಿ ತಮಗೆ ಬೇಕಾದಂತಹ ಅಗತ್ಯ ವಸ್ತುಗಳು ಸಿಗದೆ ಹೋದಾಗ ಆ ಅಗತ್ಯ ವಸ್ತುಗಳನ್ನ ಕೊಂಡುಕೊಳ್ಳಲಿಕ್ಕೆ ದುಪ್ಪಟ್ಟು ಹಣವನ್ನ ನೀಡತಕ್ಕಂತ ಒಂದು ಸ್ಥಿತಿ ಎಲ್ಲಿ ನಿರ್ಮಾಣ ಆಯ್ತ್ರಿ? ಯುರೋಪಿನ ರಾಷ್ಟ್ರಗಳಲ್ಲಿ ನಿರ್ಮಾಣ ಆಯ್ತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಗತ್ಯ ವಸ್ತುಗಳನ್ನ ಕೊಂಡುಕೊಳ್ಳುವ ಸಲುವಾಗಿ
ಕಳ್ಳ ಸಾಗಾಣಿಕೆ ಆರಂಭ ಆಯ್ತು ಅಂತ ಹೇಳ್ಬೋದು. ಉದಾಹರಣೆಗೆ ಫ್ರಾನ್ಸ್ನಲ್ಲಿಯೇ ಕಳ್ಳ ಸಾಗಾಣಿಕೆ ಯಾವ ರೀತಿ ಆರಂಭ ಆಯ್ತಪ್ಪ ಅಂತಂದ್ರ, ತಮಗೆ ಬೇಕಾದಂತ ಅಗತ್ಯ ವಸ್ತು ಸಕ್ಕರೆಯನ್ನ ಖರೀದಿ ಮಾಡಿಕೊಳ್ಳೋ ಸಲುವಾಗಿ ಫ್ರಾನ್ಸಿನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕಳ್ಳ ಸಾಗಾಣಿಕೆಯನ್ನ ಆರಂಭಿಸ್ತಾರೆ. ಹೀಗಾಗಿ ಆ ಕಳ್ಳ ಸಾಗಾಣಿಕೆಯ ಸಂದರ್ಭದಲ್ಲಿ ಶವದ ಪೆಟ್ಟಿಗೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸಕ್ಕರೆಯನ್ನ ಆಮದು ಮಾಡಿಕೊಳ್ಳಲಿಕ್ಕೆ ಆರಂಭಿಸ್ತಾರೆ. ಹೀಗೆ ಈ ರೀತಿಯಾದಂತ ಒಂದು ದುಸ್ಥಿತಿ ಎಲ್ಲಿ ಉಂಟಾಯ್ತ್ರಿ? ಯುರೋಪಿನ ರಾಷ್ಟ್ರಗಳಲ್ಲಿ ಮತ್ತು ಫ್ರಾನ್ಸಿನಲ್ಲಿ ಉಂಟಾಯ್ತು ಅಂತ ಹೇಳ್ಬೋದು. ಜೊತೆಗೆ ಫ್ರಾನ್ಸಿಗೆ ಒಂದ್ ರೀತಿ ಒಳ್ಳೆಯ ಪರಿಣಾಮವೂ ಉಂಟಾಯ್ತು, ಕೆಟ್ಟ ಪರಿಣಾಮವೂ ಉಂಟಾಯ್ತು ಅಂತ ಹೇಳ್ಬೋದು. ಒಳ್ಳೆಯ ಪರಿಣಾಮ ಯಾವತ್ತಪ್ಪ ಅಂದ್ರ, ಆ ಒಂದು ಸಕ್ಕರೆಯ ಅಭಾವ ಕಂಡು ಬಂದಂತ ಸಂದರ್ಭದಲ್ಲಿ ಫ್ರಾನ್ಸಿನಲ್ಲಿ ವಿಜ್ಞಾನಿಗಳು ಏನ್ ಮಾಡ್ತಾರಪ್ಪ ಅಂದ್ರ ಗೆಣಸಿನ ಉತ್ಪಾದನೆಯಿಂದ ಸಕ್ಕರೆಯನ್ನ ತಯಾರು ಮಾಡ್ಲಿಕ್ಕೆ ಆರಂಭಿಸ್ತಾರೆ. ಹೀಗೆ ಈ ರೀತಿಯ ಒಂದು ಹೊಸ ಸಂಶೋಧನೆ ಈ ಒಂದು ಖಂಡಾಂತರ ಪದ್ಧತಿಯಿಂದ ಆಯ್ತು ಅಂತ ಹೇಳ್ಬೋದು. ಆದ್ರ ಉಳಿದಂತೆ ಈ ಖಂಡಾಂತರ ಪದ್ಧತಿಯಿಂದಾಗಿ ಅನೇಕ ರೀತಿಯ ದುಷ್ಪರಿಣಾಮಗಳು ಉಂಟಾದವು. ಅದರಲ್ಲಿ ಫ್ರಾನ್ಸ್ ಹೊಂದಿರತಕ್ಕಂತಹ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಹೆಚ್ಚಳ ಕಂಡು ಬರುವುದರ ಬದಲಾಗಿ ಫ್ರಾನ್ಸಿನ ವ್ಯಾಪಾರಕ್ಕೆ ಏನಾಯ್ತಪ್ಪ ಅಂದ್ರ ಧಕ್ಕೆ ಉಂಟಾಯ್ತು ಅಂತ ಹೇಳ್ಬೋದು. ಹೀಗಾಗಿ ಆ ಸಂದರ್ಭದಲ್ಲಿ ಫ್ರಾನ್ಸ್ ಹೊಂದಿದ ತನ್ನ ಒಂದು ವಸ್ತುಗಳ ರಫ್ತು ಮೌಲ್ಯದಲ್ಲಿ ಏನಾಯ್ತಪ್ಪ ಅಂದ್ರ 1/3 ಇಳಿಕೆ ಕಂಡು ಬಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ನೆಪೋಲಿಯನ್ ಜಾರಿಗೆ ತಂದಂತಹ ಈ ದುಡುಕು ತೀರ್ಮಾನದ ಖಂಡಾಂತರ ಪದ್ಧತಿಯಿಂದಾಗಿ ಇಂಗ್ಲೆಂಡ್ ರಾಷ್ಟ್ರಕ್ಕೆ ಬಲವಾದ ಪೆಟ್ಟು ಬೀಳುವುದರ ಬದಲಾಗಿ ಯುರೋಪಿನ ರಾಷ್ಟ್ರಗಳು ಮತ್ತು ಫ್ರಾನ್ಸಿಗೆ ಏನಾಯ್ತಪ್ಪ ಅಂದ್ರೆ ಅತಿ ಹೆಚ್ಚಿನ ಒಂದು ಪೆಟ್ಟು ಬಿತ್ತು ಅಂತ ಹೇಳ್ಬೋದು. ಜೊತೆಗೆ ಈ ಖಂಡಾಂತರ ಪದ್ಧತಿಯನ್ನ ವಿರೋಧಿಸಿ ಸ್ಪೇನ್ ಮತ್ತು ಪೋರ್ಚುಗಲ್ಗಳಲ್ಲಿ ಏನಾಕಪ್ಪ ಅಂತಂದ್ರೆ ದಂಗೆಗಳು ಉಂಟಾಗಲಿಕ್ಕೆ ಆರಂಭವಾದಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಒಂದು ಖಂಡಾಂತರ ಪದ್ಧತಿ ಎಂಬುದು ನೆಪೋಲಿಯನ್ ಕೈಗೊಂಡಂತಹ ಒಂದು ಜೂಜಾಟ ಆಗಿತ್ತಂತ ಹೇಳ್ಬೋದು. ಜೂಜಾಟ ಅಷ್ಟೇ ಅಲ್ಲದೆ ಈ ಖಂಡಾಂತರ ಪದ್ಧತಿಯನ್ನ ಜಾರಿಗೆ ತರೋ ಸಲುವಾಗಿ ನೆಪೋಲಿಯನ್ ಅಪಾರ ಪ್ರಮಾಣದ ಹಣ ಆಗಿರ್ಬೋದು, ಶಕ್ತಿ ಆಗಿರ್ಬೋದು ಮತ್ತು ಸಮಯವನ್ನ ಹಾಳು ಮಾಡಿಕೊಂಡ ಅಂತ ಹೇಳ್ಬೋದು. ಹೀಗೆ ಈ ರೀತಿಯಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಖಂಡಾಂತರ ಪದ್ಧತಿ ಜಾರಿಗೆ ಬರುವ ಮುಖೇನ ತನ್ನ ಒಂದು ವೈಫಲ್ಯವನ್ನ ಕಂಡುಕೊಂಡು ತಿಳ್ಕೋಬಹುದು. ಕೇವಲ ಫ್ರಾನ್ಸ್ಗೆ ಮಾತ್ರ ವೈಫಲ್ಯವನ್ನ ತರದೆ ಇದೇ ಖಂಡಾಂತರ ಪದ್ಧತಿ ನೆಪೋಲಿಯನ್ನ ಅವನತಿಗೆ ನಾಂದಿ ಹಾಡ್ತೆ ಅಂತ ಹೇಳ್ಬೋದು. ಯಾವ್ದ್ರಿ? ಈ ಖಂಡಾಂತರ ಪದ್ಧತಿ. ಹೀಗಾಗಿ ನೆಪೋಲಿಯನ್ನ ಅವನತಿಗೆ ಕಾರಣಗಳನ್ನ ಚರ್ಚಿಸುವಾಗ ಅಲ್ಲಿನ ಮುಖ್ಯವಾದಂತ ಕಾರಣ ಯಾವಪ್ಪ ಅಂದ್ರೆ ನೆಪೋಲಿಯನ್ ಕೈಗೊಂಡಂತಹ ಈ ಒಂದು ಖಂಡಾಂತರ ಪದ್ಧತಿಯೂ ಕೂಡ ಅವನ ಒಂದು ಅವನತಿಗೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಹೀಗೆ ಈ ಖಂಡಾಂತರ ಪದ್ಧತಿಯನ್ನ ನೋಡಿದ ನಂತರ ಮುಂದುವರೆದಂತೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಪರ್ಯಾಯ ದ್ವೀಪದ ಯುದ್ಧಗಳ ಬಗ್ಗೆ ಚರ್ಚೆಯನ್ನು ಕೈಗೋಣ. ಹಾಗಾದ್ರೆ ಪರ್ಯಾಯ ದ್ವೀಪದ ಯುದ್ಧಗಳಂದ್ರೆ ಏನಪ್ಪಾ ಅಂತಂದ್ರೆ ಖಂಡಾಂತರ ಪದ್ಧತಿಯನ್ನ ವಿರೋಧಿಸಿ ಸ್ಪೇನ್ ಮತ್ತು ಪೋರ್ಚುಗಲ್ಗಳಲ್ಲಿ ಕಂಡು ಬಂದಂತಹ ದಂಗೆಗಳನ್ನ ಅಡಗಿಸಲಿಕ್ಕೆ ನೆಪೋಲಿಯನ್ ಮಾಡಿದ ಯುದ್ಧಗಳನ್ನ ನಾವೇನಂತ ಕರಿತೀವಿ? ಪರ್ಯಾಯ ದ್ವೀಪದ ಯುದ್ಧಗಳಂತ ಕರಿತೀವಿ. ಹಾಗಾದ್ರೆ ಆರಂಭದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಪೋರ್ಚುಗಲ್ ಮೇಲೆ ದಾಳಿ ಮಾಡ್ತಾನೆ. ಪೋರ್ಚುಗಲ್ ಮೇಲೆ ದಾಳಿ ಯಾಕೆ ಮಾಡ್ತಾನಪ್ಪ ಅಂದ್ರ ಪೋರ್ಚುಗಲ್ ರಾಷ್ಟ್ರ ಈ ಖಂಡಾಂತರ ಪದ್ಧತಿಯನ್ನ ವಿರೋಧಿಸಿ ದಂಗೆದಿರುತ್ತೆ. ಹೀಗಾಗಿ ಈ ಕಾರಣಕ್ಕಾಗಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಸ್ಪೇನಿನ ಜೊತೆ ಕೂಡಿಕೊಂಡು ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನ. ಆ ಒಪ್ಪಂದ ಯಾವಪ್ಪ ಅಂತಂದ್ರ ಪಾಂಟೇನ್ ಬ್ಲೂ ಒಪ್ಪಂದ ಅಂತ ಕರಿತಾರೆ. ಯಾವ ಒಪ್ಪಂದ ರೀ? ಪಾಂಟೇನ್ ಬ್ಲೂ ಒಪ್ಪಂದ. ಪಾಂಟೇನ್ ಬ್ಲೂ ಒಪ್ಪಂದ ಯಾರ್ಯಾರ ಮಧ್ಯೆ? ಸ್ಪೇನ್ ಮತ್ತು ಫ್ರಾನ್ಸ್ಗಳ ಮಧ್ಯೆ. ಇಲ್ಲಿ ಸ್ಪೇನಿನ ಪರವಾಗಿ 4ನೇ ಚಾರ್ಲ್ಸ್ ಇರ್ತಾನು, ಫ್ರಾನ್ಸಿನ ಪರವಾಗಿ ನೆಪೋಲಿಯನ್ ಇರ್ತಾನೆ. ಹೀಗೆ ಇವರಿಬ್ಬರು ಕೂಡಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಪಾಂಟೇನ್ ಬ್ಲೂ ಒಪ್ಪಂದವನ್ನು ಮಾಡ್ಕೋತಾರೆ. ಇದರ ಪ್ರಕಾರ ಪೋರ್ಚುಗಲ್ಲಿನ ಮೇಲೆ ದಾಳಿ ಮಾಡಿ ಆ ದಾಳಿಯಲ್ಲಿ ಪೋರ್ಚುಗಲ್ ವಶಪಡಿಸಿಕೊಂಡ ನಂತರ ಅಲ್ಲಿರ್ತಕ್ಕಂತ ಪ್ರದೇಶಗಳನ್ನ ಹಂಚಿಕೆ ಮಾಡಿಕೊಳ್ಳಲಿಕ್ಕೆ ಅವೆರಡು ಒಪ್ಪಿಗೆಯನ್ನು ಸೂಚಿಸ್ತಾವ್. ಹೀಗೆ ಈ ರೀತಿಯಾಗಿ ಪಾಂಟೇನ್ ಬ್ಲೂ ಒಪ್ಪಂದವನ್ನ ಮಾಡಿಕೊಳ್ಳುವ ಮುಖೇನ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಸ್ಪೇನಿನ ಸಹಾಯ ಪಡೆದುಕೊಂಡು ಪೋರ್ಚುಗಲ್ ಮೇಲೆ ದಾಳಿ ಮಾಡ್ತಾನೆ. ಹೀಗೆ ಪೋರ್ಚುಗಲ್ ಮೇಲೆ ದಾಳಿ ಮಾಡಿ ಪೋರ್ಚುಗಲ್ನ ರಾಜಧಾನಿಯಾದಂತಹ ಲಿಸ್ಬನ್ ಅನ್ನ ವಶಪಡಿಸ್ಕೋತಾನೆ. ಯಾವುದನ್ರಿ? ಲಿಸ್ಬನ್ ಅನ್ನು ವಶಪಡಿಸ್ಕೋತಾನು. ಜೊತೆಗೆ ಪೋರ್ಚುಗಲ್ನ ರಾಜ ನೆಪೋಲಿಯನ್ನನ್ನ ಎದುರಿಸುವುದರ ಬದಲಾಗಿ ಅವನಿಗೆ ಹೆದರಿ ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನ ಎಲ್ಲ ಕುಟುಂಬ ಪರಿವಾರದ ಜೊತೆಗೆ ಏನ್ ಮಾಡ್ತಾನಪ್ಪ ಅಂತಂದ್ರ ಬ್ರೆಜಿಲ್ಗೆ ಪಲಾಯನಗೊಳ್ತಾನೆ. ಹೀಗೆ ಯಾವಾಗ ಪೋರ್ಚುಗಲ್ನ ರಾಜ ಬ್ರೆಜಿಲ್ಗೆ ಪಲಾಯನಗೊಳ್ತಾನೋ ಆ ಸಂದರ್ಭದಲ್ಲಿ ಪೋರ್ಚುಗಲ್ ಮತ್ತು ಅದರ ರಾಜಧಾನಿಯಾದಂತ ಲಿಸ್ಬನ್ ಪ್ರದೇಶವನ್ನ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನು. ನಂತರದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಸ್ಪೇನಿನ ಮೇಲೆ ದಾಳಿಯನ್ನು ಕೈಗೊಳ್ತಾನ. ಸ್ಪೇನಿನ ಮೇಲೆ ಯಾಕೆ ದಾಳಿಯನ್ನು ಕೈಗೊಳ್ತಾನಪ್ಪ ಅಂದ್ರ ಆರಂಭದಲ್ಲಿ ಸ್ಪೇನು ಕೂಡ ಈ ಒಂದು ಖಂಡಾಂತರ ಪದ್ಧತಿಯನ್ನ
ವಿರೋಧಿಸಿರುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಫಾಂಟೈನ್ಬ್ಲೂ ಒಪ್ಪಂದದ ಪ್ರಕಾರ ಅದು ಮಿತ್ರ ರಾಷ್ಟ್ರವಾದರೂ ಕೂಡ ಅದನ್ನ ಸದೆ ಬಡಿಯುವ ಸಲುವಾಗಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಉಪಾಯವನ್ನು ಹುಡ್ತಾನೆ. ಯಾವ ರೀತಿಪ್ಪ ಅಂತಂದ್ರೆ ಸ್ಪೇನಿಗೆ ಸೈನಿಕ ನೆರವನ್ನ ನೀಡುವ ನೆಪದಲ್ಲಿ ಸ್ಪೇನಿನಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಫ್ರಾನ್ಸಿನ ಒಂದು ಸೈನ್ಯವನ್ನು ಇಡ್ತಾನೆ. ಹೀಗಾಗಿ ಫ್ರಾನ್ಸಿನ ಸೈನ್ಯವನ್ನು ಇಟ್ಟಾಗ ಬಹಳ ದಿನಗಳಾದರೂ ಕೂಡ ಆ ಸೈನ್ಯವನ್ನ ವಾಪಸ್ ಕರೆಸಿಕೊಳ್ಳೋದಿಲ್ಲ. ಹೀಗಾಗಿ ಆ ಸಂದರ್ಭದಲ್ಲಿ ಸ್ಪೇನಿಗೆ ಏನಾಕತ್ತಪ್ಪ ಅಂದ್ರ ನೆಪೋಲಿಯನ್ನ ಮೇಲೆ ಅನುಮಾನ ಉಂಟಾಕತಿ. ನೆಪೋಲಿಯನ್ನ ಮೇಲೆ ಅನುಮಾನ ಉಂಟಾಗುವುದು ಅಷ್ಟೇ ಅಲ್ಲದೆ ಅದೇ ಸಮಯಕ್ಕೆ ಆ ಸ್ಪೇನಿನಲ್ಲಿ ಕಂಡು ಬರ್ತಕ್ಕಂಥ ರಾಜನಾದಂತ 4ನೇ ಚಾರ್ಲ್ಸ್ ಮತ್ತು ಅವನ ಮಗನಾದಂತ ಫರ್ಡಿನಾಂಡ್ ಇವರಿಬ್ಬರ ಮಧ್ಯೆ ಏನಾಕಪ್ಪ ಅಂದ್ರ ಆಂತರಿಕ ಕಚ್ಚಾಟಗಳ ಆರಂಭಕ್ಕವು. ಎಲ್ರಿ ಸ್ಪೇನಿನಲ್ಲಿ ಯಾರ ಮಧ್ಯೆ 4ನೇ ಚಾರ್ಲ್ಸ್ ಮತ್ತು ಫರ್ಡಿನಾಂಡ್ ಇವರಿಬ್ಬರ ಮಧ್ಯೆ ಆಂತರಿಕ ಕಚ್ಚಾಟಗಳು ಆರಂಭವಾದಾಗ ಈ ಒಂದು ಆಂತರಿಕ ಕಚ್ಚಾಟದ ಸದುಪಯೋಗವನ್ನ ಪಡೆದುಕೊಂಡಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಆ ಆಂತರಿಕ ಕಚ್ಚಾಟದಲ್ಲಿ ತೊಡಗಿರ್ತಕ್ಕಂತಹ 4ನೇ ಚಾರ್ಲ್ಸ್ ಮತ್ತು ಫರ್ಡಿನಾಂಡ್ ಅನ್ನ ಹೊರ ಹಾಕಿ ಸ್ಪೇನ್ ಅನ್ನ ವಶಪಡಿಸಿಕೋತಾನೆ. ಸ್ಪೇನ್ ಅನ್ನ ವಶಪಡಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ ತನ್ನ ಅಣ್ಣನಾದಂತ ಜೋಸೆಫ್ ಬೋನಾಪಾರ್ಟೆ ಏನ್ ಮಾಡ್ತಾನಪ್ಪ ಅಂದ್ರ ಸ್ಪೇನಿನ ಸಿಂಹಾಸನದ ಅಧಿಕಾರವನ್ನು ಧರಿಸಿಕೊಡ್ತಾನೆ. ಯಾರನ್ನ ತೆಗೆದಾಕ್ರಿ 4ನೇ ಚಾರ್ಲ್ಸ್ ನನ್ನ ತೆಗೆದು ಹಾಕಿ ಸ್ಪೇನಿನಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಅಣ್ಣನಾದಂತ ಜೋಸೆಫ್ ಬೋನಾಪಾರ್ಟೆಯನ್ನ ಅಧಿಕಾರಕ್ಕೆ ತರ್ತಾನು. ಹೀಗೆ ನೆಪೋಲಿಯನ್ ಕೈಗೊಂಡಂತಹ ಈ ಒಂದು ಮೋಸ ಮತ್ತು ಕಪಟತನದ ದುರಾಕ್ರಮಣವನ್ನ ವಿರೋಧಿಸಿ ಸ್ಪೇನಿನ ಜನತೆ ಏನ್ ಮಾಡೋದಪ್ಪ ಅಂದ್ರೆ ನೆಪೋಲಿಯನ್ ವಿರುದ್ಧ ದಂಗೆ ಹೇಳ್ತಾರ. ಜೊತೆಗೆ ಮತ್ತೊಂದು ಕಡೆ ಕ್ಯಾಥೋಲಿಕ್ಕರು ಏನಾಕಾರಪ್ಪ ಅಂತಂದ್ರ ಈ ನೆಪೋಲಿಯನ್ ವಿರುದ್ಧ ದಂಗೆ ಹೇಳ್ತಾರಂತ. ಕ್ಯಾಥೋಲಿಕ್ಕರು ಯಾಕೆ ದಂಗೆ ಹೇಳ್ತಾರಪ್ಪ ಅಂದ್ರ ಒಂದ್ ಕಡೆ ಪೋರ್ಚುಗಲ್ನ ದಂಗೆ ಮತ್ತು ಸ್ಪೇನಿನ ದಂಗೆ ಹತ್ತಿಕ್ಕುವಾಗಲೇ ಪವಿತ್ರ ರೋಮನ್ ಸಾಮ್ರಾಜ್ಯದ ಪೋಪನಾದಂತ 7ನೇ ಪಯಸ್ ಈತನು ಕೂಡ ಏನ್ ಮಾಡಿತಾನಪ್ಪ ಅಂತಂದ್ರ ಖಂಡಾಂತರ ಪದ್ಧತಿಯನ್ನು ಜಾರಿ ತರಲಿಕ್ಕೆ ವಿರೋಧ ಮಾಡಿರ್ತಾನೆ. ಯಾರ್ರೀ ಪೋಪನಾದಂತ 7ನೇ ಪಯಸ್. ಹೀಗಾಗಿ ಪೋಪನಾದಂತ 7ನೇ ಪಯಸ್ ಯಾವಾಗ ಖಂಡಾಂತರ ಪದ್ಧತಿಗೆ ಬೆಂಬಲವನ್ನ ಕೊಡುವುದಿಲ್ಲೋ ಆ ಸಮಯಕ್ಕೆ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಪೋಪನ ಮೇಲೆ ದಾಳಿ ಮಾಡಿ ಅವನ ರಾಜ್ಯವನ್ನೆಲ್ಲ ಕಸಿದುಕೊಂಡಿರ್ತಾನೆ. ಯಾರ ರಾಜ್ಯವನ್ರಿ? ಪೋಪನ ರಾಜ್ಯವನ್ನ ಕಸಿದುಕೊಂಡು ಅವನನ್ನ ಬಂಧನಕ್ಕೊಳಪಡಿಸಿರ್ತಾನೆ. ಯಾರ್ರೀ? ನೆಪೋಲಿಯನ್. ಹೀಗಾಗಿ ನೆಪೋಲಿಯನ್ ಯಾವಾಗ ಪೋಪ್ನನ್ನ ಬಂಧನಕ್ಕೊಳಪಡಿಸಿರ್ತಾನೋ ಇದನ್ನ ಅರಿತಂತಹ ಕ್ಯಾಥೋಲಿಕ್ಕರು ನೆಪೋಲಿಯನ್ ವಿರುದ್ಧ ಕ್ರೋಧಗೊಂಡಿರ್ತಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಸ್ಪೇನ್ ದಂಗೆಯ ಸಂದರ್ಭದಲ್ಲಿ ನೆಪೋಲಿಯನ್ ಕೈಗೊಂಡಂತಹ ಈ ದುರಾಕ್ರಮಣ ನೀತಿಯನ್ನ ವಿರೋಧಿಸಿ ಸ್ಪೇನಿನ ಜನರು ಮಾತ್ರ ದಂಗೆ ಏಳುವುದಲ್ಲದೆ ಕ್ಯಾಥೋಲಿಕ್ಕರು ಸಹ ಏನ್ ಮಾಡ್ತಾರಪ್ಪ ಅಂದ್ರ ನೆಪೋಲಿಯನ್ ವಿರುದ್ಧ ದಂಗೆ ಹೇಳ್ತಾರೋ. ಹೀಗೆ ದಂಗೆ ಎದ್ದಂತ ಸ್ಪೇನಿನ ಜನರನ್ನ ಹತ್ತಿಕ್ಕೋ ಸಲುವಾಗಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಸೇನಾನಿಯಾದಂತ ಡ್ಯೂಫಾನನ ನೇತೃತ್ವದಲ್ಲಿ, ಯಾರ ನೇತೃತ್ವದಲ್ಲಿ? ಡ್ಯೂಫಾನನ ನೇತೃತ್ವದಲ್ಲಿ ಸ್ಪೇನಿಗೆ ಸೈನ್ಯವನ್ನ ಕಳಿಸ್ತಾನೆ. ಹೀಗೆ ಡ್ಯೂಫಾನನ ನೇತೃತ್ವದಲ್ಲಿ ಬಂದಂತ ಸೈನ್ಯಕ್ಕೂ ಮತ್ತು ಸ್ಪೇನಿನ ಸೈನ್ಯದ ಮಧ್ಯೆ 1808ರ ಜುಲೈ ತಿಂಗಳಿನಲ್ಲಿ ಕೂಟ ಯುದ್ಧಕ್ಕೆ ಹೆಸರಾದಂತಹ ಬೇಲಾನ್ ಎಂಬಲ್ಲಿ ಒಂದು ಕದನ ಆರಂಭಕ್ಕತ್ತು. ಹೀಗಾಗಿ ಆ ಕದನದಲ್ಲಿ ಸ್ಪೇನಿನ ಸೈನ್ಯ ಏನ್ ಮಾಡದಪ್ಪ ಅಂತಂದ್ರ ಡ್ಯೂಫಾನ್ ನೇತೃತ್ವದ ಸೈನ್ಯವನ್ನ ಸೋಲಿಸ್ತತಿ. ಹೀಗೆ ಸ್ಪೇನಿನ ಜನರ ಕೈಯಲ್ಲಿ ಸೋತಂತಹ ಡ್ಯೂಫಾನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಸುಮಾರು 20,000 ಸೈನ್ಯದೊಂದಿಗೆ ಆ ಸ್ಪೇನಿನ ಸೈನ್ಯಕ್ಕೆ ಶರಣಾಗಿ ಬಿಡ್ತಾನೆ. ಹೀಗೆ ಸ್ಪೇನಿನ ಕೈಯಲ್ಲಿ ಫ್ರಾನ್ಸ್ ಸೋತಿರ್ತಕ್ಕಂಥ ಸುದ್ದಿ ಅತಿ ಬೇಗನೆ ಏನಾಗತ್ತಪ್ಪ ಅಂದ್ರೆ ಇಡೀ ಯುರೋಪಿನಾದ್ಯಂತ ಪ್ರಚಾರಗೊಳ್ಳುತ್ತೆ. ಹೀಗಾಗಿ ಇದೇ ಸಂದರ್ಭದಲ್ಲಿ ಇಂಗ್ಲೆಂಡ್ ರಾಷ್ಟ್ರವು ಕೂಡ ಏನ್ ಮಾಡ್ತದಪ್ಪ ಅಂದ್ರೆ ಸ್ಪೇನಿನ ಸಹಾಯಕ್ಕೆ ಬರುತ್ತೆ. ಯಾವಾಗ ಇಂಗ್ಲೆಂಡ್ ರಾಷ್ಟ್ರ ಸ್ಪೇನಿನ ಸಹಾಯಕ್ಕೆ ಬರುತ್ತೋ ಅದರಿಂದ ಎಚ್ಚೆತ್ತುಕೊಂಡಂತಹ ಜೋಸೆಫ್ ಬೋನಾಪಾರ್ಟೆ, ಈತ ಯಾರು ಹೇಳ್ರಿ? ನೆಪೋಲಿಯನ್ ಅಣ್ಣ. ಇಲ್ಲಿ ನೆಪೋಲಿಯನ್ ಏನ್ ಮಾಡ್ತಾನೆ ಹೇಳ್ರಿ? ಸ್ಪೇನಿನ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ 4ನೇ ಚಾರ್ಲ್ಸ್ ನನ್ನ ತೆಗೆದು ಹಾಕಿ ಸ್ಪೇನಲ್ಲಿ ತನ್ನ ಅಣ್ಣನಾದಂತ ಜೋಸೆಫ್ ಬೋನಾಪಾರ್ಟೆಯನ್ನ ಅಧಿಕಾರಕ್ಕೆ ತಂದಿರ್ತಾನ. ಆದ್ರ ಯಾವಾಗ ಸ್ಪೇನಿನ ಕೈಯಲ್ಲಿ ಫ್ರಾನ್ಸ್ ಸೋತು ಇಂಗ್ಲೆಂಡ್ ಸ್ಪೇನಿನ ಸಹಾಯಕ್ಕೆ ಬರ್ತೈತೋ ಇದರಿಂದ ಎಚ್ಚೆತ್ತುಕೊಂಡಂತಹ ಜೋಸೆಫ್ ಬೋನಾಪಾರ್ಟೆ ತನ್ನ ಸಿಂಹಾಸನವನ್ನ ತೊರೆದು ಆ ಸ್ಪೇನಿನಿಂದ ಪಲಾಯನಗೊಳ್ತಾನೆ. ಸ್ಪೇನಿನಿಂದ ಪಲಾಯನಗೊಳ್ಳುವುದು ಅಷ್ಟೇ ಅಲ್ಲದೆ ಪಿರನಿಜ್ ಗುಡ್ಡಗಾಡುಗಳಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ತಲೆ ತಪ್ಪಿಸಿಕೋತಾನೆ. ಹೀಗೆ ಒಂದ್ ಕಡೆ ಜೋಸೆಫ್ ಬೋನಾಪಾರ್ಟೆ ಸ್ಪೇನಿನ ಸಿಂಹಾಸನ ಬಿಟ್ಟು
ಒಂದ್ ಕಡೆ ಪಲಾಯನಗೊಳ್ತಾನೋ, ಮತ್ತೊಂದು ಕಡೆ ಈ ಇಂಗ್ಲೆಂಡ್ ರಾಷ್ಟ್ರ ಏನ್ ಮಾಡತಪ್ಪ ಅಂದ್ರ ಸ್ಪೇನಿನ ಸಹಾಯಕ್ಕೆ ಬಂದು ಆ ಸ್ಪೇನಿನ ರಾಜಧಾನಿಯಾದಂತ ಮ್ಯಾಡ್ರಿಡ್ ಅನ್ನ ತನ್ನ ಅಧೀನಕ್ಕೆ ತೆಗೆದುಕೊಳ್ತದೆ. ಜೊತೆಗೆ ಆ ಸ್ಪೇನಿನ ಜೊತೆ ಕೂಡಿಕೊಂಡು ಆ ನೆಪೋಲಿಯನ್ನ ಅಧೀನದಲ್ಲಿರ್ತಕ್ಕಂಥ ಪೋರ್ಚುಗಲ್ ಅನ್ನ ವಶಪಡಿಸಿಕೊಳ್ಳೋ ಸಲುವಾಗಿ ಇಂಗ್ಲೆಂಡ್ ರಾಷ್ಟ್ರ ಏನ್ ಮಾಡತ್ರಿ, ಆ ಪೋರ್ಚುಗಲ್ ನಲ್ಲಿ ಇರ್ತಕ್ಕಂತಹ ಫ್ರಾನ್ಸಿನ ಸೈನ್ಯವನ್ನ ಹೊರಗಟ್ಟುವ ಸಲುವಾಗಿ ಒಂದು ಯುದ್ಧವನ್ನ ಕೈಗೊಳ್ತಿ. ಆ ಯುದ್ಧ ಯಾವಪ್ಪ ಅಂದ್ರೆ ಮಿಮಿರೋ ಎಂಬ ಕದನ ಅಥವಾ ಮಿಮಿರೋ ಎಂಬ ಯುದ್ಧ. ಆ ಮಿಮಿರೋ ಯುದ್ಧದಲ್ಲಿ ಇಂಗ್ಲೆಂಡ್ ರಾಷ್ಟ್ರ ಏನ್ ಮಾಡದಪ್ಪ ಅಂದ್ರ ಫ್ರಾನ್ಸಿನ ಸೈನ್ಯವನ್ನ ಸೋಲಿಸಿ ಆ ಪೋರ್ಚುಗಲ್ ನಿಂದ ಹೊರಗಟ್ಟಿ ಬಿಡದತ್ತೆ ಅಂತ ಹೇಳೋದು. ಒಟ್ಟಾರೆಯಾಗಿ ಇಂಗ್ಲೆಂಡಿನ ಬೆಂಬಲದಿಂದಾಗಿ ನೆಪೋಲಿಯನ್ನ ವಶಕ್ಕೆ ಹೋದಂತ ಪೋರ್ಚುಗಲ್ ರಾಷ್ಟ್ರ ಪುನಃ ಇಂಗ್ಲೆಂಡಿನ ಅಧೀನಕ್ಕೆ ಬರತಿ. ನಂತರದಲ್ಲಿ ಸ್ಪೇನಿನಲ್ಲಿ 4ನೇ ಚಾರ್ಲ್ಸ್ ನನ್ನ ಪುನಃ ಅಧಿಕಾರಕ್ಕೆ ತರತಿ. ಯಾರನ್ರಿ? 4ನೇ ಚಾರ್ಲ್ಸ್ ನನ್ನ ಪುನಃ ಅಧಿಕಾರಕ್ಕೆ ತರತಿ. ಸುದ್ದಿ ತಿಳಿದಂತಹ ನೆಪೋಲಿಯನ್ ಪುನಃ 2 ಲಕ್ಷ ಸೈನ್ಯವನ್ನ ಸಂಘಟಿಸಿಕೊಂಡು ಸ್ಪೇನಿನ ಮೇಲೆ ದಾಳಿ ಮಾಡ್ತಾನೋ. ಹೀಗೆ ಆ ದಾಳಿಯಲ್ಲಿ 4ನೇ ಚಾರ್ಲ್ಸ್ ನನ್ನ ಮತ್ತೆ ಅಧಿಕಾರದಿಂದ ತೆಗೆದು ಹಾಕಿ ಸ್ಪೇನ್ ಅನ್ನ ವಶಪಡಿಸಿಕೊಳ್ತಾನೆ. ಸ್ಪೇನ್ ಅನ್ನ ವಶಪಡಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ ತಲೆಮರೆಸಿಕೊಂಡಿರ್ತಕ್ಕಂಥ ತನ್ನ ಅಣ್ಣನಾದಂತಹ ಜೋಸೆಫ್ ಬೋನಾಪಾರ್ಟಿಯನ್ನ ಪುನಃ ಸ್ಪೇನಿನಲ್ಲಿ ಅಧಿಕಾರಕ್ಕೆ ತರ್ತಾನೆ. ಹೀಗೆ ಸ್ಪೇನ್ ಅನ್ನ ವಶಪಡಿಸಿಕೊಂಡು ಸ್ಪೇನಿನಲ್ಲಿ ತನ್ನ ಅಣ್ಣನನ್ನ ಅಧಿಕಾರಕ್ಕೆ ತಂದಂತಹ ಇದೇ ನೆಪೋಲಿಯನ್ ಸುಮಾರು 1 ತಿಂಗಳುಗಳ ಕಾಲ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಸ್ಪೇನಿನಲ್ಲೇ ಇರ್ತಾನೋ. ಆ ಸಮಯಕ್ಕೆ ಸ್ಪೇನಿನ ಜನರ ಪ್ರೀತಿಯನ್ನ ಗಳಿಸುವ ಸಲುವಾಗಿ ಹಲವಾರು ಸುಧಾರಣೆಗಳಿಗೆ ಮುಂದಾಕನ್. ಉದಾಹರಣೆಗೆ ವಿಧ ವಿಧವಾದಂತ ತೆರಿಗೆಯನ್ನ ತೆಗೆದು ಹಾಕಿ ಏಕರೂಪದ ತೆರಿಗೆಯನ್ನು ಜಾರಿಗೆ ತರ್ತಾನು. ಜೊತೆಗೆ ಜಮೀನ್ದಾರಿ ಪದ್ಧತಿಯನ್ನ ರದ್ದುಗೊಳಿಸ್ತಾನು. ಜೊತೆಗೆ ಧಾರ್ಮಿಕ ನ್ಯಾಯಾಲಯಗಳನ್ನ ಜಾರಿಗೊಳಿಸ್ತಾನೆ. ಹೀಗೆ ಈ ರೀತಿಯಾದಂತ ಒಂದು ಆಡಳಿತಾತ್ಮಕ ಸುಧಾರಣೆಗಳನ್ನ ಕೈಗೊಳ್ತಾನೋ. ಆದ್ರೆ ಈ ಸುಧಾರಣೆಗಳನ್ನ ಕೈಗೊಳ್ಳುವ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರೆ ಫ್ರಾನ್ಸಿನ ವಿರುದ್ಧ ಆಸ್ಟ್ರಿಯನ್ನರು ಪುನಃ ದಂಗೆ ಎದ್ದಂತ ಸುದ್ದಿ ಗೊತ್ತಾಗತ್ತೆ. ಹೀಗಾಗಿ ಸುದ್ದಿ ತಿಳಿದಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಸ್ಪೇನ್ ಅನ್ನ ಬಿಟ್ಟು ಪುನಃ ಫ್ರಾನ್ಸಿಗೆ ವಾಪಸ್ ಹಾಕನಂತ ಹೇಳ್ಬೋದು. ಹೀಗೆ ನೆಪೋಲಿಯನ್ ಫ್ರಾನ್ಸಿಗೆ ವಾಪಸ್ ಆಗುವ ಸುದ್ದಿ ತಿಳಿದಂತ ಸ್ಪೇನ್ ಏನ್ ಮಾಡದಪ್ಪ ಅಂತಂದ್ರ ಪುನಃ ಇಂಗ್ಲೆಂಡಿನ ಬೆಂಬಲ ಪಡೆದುಕೊಂಡು ಮತ್ತೆ ಫ್ರಾನ್ಸಿನ ವಿರುದ್ಧ ಹೋರಾಟವನ್ನು ಕೈಗೊಳ್ಳುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಇಂಗ್ಲೆಂಡಿನ ಸೇನಾನಿಯಾದಂಥ ಅರ್ಥರ್ ವೆಲ್ಲೆಸ್ಲಿಯ ನೇತೃತ್ವದಲ್ಲಿ, ಯಾರ ನೇತೃತ್ವದಲ್ಲಿ? ಅರ್ಥರ್ ವೆಲ್ಲೆಸ್ಲಿಯ ನೇತೃತ್ವದಲ್ಲಿ ಸ್ಪೇನ್ ಏನ್ ಮಾಡದಪ್ಪ ಅಂದ್ರ ಫ್ರಾನ್ಸಿನ ವಿರುದ್ಧ ಯುದ್ಧವನ್ನ ಕೈಗೊಳ್ಳುತ್ತೆ. ಹೀಗಾಗಿ ಅರ್ಥರ್ ವೆಲ್ಲೆಸ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಸ್ಪೇನಿನ ಒಕ್ಕೂಟ ಸೈನ್ಯದ ಜೊತೆಗೆ ಕೂಡಿಕೊಂಡು ಫ್ರಾನ್ಸಿನ ಸೈನ್ಯವನ್ನ ಟಲವೇರಾ ಮತ್ತು ಸಾಲ್ಮಾಂಕ್ ಎಂಬ ಕದನಗಳಲ್ಲಿ ಸೋಲಿಸ್ತಾನೆ. ಯಾರನ್ರಿ? ಫ್ರಾನ್ಸಿನ ಸೈನ್ಯವನ್ನ ಇಂಗ್ಲೆಂಡಿನ ಸೇನಾನಿಯಾದಂಥ ಅರ್ಥರ್ ವೆಲ್ಲೆಸ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ ಸ್ಪೇನಿನ ಒಕ್ಕೂಟದ ಸೈನ್ಯದ ಜೊತೆಗೆ ಸೇರಿಕೊಂಡು ಟಲವೇರಾ ಮತ್ತು ಸಾಲ್ಮಾಂಕ್ ಎಂಬ ಕದನಗಳಲ್ಲಿ ಸೋಲಿಸ್ತಾನು. ಪುನಃ ಯುದ್ಧವನ್ನ ಮುಂದುವರಿಸಿ ನೆಪೋಲಿಯನ್ನ ಅಣ್ಣನಾದಂತಹ ಜೋಸೆಫ್ ಬೋನಾಪಾರ್ಟಿಯನ್ನ ವಿಕ್ಟೋರಿಯಾ ಎಂಬ ಕದನದಲ್ಲಿ ಸಂಪೂರ್ಣವಾಗಿ ಸೋಲಿಸ್ತಾನೆ. ಹೀಗೆ ಒಟ್ಟಾರೆಯಾಗಿ ಟಲವೇರಾ, ಸಾಲ್ಮಾಂಕ್ ಮತ್ತು ವಿಕ್ಟೋರಿಯಾ ಎಂಬ ಕದನಗಳಲ್ಲಿ ಇಂಗ್ಲೆಂಡಿನ ಕೈಯಲ್ಲಿ ಫ್ರಾನ್ಸ್ ಸೈನ್ಯ ಅಂದ್ರ ಸೋಲನ್ನ ಅನುಭವಿಸ್ತತಿ. ಹೀಗಾಗಿ ಫ್ರಾನ್ಸ್ ಸೋಲನ್ನ ಅನುಭವಿಸಿದ್ರಿಂದಾಗಿ ಫ್ರಾನ್ಸ್ಗೆ ಯಾವುದೇ ರೀತಿಯ ಲಾಭವಾಗದೆ ಫ್ರಾನ್ಸ್ ಸರಿಸುಮಾರು 3 ಲಕ್ಷ ಸೈನ್ಯವನ್ನ ಈ ಒಂದು ಸ್ಪೇನಿನ ದಂಗೆಯಿಂದ ಕಳೆದುಕೊಂಡಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನೆಪೋಲಿಯನ್ ಸ್ಪೇನಿನ ದಂಗೆಯನ್ನಡಗಿಸುವ ನೆಪದಲ್ಲಿ ಸ್ಪೇನಿನಲ್ಲಿ ಕೈಗೊಂಡಂತಹ ಈ ಆಂತರಿಕ ಹಸ್ತಕ್ಷೇಪ ಮತ್ತು ಅವನ ದುರಾಕ್ರಮಣದ ನೀತಿಯಿಂದಾಗಿ ಫ್ರಾನ್ಸ್ ರಾಷ್ಟ್ರಕ್ಕೆ ಒಂದು ಬಹುದೊಡ್ಡ ಹೊಡೆತ ಉಂಟಾಯ್ತು ಅಂತ ಹೇಳ್ಬೋದು. ಒಂದು ಕಡೆ 3 ಲಕ್ಷ ಸೈನ್ಯವನ್ನು ಕಳೆದುಕೊಂಡ, ಅಪಾರ ಪ್ರಮಾಣದ ಸಮಯ ಮತ್ತು ಶಕ್ತಿಯನ್ನು ಹಾಳು ಮಾಡಿಕೊಂಡ ಅಂತ ಹೇಳ್ಬೋದು. ಜೊತೆಗೆ ಈ ಸ್ಪೇನಿನ ದಂಗೆಯ ವಿಫಲತೆಯ ಕುರಿತಾಗಿ ಸ್ವತಃ ನೆಪೋಲಿಯನ್ ಏನ್ ಹೇಳ್ತಾನಪ್ಪ ಅಂತಂದ್ರೆ ಸ್ಪೇನಿನ ಹುಣ್ಣು ನನ್ನನ್ನು ನಾಶ ಮಾಡಿತು ಅಂತ ಹೇಳ್ತಾನೆ. ಯಾರ್ರೀ? ನೆಪೋಲಿಯನ್ ಏನಂತ ಹೇಳ್ತಾನ್ರಿ? ಸ್ಪೇನಿನ ಹುಣ್ಣು ನನ್ನನ್ನು ನಾಶ ಮಾಡಿತು ಅಂತ ಹೇಳ್ತಾನೆ. ಹೀಗೆ ಈ ರೀತಿಯಾಗಿ ಆ ಪರ್ಯಾಯ ದ್ವೀಪಗಳಲ್ಲಿ ಕಂಡು ಬರ್ತಕ್ಕಂಥ ದಂಗೆಗಳನ್ನ ಅಡಗಿಸುವಾಗ ಕೆಲವೊಂದು ಕಡೆ ದಂಗೆಗಳಲ್ಲಿ ಯಶಸ್ವಿಯಾದ, ಆದ್ರೆ ಸ್ಪೇನಿನಲ್ಲಿ ಕಂಡು ಬರ್ತಕ್ಕಂಥ ದಂಗೆಯನ್ನು ಹತ್ತಿಕ್ಕುವಾಗ ನೆಪೋಲಿಯನ್ ಏನಾಕತ್ಪ ಅಂತಂದ್ರ ಪರಾಭವಗೊಂಡ ಅಂತ ಹೇಳ್ಬೋದು. ಜೊತೆಗೆ
ಕೇವಲ ಈ ಪೋರ್ಚುಗಲ್, ಸ್ಪೇನ್ ಮತ್ತು ಪೋಪನ ವಿರುದ್ಧದ ದಂಗೆಗಳು ಅಷ್ಟೇ ಅಲ್ಲದೆ ಹಾಲೆಂಡ್ ನಲ್ಲಿಯೂ ಸಹ ದಂಗೆ ಎದುರಿದೈತಿ. ಹೀಗಾಗಿ ಹಾಲೆಂಡ್ ನಲ್ಲಿ ಇರ್ತಕ್ಕಂತ ಸ್ವತಃ ನೆಪೋಲಿಯನ್ನ ಸಹೋದರನೇ ಯಾರ್ರಿ, ಲೂಯಿಸ್ ಬೋನಾಪಾರ್ಟೆ, ಈತ ಈ ಒಂದು ಖಂಡಾಂತರ ಪದ್ಧತಿಯನ್ನು ಜಾರಿಗೆ ತರಲಿಕ್ಕೆ ವಿರೋಧ ಮಾಡಿರ್ತಾನೆ. ಹೀಗಾಗಿ ಈ ಕಾರಣಕ್ಕಾಗಿ ತನ್ನ ಸಹೋದರನನ್ನೇ ಅಧಿಕಾರದಿಂದ ತೆಗೆದುಹಾಕಿ ಹಾಲೆಂಡ್ ಅನ್ನ ಫ್ರಾನ್ಸಿನ ಹಿಡಿತಕ್ಕೆ ತೆಗೆದುಕೊಂಡಿರ್ತಾನೆ. ಹೀಗೆ ಒಟ್ಟಾರೆಯಾಗಿ ಖಂಡಾಂತರ ಪದ್ಧತಿಯನ್ನ ವಿರೋಧಿಸಿದ ಹಾಲೆಂಡ್ ಆಗಿರಬಹುದು, ಪೋಪನ ರಾಜ್ಯ ಆಗಿರಬಹುದು, ಪೋರ್ಚುಗಲ್ ಆಗಿರಬಹುದು, ಸ್ಪೇನ್ ಆಗಿರಬಹುದು, ಹೀಗೆ ಈ ಎಲ್ಲ ಕಡೆಗಳಲ್ಲಿನ ದಂಗೆಯನ್ನು ಹತ್ತಿಕ್ಕಲಿಕ್ಕೆ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನಪ್ಪ ಅಂದ್ರೆ ಈ ರೀತಿಯ ಒಂದು ದುರಾಕ್ರಮಣ ನೀತಿಯನ್ನು ಅನುಸರಿಸಿದ ಅಂತ ಹೇಳ್ಬೋದು. ಆದ್ರೆ ಈ ದುರಾಕ್ರಮಣ ನೀತಿಯ ಸಂದರ್ಭದಲ್ಲಿ ಸ್ಪೇನಿನಲ್ಲಿ ಕಂಡು ಬರ್ತಕ್ಕಂತ ಅವನ ಒಂದು ಹೀನಾಯ ಸೋಲುಗಳು ಅವನ ಒಂದು ಪತನಕ್ಕೆ ಮುಖ್ಯ ಕಾರಣವಾದವು ಅಂತ ಹೇಳ್ಬೋದು. ಹೀಗಾಗಿ ಸ್ಪೇನಿನ ಹುಣ್ಣನ್ನು ನಾಶ ಮಾಡಿತು ಅಂತ ಯಾವ ಸಂದರ್ಭದಲ್ಲಿ ಹೇಳ್ತಾನಪ್ಪ ಅಂದ್ರೆ ಸ್ಪೇನಿನಿಂದ ಟಲವೇರಾ, ಸಾಲ್ಮಾಂಗ್ ಮತ್ತು ವಿಕ್ಟೋರಿಯಾ ಕದನಗಳಲ್ಲಿ ಸತತವಾಗಿ 3 ಬಾರಿ ನೆಪೋಲಿಯನ್ನ ಸೈನ್ಯ ಸೋಲುವುದಲ್ಲದೆ ಸುಮಾರು 3 ಲಕ್ಷ ಸೈನಿಕರನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಕದನಗಳಲ್ಲಿ ಕಳೆದುಕೊಳ್ತಾನ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಇದಿಷ್ಟು ಏನಪ್ಪಾ ಅಂದ್ರೆ ಖಂಡಾಂತರ ಪದ್ಧತಿ ಮತ್ತು ಖಂಡಾಂತರ ಪದ್ಧತಿಯ ನಂತರ ಅದನ್ನ ವಿರೋಧಿಸಿದ ರಾಷ್ಟ್ರಗಳಲ್ಲಿನ ದಂಗೆಗಳನ್ನ ಹತ್ತಿಕ್ಕುವ ಸಲುವಾಗಿ ನೆಪೋಲಿಯನ್ ಕೈಗೊಂಡಂತ ಒಂದು ದುರಾಕ್ರಮಣ ನೀತಿ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ನೆಪೋಲಿಯನ್ ದಿಗ್ವಿಜಯಲ್ಲಿ ಕಂಡು ಬರ್ತಕ್ಕಂತ ಮತ್ತೊಂದು ಕದನ ಯಾವತ್ತಪ್ಪ ಅಂತಂದ್ರ ವ್ಯಾಗ್ರಾಮ್ ಕದನ. ಯಾವ್ದ್ರಿ? ವ್ಯಾಗ್ರಾಮ್ ಕದನ. ಈ ಕದನ ಯಾವಾಗ ನಡೆದಿತ್ತಪ್ಪ ಅಂತಂದ್ರ 1809 ನಡೆದಿತ್ತು. ಒಂದ್ ಕಡೆ ಪೋರ್ಚುಗಲ್ ಮತ್ತು ಸ್ಪೇನಿನ ದಂಗೆಗಳನ್ನ ಹತ್ತಿಕ್ಕಿ ಫ್ರಾನ್ಸಿಗೆ ಬರ್ತಾನೋ. ಫ್ರಾನ್ಸಿಗೆ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರ ಈ ಹೊತ್ತಿಗೆ ನೆಪೋಲಿಯನ್ ಸ್ಪೇನಿನ ದಂಗೆಯಲ್ಲಿ ನಿರತನಾದ ಸುದ್ದಿ ತಿಳಿದಂತಹ ಆಸ್ಟ್ರಿಯಾ ಏನ್ ಮಾಡತಪ್ಪ ಅಂತಂದ್ರ ಈ ಹಿಂದಿನ ಸೋಲುಗಳಿಗೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಪುನಃ ಫ್ರಾನ್ಸಿನೊಂದಿಗೆ ಯುದ್ಧವನ್ನ ಘೋಷಣೆ ಮಾಡಿರುತ್ತೆ. ಯಾವ್ದ್ರಿ? ಆಸ್ಟ್ರಿಯಾ. ಅಂದ್ರೆ ಇಲ್ಲಿ ಆಸ್ಟ್ರಿಯಾ ಅಂದ್ರೆ ಯಾರಿರ್ತಾರ್ರಿ? 2ನೇ ಫ್ರಾನ್ಸಿಸ್. ಹೀಗಾಗಿ ತನ್ನ ಹಿಂದಿನ ಸೋಲಿನ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಆಸ್ಟ್ರಿಯಾ ಯಾವಾಗ ಈ ಒಂದು ಫ್ರಾನ್ಸಿನ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಬೇಕು, ಸುದ್ದಿ ತಿಳಿದಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಆಸ್ಟ್ರಿಯಾದ ಮೇಲೆ ಮಿಂಚಿನ ದಾಳಿಯನ್ನ ಕೈಗೊಳ್ತಾನೆ. ಹೀಗಾಗಿ ಆ ಮಿಂಚಿನ ದಾಳಿಯ ಸಂದರ್ಭದಲ್ಲಿ ಬವೇರಿಯಾ ಎಂಬಲ್ಲಿ 5 ದಿನಗಳಲ್ಲಿ 5 ಕದನವನ್ನ ನಡೆಸ್ತಾನೆ. ಎಷ್ಟ್ರಿ? ಬವೇರಿಯಾ ಎಂಬಲ್ಲಿ 5 ದಿನಗಳಲ್ಲಿ 5 ಕದನಗಳನ್ನ ನಡೆಸಿ ಆಸ್ಟ್ರಿಯಾದ ಸೈನ್ಯವನ್ನ ಹಿಮ್ಮೆಟ್ಟಿಸ್ತಾನೆ ಅಂತ ಹೇಳ್ಬೋದು. ಹೀಗೆ ಬವೇರಿಯಾದಲ್ಲಿ ಕೈಗೊಂಡಂತಹ ಸತತ ಯುದ್ಧಗಳಲ್ಲಿ ಆಸ್ಟ್ರಿಯಾವನ್ನ ಹಿಮ್ಮೆಟ್ಟಿಸಿದ ನೆಪೋಲಿಯನ್ ಇಷ್ಟಕ್ಕೂ ಸುಮ್ಮನಾಗದೆ ಆಸ್ಟ್ರಿಯಾವನ್ನ ಸಂಪೂರ್ಣವಾಗಿ ಸೋಲಿಸಲಿಕ್ಕೆ ತನ್ನ ಒಂದು ಯುದ್ಧವನ್ನ ಮುಂದುವರಿಸ್ತಾನೋ. ಆ ಯುದ್ಧದ ಸಂದರ್ಭದಲ್ಲಿ 1809 ಜುಲೈ 5 ಮತ್ತು 6ನೇ ತಾರೀಕಿನಂದು, ಯಾವಾಗ್ರಿ? 1809 ಜುಲೈ ತಿಂಗಳ 5 ಮತ್ತು 6ನೇ ತಾರೀಕಿನಂದು ಫ್ರಾನ್ಸ್ ಮತ್ತು ಆಸ್ಟ್ರಿಯಾ ಸೈನ್ಯದ ಮಧ್ಯೆ ಏನಾಗತ್ತಪ್ಪ ಅಂದ್ರೆ ವ್ಯಾಗ್ರಾಮ್ ಎಂಬಲ್ಲಿ ಒಂದು ಘೋರ ಕದನ ನಡೆದಿತ್ತು. ಎಲ್ರಿ? ವ್ಯಾಗ್ರಾಮ್ ಎಂಬಲ್ಲಿ ಒಂದು ಘೋರ ಕದನ ನಡೆದೈತಿ. ಆ ಕದನದಲ್ಲಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಆಸ್ಟ್ರಿಯಾವನ್ನ ಸಂಪೂರ್ಣವಾಗಿ ಸೋಲಿಸ್ತಾನ. ಯಾವ ಕದನದಲ್ರಿ? ವ್ಯಾಗ್ರಾಮ್ ಕದನದಲ್ಲಿ. ಯಾವಾಗ್ರಿ? 1809 ಜುಲೈ ತಿಂಗಳಿನ 5 ಮತ್ತು 6ನೇ ತಾರೀಕಿನಂದು ವ್ಯಾಗ್ರಾಮ್ ಎಂಬಲ್ಲಿ ನಡೆದ ಕದನದಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನಪ್ಪ ಅಂದ್ರ ಆಸ್ಟ್ರಿಯಾದ ಸಂಪೂರ್ಣ ಸೈನ್ಯವನ್ನ ಸೋಲಿಸ್ತಾನೆ. ಹೀಗೆ ನೆಪೋಲಿಯನ್ ಕೈಯಲ್ಲಿ ಸೋತಂತಹ 2ನೇ ಫ್ರಾನ್ಸಿಸ್ ಅಥವಾ ಆಸ್ಟ್ರಿಯಾ ಏನ್ ಮಾಡದಪ್ಪ ಅಂತಂದ್ರೆ ನೆಪೋಲಿಯನ್ನೊಂದಿಗೆ ವಿಯೆನ್ನಾ ಅಥವಾ ಸ್ಕ್ಯಾನ್ವಾನ್ ಎಂಬ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಯಾವ ಒಪ್ಪಂದವನ್ರಿ? ವಿಯೆನ್ನಾ ಒಪ್ಪಂದ ಅಥವಾ ಸ್ಕ್ಯಾನ್ವಾನ್ ಒಪ್ಪಂದ. ಯಾರ ಮಧ್ಯೆ? ಆಸ್ಟ್ರಿಯಾ ಮತ್ತು ಫ್ರಾನ್ಸಿನ ಮಧ್ಯೆ. ಯಾವ ಕದನದ ನಂತರ? ವ್ಯಾಗ್ರಾಮ್ ಕದನದ ನಂತರ. ವ್ಯಾಗ್ರಾಮ್ ಕದನದಲ್ಲಿ ನೆಪೋಲಿಯನ್ ಆಸ್ಟ್ರಿಯಾವನ್ನ ಸೋಲಿಸ್ತಾನು. ಸೋತಿರ್ತಕ್ಕಂಥ ಆಸ್ಟ್ರಿಯಾ ನೆಪೋಲಿಯನ್ನೊಂದಿಗೆ ಏನ್ ಮಾಡದಪ್ಪ ಅಂತಂದ್ರೆ ವಿಯೆನ್ನಾ ಅಥವಾ ಸ್ಕ್ಯಾನ್ವಾನ್ ಎಂಬ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಹೀಗಾಗಿ ಈ ಒಪ್ಪಂದದ ಪ್ರಕಾರವಾಗಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಹಲವಾರು ಭೂಭಾಗಗಳನ್ನ ಫ್ರಾನ್ಸಿನ ವಶಕ್ಕೆ ತೆಗೆದುಕೊತಾನೆ. ಉದಾಹರಣೆಗೆ ಆ ವಿಯೆನ್ನಾ ಒಪ್ಪಂದದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಅಂಶಗಳು ಯಾವಪ್ಪ ಅಂದ್ರ ಮೊದಲ ಒಂದು ಕರಾರು ಯಾವಪ್ಪ ಅಂತಂದ್ರ ಪೋಲೆಂಡಿನಲ್ಲಿ ಆಸ್ಟ್ರಿಯಾ ತಾನು ಹೊಂದಿರತಕ್ಕಂತಹ ಗ್ಯಾಲಿಷಿಯಾ ಮತ್ತು ಇಟಲಿಯ ಗಡಿ ಭಾಗಗಳನ್ನ ಫ್ರಾನ್ಸ್ಗೆ
ಬಿಟ್ಟು ಕೊಡೋದು. ಇದು ಮೊದಲ ಒಂದು ಕರಾರು. ಇನ್ನು ಎರಡನೇ ಒಂದು ಕರಾರು ಯಾವಪ್ಪ ಅಂತಂದ್ರ ವ್ಯಾಗ್ರಾಮ್ ಯುದ್ಧದಲ್ಲಿ ಆದಂತ ಯುದ್ಧ ನಷ್ಟಕ್ಕೆ ಪರಿಹಾರವಾಗಿ ಆಸ್ಟ್ರಿಯಾ ಏನ್ ಮಾಡತ್ತಪ್ಪ ಅಂದ್ರೆ ಯುದ್ಧ ವೆಚ್ಚವನ್ನ ಕೊಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತದೆ. ಎರಡನೇ ಕರಾರು ಯಾವಪ್ಪ ಅಂತಂದ್ರೆ ಆಸ್ಟ್ರಿಯಾ ಯುದ್ಧ ವೆಚ್ಚವನ್ನ ನೀಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತದೆ. ಯಾವ ಕದನದ ನಷ್ಟಕ್ಕೆ ಪರಿಹಾರವಾಗಿರಿ? ವ್ಯಾಗ್ರಾಮ್ ಕದನದಲ್ಲಿ ನೆಪೋಲಿಯನ್ಗೆ ಆದಂತಹ ನಷ್ಟಕ್ಕೆ ಪರಿಹಾರವಾಗಿ ಯುದ್ಧ ವೆಚ್ಚವನ್ನ ನೀಡಲಿಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತತಿ. ಇನ್ನೆಷ್ಟು ಮೂರನೇ ಒಂದು ಕರಾರು ಯಾವಪ್ಪ ಅಂತಂದ್ರ ಸೈನ್ಯ ಕಡಿತಕ್ಕೆ ಒಪ್ಪಿಗೆ. ಅಂದ್ರ ಇಲ್ಲಿ ಆಸ್ಟ್ರಿಯಾ ಏನ್ ಮಾಡತ್ರಿ, ತನ್ನ ಅಖಂಡ ಸೈನ್ಯವನ್ನ ಕೇವಲ 1.5 ಲಕ್ಷಕ್ಕೆ ಇಳಿಕೆ ಮಾಡ್ಕೋತ ಹೇಳ್ಬೋದು. ಇನ್ನೆಸ್ಟ್ ನಾಲ್ಕನೇ ಒಂದು ಕರಾರು ಯಾವಪ್ಪ ಅಂತಂದ್ರ ಖಂಡಾಂತರ ಪದ್ಧತಿಗೆ ಒಪ್ಪಿಗೆಯನ್ನ ಸೂಚಿಸ್ತದೆ. ನೆಕ್ಸ್ಟ್ ಐದನೇ ಒಂದು ಕರಾರು ಯಾವಪ್ಪ ಅಂತಂದ್ರ ಎರಡನೇ ಫ್ರಾನ್ಸಿಸ್ ತನ್ನ ಮಗಳಾದಂತಹ ಮೇರಿ ಲೂಯಿಸ್ಳನ್ನ ನೆಪೋಲಿಯನ್ಗೆ ಕೊಟ್ಟು ವಿವಾಹ ಮಾಡಲಿಕ್ಕೆ ಅನುಮತಿಯನ್ನ ಸೂಚಿಸ್ತಾನೆ. ಹೀಗೆ ಈ ರೀತಿಯಾದಂತಹ ಮುಖ್ಯ ಕರಾರುಗಳೆಲ್ಲವೂ ಏನಾಕವಪ್ಪ ಅಂತಂದ್ರೆ ಈ ಒಂದು ವಿಯೆನ್ನಾ ಅಥವಾ ಸ್ಕ್ಯಾನ್ವಾನ್ ಒಪ್ಪಂದದಲ್ಲಿ ಕಂಡು ಬರ್ತಾವ ಅಂತ ಹೇಳಿ. ನೆಕ್ಸ್ಟ್ ಈ ಒಪ್ಪಂದದ ಪ್ರಕಾರವಾಗಿ ಎರಡನೇ ಫ್ರಾನ್ಸಿಸ್ ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನ ಮಗಳಾದಂತಹ ಮೇರಿ ಲೂಯಿಸ್ ಎಂಬುವಳನ್ನ 1810 ಏಪ್ರಿಲ್ ನಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ನೆಪೋಲಿಯನ್ ಕೊಟ್ಟು ವಿವಾಹ ಮಾಡ್ತಾನೆ. ಹಾಗಾದ್ರೆ ಇಲ್ಲಿ ನೆಪೋಲಿಯನ್ ಈ ಮೇರಿ ಲೂಯಿಸ್ ಅನ್ನ ಮತ್ತೊಂದು ವಿವಾಹ ಆಗಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಮುಂಚೆ ನೆಪೋಲಿಯನ್ 1796ರಲ್ಲಿ ಜೋಸೆಫೈನ್ ಎಂಬುವಳನ್ನ ವಿವಾಹವಾಗಿದ್ದ. ಆದ್ರೆ ಆ ಜೋಸೆಫೈನ್ಗೆ ಯಾವುದೇ ರೀತಿಯ ಒಂದು ಮಗು ಜನಿಸಿರಲಿಲ್ಲ. ಅವಳಿಗೆ ಈ ಮುಂಚೆ 2 ಮಕ್ಕಳು ಇದ್ರು. ಆದ್ರ ನೆಪೋಲಿಯನ್ನ ವಿವಾಹವಾದ ನಂತರ ನೆಪೋಲಿಯನ್ಗೆ ಯಾವುದೇ ರೀತಿಯ ಮಕ್ಕಳು ಜನಿಸಿರುವುದಿಲ್ಲ. ಹೀಗಾಗಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ತನಗೆ ಉತ್ತರಾಧಿಕಾರಿ ಇಲ್ಲವೆಂಬ ಕಾರಣಕ್ಕಾಗಿ ಜೋಸೆಫೈನ್ಗೆ ವಿವಾಹ ವಿಚ್ಛೇದನವನ್ನು ನೀಡುತ್ತಾನೆ. ಹೀಗಾಗಿ ಜೋಸೆಫೈನ್ಗೆ ವಿವಾಹ ವಿಚ್ಛೇದನವನ್ನ ನೀಡಿರ್ತಕ್ಕಂಥ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ 1810 ಏಪ್ರಿಲ್ ನಲ್ಲಿ ಎರಡನೇ ಫ್ರಾನ್ಸಿಸ್ನ ಮಗಳಾದಂತಹ ಮೇರಿ ಲೂಯಿಸ್ ಅನ್ನ ವಿವಾಹವಾಕಾನು. ಹೀಗೆ ಈ ವಿವಾಹವಾದಂತಹ ಮೇರಿ ಲೂಯಿಸ್ಳೊಂದಿಗೆ ಸಂಸಾರ ಜೀವನ ನಡೆಸಿರ್ತಕ್ಕಂಥ ನೆಪೋಲಿಯನ್ಗೆ ನಂತರದಲ್ಲಿ ಒಂದು ಗಂಡು ಮಗುವಿನ ಜನನಾಕತಿ. ಆ ಗಂಡು ಮಗುವಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ರೋಮನ್ ಚಕ್ರವರ್ತಿ ಅಂತೇಳಿ ಒಂದು ಬಿರುದನ್ನ ನೀಡುವ ಮುಖೇನ ತನ್ನ ಉತ್ತರಾಧಿಕಾರಿಯಾಗಿ ಘೋಷಣೆ ಮಾಡ್ಕೋತಾನೆ ಅಂತ ಹೇಳ್ಬೋದು. ಹೀಗೆ ಇದಿಷ್ಟು ಏನಪ್ಪಾ ಅಂತಂದ್ರೆ ವ್ಯಾಗ್ರಾಮ್ ಕದನದಲ್ಲಿ ಆಸ್ಟ್ರಿಯಾವನ್ನು ಸೋಲಿಸಿ ಆಸ್ಟ್ರಿಯಾದ ಜೊತೆಗೆ ಮಾಡಿಕೊಂಡಂತ ವಿಯೆನ್ನಾ ಒಪ್ಪಂದ ಮತ್ತು ಅದರ ಕರಾರುಗಳೇನಪ್ಪ ಅಂದ್ರೆ ಈ ರೀತಿಯಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಇನ್ನೆಸ್ಟ್ ವ್ಯಾಗ್ರಾಮ್ ಕದನದ ನಂತರ ನೆಪೋಲಿಯನ್ನ ದಿಗ್ವಿಜಯಲ್ಲಿ ಕಂಡು ಬರತಕ್ಕಂತ ಮತ್ತೊಂದು ಪ್ರಮುಖ ದಿಗ್ವಿಜಯ ಯಾವಪ್ಪ ಅಂತಂದ್ರೆ ಮಾಸ್ಕೋ ದಂಡಯಾತ್ರೆ ಅಥವಾ ರಷ್ಯಾದ ದಂಡಯಾತ್ರೆ ಅಂತ ಹೇಳ್ಬೋದು. ಇದು 1812ರಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಈ ನೆಪೋಲಿಯನ್ ಬೋನಾಪಾರ್ಟೆ ಈ ರಷ್ಯಾದ ದಂಡಯಾತ್ರೆನ ಕೈಗೊಳ್ಳಲಿಕ್ಕೆ ಹಲವಾರು ರೀತಿಯಾದಂತಹ ಕಾರಣಗಳಿರ್ತವೆ. ಅದರಲ್ಲಿ ಮುಖ್ಯವಾದಂತಹ ಕಾರಣಗಳನ್ನ ನೋಡೋದಾದ್ರೆ ಅದರಲ್ಲಿ ಮೊದಲನೇ ಒಂದು ಕಾರಣ ಯಾವಪ್ಪ ಅಂತಂದ್ರೆ ರಷ್ಯಾ ಸೈನಿಕ ಸಹಾಯ ನೀಡಲು ತಿರಸ್ಕಾರ. ಮೊದಲನೇ ಒಂದು ಕಾರಣ ಯಾವಪ್ಪ ಅಂದ್ರೆ ರಷ್ಯಾ ನೆಪೋಲಿಯನ್ನಿಗೆ ಸೈನಿಕ ಸಹಾಯವನ್ನು ನೀಡಲಿಕ್ಕೆ ತಿರಸ್ಕಾರ. ಯಾವ ರೀತಿಪ್ಪ ಅಂತಂದ್ರೆ ಈ ಮುಂಚೆ ನೆಪೋಲಿಯನ್ ಏನ್ ಮಾಡಿರ್ತಾನೆ ನೋಡ್ರಿ, ಆಸ್ಟ್ರಿಯಾದೊಂದಿಗೆ ವ್ಯಾಗ್ರಾಮ್ ಕದನವನ್ನ ಕೈಗೊಂಡಿರ್ತಾನೆ. ಹೀಗಾಗಿ ಆ ಕದನವನ್ನ ಕೈಗೊಳ್ಳೋಕ್ಕಿಂತ ಮುಂಚೆ ರಷ್ಯಾದ ದೊರೆಯಾದಂತಹ 1ನೇ ಜಾರ್ ಅಲೆಕ್ಸಾಂಡರ್ನಿಗೆ ಸುಮಾರು 15,000 ಸೈನಿಕರ ಒಂದು ನೆರವನ್ನ ನೀಡುವಂತೆ ಕೇಳಿಕೊಂಡಿರ್ತಾನೆ. ಆದ್ರ ನೆಪೋಲಿಯನ್ ಕೇಳಿಕೊಂಡಂತಹ ಈ ಒಂದು ಸೈನಿಕ ನೆರವನ್ನ ಈ 1ನೇ ಜಾರ್ ಅಲೆಕ್ಸಾಂಡರ್ ಏನ್ ಮಾಡ್ತಾನ್ರಿ, ತಿರಸ್ಕಾರ ಮಾಡಿರ್ತಾನೆ. ಹೀಗಾಗಿ ಈ ಕಾರಣಕ್ಕಾಗಿ ಈ ಮಾಸ್ಕೋ ದಂಡಯಾತ್ರೆಯನ್ನು ಕೈಗೊಂಡ ಅಂತ ಹೇಳ್ಬೋದು. ಹೀಗಾಗಿ ಮಾಸ್ಕೋ ದಂಡಯಾತ್ರೆಯನ್ನು ಕೈಗೊಳ್ಳಲಿಕ್ಕೆ ಮೊದಲ ಕಾರಣ ಅಂತ ಬಂದಾಗ ರಷ್ಯಾ ಸೈನಿಕ ನೆರವು ನೀಡಲು ತಿರಸ್ಕಾರ. ನೆಕ್ಸ್ಟ್ ಎರಡನೇ ಒಂದು ಕಾರಣ ಯಾವಪ್ಪ ಅಂತಂದ್ರ ಕಾನ್ಸ್ಟಂಟಿನೋಪಲಿನ ಮೇಲೆ ಆಕ್ರಮಣವನ್ನ ಮಾಡಲಿಕ್ಕೆ ಪುನಃ ಜಾರನ ಸಹಾಯವನ್ನ ಕೇಳಿರ್ತಾನೆ. ಅದಕ್ಕೂ ಸಹ 1ನೇ ಜಾರ್ ಏನ್ ಮಾಡಿರ್ತಾನೆ ಹೇಳ್ರಿ, ನಕಾರವನ್ನ ತೋರಿರ್ತಾನೆ ಅಥವಾ ತಿರಸ್ಕಾರ ಮಾಡಿರ್ತಾನೆ. ಹೀಗಾಗಿ ಈ ಕಾರಣಕ್ಕಾಗಿ ಈ ಮಾಸ್ಕೋ ದಂಡಯಾತ್ರೆನ ಕೈಗೊಂಡ ಅಂತ ಹೇಳ್ಬೋದು. ಹೀಗಾಗಿ ಮಾಸ್ಕೋ ದಂಡಯಾತ್ರೆನ ಕೈಗೊಳ್ಳಲಿಕ್ಕೆ ಎರಡನೇ ಒಂದು ಕಾರಣ ಏನಪ್ಪಾ ಅಂದ್ರೆ ಕಾನ್ಸ್ಟಂಟಿನೋಪಲಿನ ಆಕ್ರಮಣಕ್ಕೆ ಜಾರನ ಸಹಾಯದ ನಕಾರ ಅಥವಾ ತಿರಸ್ಕಾರ. ನೆಕ್ಸ್ಟ್ ಮೂರನೇ ಒಂದು ಕಾರಣ ಯಾವಪ್ಪ ಅಂತಂದ್ರೆ ರಷ್ಯಾದ 1ನೇ ಜಾರ್ ತನ್ನ ತಂಗಿಯಾದಂತಹ ಗ್ರಾಂಡ್ ಡಚಿಸ್ ಅನ್ನಾಳನ್ನ ನೆಪೋಲಿಯನ್ನಿಗೆ ವಿವಾಹ ಮಾಡಿಕೊಡ್ಲಿಕ್ಕೆ ನಿರಾಕರಣೆ ಮಾಡಿರ್ತಾನೆ. ಯಾರ್ರಿ, 1ನೇ ಜಾರ್. ಹೀಗಾಗಿ ಮಾಸ್ಕೋ ದಂಡಯಾತ್ರೆ ಕೈಗೊಳ್ಳಲಿಕ್ಕೆ ಮೂರನೇ ಕಾರಣ ಯಾವಪ್ಪ ಅಂತಂದ್ರೆ
ನೆಪೋಲಿಯನ್ನನಿಗೆ ತನ್ನ ತಂಗಿಯಾದಂತಹ ಗ್ರ್ಯಾಂಡ್ ಡಚಿಸ್ ಅಣ್ಣಾಳನ್ನ ಮದುವೆ ಮಾಡಿಕೊಡಲಿಕ್ಕೆ 1ನೇ ಜಾರನ ನಿರಾಕರಣೆ, ಅಥವಾ ಅದನ್ನು ಸಾಮಾನ್ಯವಾಗಿ ಒಂದೇ ಪಾಯಿಂಟ್ಸ್ ಮಾಡ್ಕೋದಾದ್ರ ನೆಪೋಲಿಯನ್ನಿಗೆ ತನ್ನ ತಂಗಿಯನ್ನು ಕೊಟ್ಟು ವಿವಾಹ ಮಾಡಲಿಕ್ಕೆ ನಕಾರ. ಇಲ್ಲಿ ಯಾರು ನಕಾರ ಮಾಡ್ತಾರ್ರಿ? 1ನೇ ಜಾರ್ ಅಲೆಕ್ಸಾಂಡರ್ ತನ್ನ ತಂಗಿಯಾದಂತ ಗ್ರಾಂಡ್ ಡಚಿಸ್ ಅಣ್ಣಾಳನ್ನ ನೆಪೋಲಿಯನ್ನಿಗೆ ಕೊಟ್ಟು ವಿವಾಹ ಮಾಡಲಿಕ್ಕೆ ಅನುಮತಿಯನ್ನು ನೀಡುವುದಿಲ್ಲ ಅಥವಾ ನಿರಾಕರಣೆ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ 4ನೇ ಒಂದು ಕಾರಣ ಯಾವಪ್ಪ ಅಂತಂದ್ರೆ ನೆಪೋಲಿಯನ್ ಏನ್ ಮಾಡಿತಾನಪ್ಪ ಅಂದ್ರೆ 1ನೇ ಜಾರ್ ಅಲೆಕ್ಸಾಂಡರ್ನ ಭಾಮೈದುನಾದಂತಹ ಜರ್ಮನಿಯ ಡ್ಯೂಕನ ಬಳಿ ಇರ್ತಕ್ಕಂತಹ ಓಲ್ಡನ್ಬರ್ಗ್ ಪ್ರದೇಶವನ್ನ ವಶಪಡಿಸಿಕೊಂಡಿರ್ತಾನೆ. ಯಾವ ಪ್ರದೇಶವನ್ರಿ? ಡ್ಯೂಕನ ಬಳಿ ಇರ್ತಕ್ಕಂತ ಓಲ್ಡನ್ಬರ್ಗ್ ಪ್ರದೇಶವನ್ನ ವಶಪಡಿಸಿಕೊಂಡಿರ್ತಾನೆ. ಡ್ಯೂಕ್ ಯಾರಪ್ಪ ಅಂತಂದ್ರೆ 1ನೇ ಜಾರ್ ಅಲೆಕ್ಸಾಂಡರ್ನ ಭಾಮೈದನ, ಎಲ್ರಿ ಜರ್ಮನಿಯ ಉತ್ತರ ತೀರದಲ್ಲಿರ್ತಾನೆ. ಯಾರ್ರಿ? ಡ್ಯೂಕ್. ಹೀಗಾಗಿ ಅವನ ವಶದಲ್ಲಿ ಇರ್ತಕ್ಕಂತಹ ಓಲ್ಡನ್ಬರ್ಗ್ ಪ್ರದೇಶವನ್ನ ಈ ನೆಪೋಲಿಯನ್ ವಶಪಡಿಸಿಕೊಂಡಿರ್ತಾನೆ. ಇದನ್ನು ಯಾರ ವಿರೋಧ ಮಾಡಿರ್ತಾರ್ರಿ? 1ನೇ ಜಾರ್ ವಿರೋಧ ಮಾಡಿರ್ತಾನೆ. ಇನ್ನೆಷ್ಟು ಮತ್ತೊಂದು ಮುಖ್ಯ ಕಾರಣ ಯಾವಪ್ಪ ಅಂತಂದ್ರೆ ನೆಪೋಲಿಯನ್ ಆಸ್ಟ್ರಿಯಾದ 2ನೇ ಫ್ರಾನ್ಸಿಸ್ನ ಮಗಳಾದಂತಹ ಮೇರಿ ಲೂಯಿಸ್ ಅನ್ನ ವಿವಾಹವಾಗಿರ್ತಾನೆ. ಹೀಗಾಗಿ ಮೇರಿ ಲೂಯಿಸ್ ಅನ್ನ ವಿವಾಹವಾಗಿದ್ದನ್ನ ಈ 1ನೇ ಜಾರ್ ಅಲೆಕ್ಸಾಂಡರ್ ಏನ್ ಮಾಡ್ತಾನಪ್ಪ ಅಂದ್ರೆ ವಿರೋಧ ಮಾಡ್ತಾನೆ ಅಂತ ಹೇಳ್ಬೋದು. ಹೀಗೆ ಪ್ರಮುಖ ಈ 5 ಕಾರಣಗಳು ಅಷ್ಟಲ್ಲದೆ ಮತ್ತೊಂದು ಮುಖ್ಯ ಕಾರಣ ಯಾವಪ್ಪ ಅಂತಂದ್ರೆ ಈ ಮುಂಚೆ 1807ರಲ್ಲಿ ನೆಪೋಲಿಯನ್ನೊಂದಿಗೆ ಮಾಡಿಕೊಂಡಂತಹ ತಿಲ್ಸಿಟ್ ಒಪ್ಪಂದದ ಕರಾರುಗಳನ್ನ ಧಿಕ್ಕರಿಸಿರ್ತಾನೆ. ಯಾರ್ರಿ? 1ನೇ ಜಾರ್ ಅಲೆಕ್ಸಾಂಡರ್. ಹೀಗಾಗಿ 1ನೇ ಜಾರ್ ಅಲೆಕ್ಸಾಂಡರ್ ಮತ್ತು ನೆಪೋಲಿಯನ್ ಮಧ್ಯೆ 1807ರಲ್ಲಿ ಏನಿರ್ತೈತ್ರಿ ತಿಲ್ಸಿಟ್ ಒಪ್ಪಂದ ಆಗಿರುತ್ತೆ. ಹೀಗಾಗಿ ಆ ಒಪ್ಪಂದದ ಪ್ರಕಾರವಾಗಿ ಜಾರ್ ಏನ್ ಮಾಡಿರ್ತಾನೆ ಹೇಳ್ರಿ, ಖಂಡಾಂತರ ಪದ್ಧತಿಯನ್ನು ಜಾರಿಗೆ ತರಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿರ್ತಾನೆ. ಆದ್ರ ಈ ಸಂದರ್ಭಕ್ಕೆ ಬಂದಾಗ ಆ ಖಂಡಾಂತರ ಪದ್ಧತಿಯನ್ನ ಜಾರಿಗೆ ತರೋದರ ಬದಲಾಗಿ ಆ ಖಂಡಾಂತರ ಪದ್ಧತಿಯನ್ನ ಧಿಕ್ಕರಿಸಿ ಇಂಗ್ಲೆಂಡಿನೊಂದಿಗೆ ವ್ಯಾಪಾರ ಮಾಡಲಿಕ್ಕೆ ತನ್ನ ಒಂದು ಅನುಮತಿಯನ್ನು ನೀಡಿರ್ತಾನೆ. ಯಾರ್ರಿ? 1ನೇ ಜಾರ್ ಅಲೆಕ್ಸಾಂಡರ್. ಹೀಗಾಗಿ ಈ ಎಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನಪ್ಪ ಅಂತಂದ್ರೆ 1812ರ ಜೂನ್ ತಿಂಗಳಿನಲ್ಲಿ ಈ ಒಂದು ಮಾಸ್ಕೋ ದಂಡಯಾತ್ರೆಯನ್ನ ಅಥವಾ ರಷ್ಯಾದ ದಂಡಯಾತ್ರೆಯನ್ನ ಕೈಗೊಳ್ತಾನೆ ಅಂತ ಹೇಳ್ಬೋದು. ಹೀಗೆ ಈ ರಷ್ಯಾ ದಂಡಯಾತ್ರೆನ ಕೈಗೊಳ್ಳಲಿಕ್ಕೆ ಸಜ್ಜಾದಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆಸ್ಟ್ರಿಯಾ, ಪ್ರಷ್ಯಾ, ಇಟಲಿ, ಡೇನ್ ಹೀಗೆ ಈ ಎಲ್ಲ ಕಡೆಗಳಲ್ಲಿನ ಸೈನ್ಯವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಸೈನ್ಯದಲ್ಲಿ ಸೇರಿಸಿಕೊಳ್ತಾನೆ. ಹೀಗೆ ಒಟ್ಟಾರೆಯಾಗಿ ಈ ಎಲ್ಲ ಸೈನ್ಯವನ್ನು ಕೂಡಿಸಿಕೊಂಡಂತಹ ಈ ನೆಪೋಲಿಯನ್ ಅನ್ನ ಸೈನ್ಯವನ್ನ ರಷ್ಯಾದ ಸೇನೆ ಏನ್ ಮಾಡೋದಪ್ಪ ಅಂತಂದ್ರೆ ಒಂದ್ ರೀತಿ ವ್ಯಂಗ್ಯ ಮಾತುಗಳಿಂದ ಅವಮಾನಿಸ್ತದೆ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರೆ ನೆಪೋಲಿಯನ್ ಹೊಂದಿರತಕ್ಕಂತ ಎಲ್ಲ ಸೈನ್ಯವನ್ನ 20 ರಾಷ್ಟ್ರಗಳ ಸೈನ್ಯ ಅಂತ ಕರೆಯಲಿಕ್ಕೆ ಆರಂಭಿಸಿದೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಏನೇ ಇರಲಿ ಈ ಒಂದು ಪ್ರಮುಖ ಕಾರಣಗಳ ಹಿನ್ನೆಲೆಯಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನಪ್ಪ ಅಂತಂದ್ರೆ 1812ರ ಜೂನ್ ತಿಂಗಳಿನಲ್ಲಿ ಸುಮಾರು 6 ಲಕ್ಷ ಸೈನ್ಯದೊಂದಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ರಷ್ಯಾದ ದಂಡಯಾತ್ರೆಯನ್ನ ಅಥವಾ ಮಾಸ್ಕೋದ ದಂಡಯಾತ್ರೆಯನ್ನ, ಇಲ್ಲಿ ಮಾಸ್ಕೋ ಮತ್ತು ರಷ್ಯಾ ಅಂತ ಕನ್ಫ್ಯೂಸ್ ಆಗಬೇಡ್ರಿ, ಮಾಸ್ಕೋ ಎಂಬುದು ರಷ್ಯಾದ ರಾಜಧಾನಿ. ಹೀಗಾಗಿ ಇಲ್ಲಿ ನೀವು ಮಾಸ್ಕೋ ದಂಡಯಾತ್ರೆ ಅಂತಾದ್ರೂ ಬರೀರಿ ಅಥವಾ ರಷ್ಯಾದ ದಂಡಯಾತ್ರೆ ಅಂತಾದ್ರೂ ಬರೀರಿ. ಒಟ್ಟಾರೆಯಾಗಿ ಏನೇ ಇರಲಿ ಸುಮಾರು 6 ಲಕ್ಷ ಸೈನ್ಯದೊಂದಿಗೆ 1812ರ ಜೂನ್ ತಿಂಗಳಿನಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ಮಾಸ್ಕೋ ದಂಡಯಾತ್ರೆನ ಕೈಗೊಳ್ತಾನೋ. ಈ ಮಾಸ್ಕೋ ದಂಡಯಾತ್ರೆ ಕೈಗೊಂಡ 5ನೇ ದಿನಕ್ಕೆ ಏನಾಕೈತಪ್ಪ ಅಂತಂದ್ರೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾನೆ. ಯಾವ ರೀತಿಪ್ಪ ಅಂತಂದ್ರೆ ದಂಡಯಾತ್ರೆ ಆರಂಭವಾದ 5ನೇ ದಿನಕ್ಕೆ ಈ ಒಂದು ನೆಪೋಲಿಯನ್ನ ಸೈನ್ಯದಲ್ಲಿ ಏನಾಕತ್ತಪ್ಪ ಅಂದ್ರೆ ಆಹಾರದ ಕೊರತೆ ಕಂಡು ಬರ್ಲಿಕ್ಕೆ ಆರಂಭಿಸ್ತ. ಹೀಗೆ ಈ ಆಹಾರದ ಕೊರತೆ ಕಂಡು ಬಂದರೂ ಕೂಡ ತನ್ನ ದಂಡಯಾತ್ರೆಯನ್ನ ನಿಲ್ಲಿಸದೆ ಮುಂದುವರಿಸ್ತಾನೋ. ಆದ್ರ ಇಲ್ಲಿ ಏನಾಕತ್ತಪ್ಪ ಅಂತಂದ್ರ ನೆಪೋಲಿಯನ್ ದಂಡಯಾತ್ರೆಗೆ ಪ್ರತಿ ಸಲವೂ ಏನಾಕತ್ತಪ್ಪ ಅಂದ್ರೆ ಹೊಡೆತುಗಳು ಬೀಳಲಿಕ್ಕೆ ಆರಂಭ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರ ಒಂದ್ ಕಡೆ ನೆಪೋಲಿಯನ್ ರಷ್ಯಾದ ಮೇಲೆ ಅಥವಾ ಮಾಸ್ಕೋದ ಮೇಲೆ ತನ್ನ ದಂಡಯಾತ್ರೆಯನ್ನ ಮುಂದುವರಿಸಿಕೊಂಡಿರ್ತಾನೋ, ಇಲ್ಲಿ ಮತ್ತೊಂದು ಕಡೆ ರಷ್ಯಾದ ದೊರೆಯಾದಂತ 1ನೇ ಜಾರ್ ಅಲೆಕ್ಸಾಂಡರ್ ಏನ್ ಮಾಡ್ತಾನಪ್ಪ ಅಂದ್ರೆ ನೆಪೋಲಿಯನ್ನ ಸೈನ್ಯವನ್ನ ಎದುರಿಸದೆ ಆತ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಹಿಮ್ಮುಖವಾಗಿ ಚಲಿಸ್ತಿರ್ತಾನೆ. ಒಂದ್ ಕಡೆ ಮಾಸ್ಕೋದತ್ತ ಮುಂದಕ್ಕೆ ನೆಪೋಲಿಯನ್ನ ಸೈನ್ಯ ಬರ್ತದತಿ, ಅವನಿಗೆ ವಿರುದ್ಧವಾಗಿ ಈ ಒಂದು ಜಾರ್ನ ಸೈನ್ಯ ಮುಂದೆ ಬರೋದರ ಬದಲಾಗಿ ಅದು ಹಿಂದಕ್ಕೆ ಸರಿಯುತ್ತಾ ಹೋಗತ್ತೆ ಅಂತ ಹೇಳ್ಬೋದು. ಹೀಗೆ ಹಿಂದಕ್ಕೆ ಸರಿಯುತ್ತಾ ಹೋಗುವಾಗ ಅಲ್ಲಿ 1ನೇ ಜಾರ್ನ ಸೈನ್ಯ ಏನ್ ಮಾಡದಪ್ಪ ಅಂತಂದ್ರೆ ತನ್ನ ಚಾಣಾಕ್ಷ ಬುದ್ಧಿಯನ್ನ ಉಪಯೋಗಿಸುವ ಮುಖೇನ ಹಿಂದಕ್ಕೆ ಸರಿಯುವ ನೆಪದಲ್ಲಿ ಏನ್ ಮಾಡದಪ್ಪ ಅಂತಂದ್ರ ನೆಪೋಲಿಯನ್ನ ಸೈನ್ಯ ಮತ್ತು ಕುದುರೆಗಳಿಗೆ ಧಕ್ಕೆಯನ್ನುಂಟು ಮಾಡುವ ಸಲುವಾಗಿ
ಆಹಾರ ಆಗಿರ್ಬೋದು, ಆಶ್ರಯ ತಾಣಗಳಾಗಿರ್ಬೋದು, ಹೊಲ ಗದ್ದೆಗಳಾಗಿರ್ಬೋದು, ಹೀಗೆ ಇವೆಲ್ಲವುಗಳನ್ನ ರಷ್ಯಾದ ಸೈನ್ಯ ಏನ್ ಮಾಡೋದಪ್ಪ ಅಂದ್ರ ನಾಶ ಮಾಡುತ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹೀಗೆ ರಷ್ಯಾ ತಾನು ಹಿಂದಕ್ಕೆ ಸರಿಯುವ ನೆಪದಲ್ಲಿ ನೆಪೋಲಿಯನ್ನ ಸೈನ್ಯಕ್ಕೆ ಏನ್ ಮಾಡೋದಪ್ಪ ಅಂತಂದ್ರ ಆಹಾರ ಮತ್ತು ಆಶ್ರಯ ತಾಣಗಳು ಸಿಗದಂತೆ ಮಾಡದಂತ ಹೇಳ್ಬೋದು. ಕೊನೆಗೆ ಇಷ್ಟೆಲ್ಲಾ ಸಮಸ್ಯೆಗಳಿದ್ದರೂ ಸಹ ತನ್ನ ಒಂದು ದಂಡಯಾತ್ರೆಯನ್ನು ಮುಂದುವರಿಸಿರ್ತಕ್ಕಂತಹ ನೆಪೋಲಿಯನ್ 3 ತಿಂಗಳ ನಂತರ ಅಂದ್ರ ಜೂನ್ ತಿಂಗಳಲ್ಲಿ ತಾನು ದಂಡಯಾತ್ರೆಯನ್ನು ಆರಂಭಿಸಿರ್ತಾನು. ಹೀಗೆ 3 ತಿಂಗಳ ಕಾಲ ನಿರಂತರವಾದಂತಹ ಆ ಪ್ರಯಾಣದ ನಂತರ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ರಷ್ಯಾದ ಸೈನ್ಯವನ್ನು ಎದುರಿಸ್ತಾನೆ. ಯಾವ ರೀತಿಪ್ಪ ಅಂತಂದ್ರೆ ಜೂನ್ ತಿಂಗಳಿನಲ್ಲಿ ತನ್ನ ಒಂದು ಎಲ್ಲ ಸೈನ್ಯದೊಂದಿಗೆ ಮಾಸ್ಕೋ ದಂಡಯಾತ್ರೆಯನ್ನ ಆರಂಭಿಸಿರ್ತಕ್ಕಂತಹ ಇದೇ ನೆಪೋಲಿಯನ್ ಸೆಪ್ಟೆಂಬರ್ ತಿಂಗಳ 7ನೇ ತಾರೀಕಿನಂದು ಬೋರೋಡಿನೋ ಎಂಬ ಸ್ಥಳದಲ್ಲಿ, ಯಾವ ಸ್ಥಳದಲ್ಲಿ? ಬೋರೋಡಿನೋ ಎಂಬ ಸ್ಥಳದಲ್ಲಿ ಕುಟೋಸೋಪನ ನೇತೃತ್ವದಲ್ಲಿ ಕಂಡು ಬರ್ತಕ್ಕಂತಹ ರಷ್ಯಾದ ಸೇನೆಯನ್ನ ಎದುರಿಸ್ತಾನೆ. ಯಾರ ಸೇನೆಯನ್ರಿ? ಕುಟೋಸೋಪನ ನೇತೃತ್ವದಲ್ಲಿ ಕಂಡು ಬರ್ತಕ್ಕಂತಹ ರಷ್ಯಾದ ಸೇನೆಯನ್ನ ಎದುರಿಸ್ತಾನೆ. ಅಂದ್ರೆ ಇದನ್ನ ಇನ್ನೊಂದು ರೀತಿ ಯಾವ ರೀತಿ ಹೇಳೋದಪ್ಪ ಅಂತಂದ್ರೆ ಜೂನ್ ತಿಂಗಳಲ್ಲಿ ತನ್ನ ದಂಡಯಾತ್ರೆಯನ್ನು ಆರಂಭಿಸಿರ್ತಕ್ಕಂಥ ನೆಪೋಲಿಯನ್ 1812 ಸೆಪ್ಟೆಂಬರ್ 7ರಂದು ಬೋರೋಡಿನೋ ಎಂಬಲ್ಲಿ, ಎಲ್ರಿ ಬೋರೋಡಿನೋ ಎಂಬಲ್ಲಿ ಕುಟೋಸೋಪನ ನೇತೃತ್ವದಲ್ಲಿ ಕಂಡು ಬರ್ತಕ್ಕಂಥ ರಷ್ಯಾದ ಸೈನ್ಯದ ಮೇಲೆ ದಾಳಿ ಮಾಡ್ತಾನೆ. ಹೀಗಾಗಿ ಕುಟೋಸೋಪನ ಸೈನ್ಯ ಹಾಗೂ ನೆಪೋಲಿಯನ್ನ ಸೈನ್ಯದ ಮಧ್ಯೆ ಸೆಪ್ಟೆಂಬರ್ 7, 1812ರಲ್ಲಿ ಬೋರೋಡಿನೋ ಎಂಬಲ್ಲಿ ಒಂದು ಘೋರ ಕದನ ಆಕತಿ. ಹೀಗಾಗಿ ಆ ಕದನದಲ್ಲಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಕುಟೋಸೋಪನ ನೇತೃತ್ವದ ಸೈನ್ಯವನ್ನ ಸೋಲಿಸ್ತಾನ. ಅಥವಾ ಕುಟೋಸೋಪನ ನಿಮಗೆ ತೊಂದರೆ ಆಯ್ತಪ್ಪ ಅಂತಂದ್ರೆ ರಷ್ಯಾದ ಸೇನೆಯನ್ನ ಸೋಲಿಸ್ತಾನೆ. ಯಾವ ಕದನದಲ್ಲಿ? ಬೋರೋಡಿನೋ ಕದನದಲ್ಲಿ ರಷ್ಯಾದ ಸೇನೆಯನ್ನ ಸೋಲಿಸ್ತಾನು. ಹೀಗೆ ರಷ್ಯಾವನ್ನ ಸೋಲಿಸಿದ್ರು ಕೂಡ ಈ ಒಂದು ಕದನ ಯಾರಿಗೂ ನಿರ್ಣಾಯಕವಾಗಿಲ್ಲ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂದ್ರೆ ಒಂದ್ ಕಡೆ ನೆಪೋಲಿಯನ್ ಅನ್ನು ಸಂಪೂರ್ಣ ಗೆಲ್ಲಲ್ಲ, ಒಂದ್ ಕಡೆ ರಷ್ಯಾವು ಸಂಪೂರ್ಣ ಸೋಲಲ್ಲ. ಆದರೂ ಕೂಡ ಈ ಬೋರೋಡಿನೋದಲ್ಲಿ ನಡೆದಂತಹ ಈ ಒಂದು ಕದನದಿಂದಾಗಿ ನೆಪೋಲಿಯನ್ ಕಡೆಯಲ್ಲಿ ಸುಮಾರು 30,000 ಸಂಖ್ಯೆಯಲ್ಲಿ ಸೈನಿಕರು ಪ್ರಾಣವನ್ನು ಕಳೆದುಕೊಳ್ತಾರೋ, ಮತ್ತೊಂದು ಕಡೆ ರಷ್ಯಾದ ಕಡೆಯಲ್ಲಿ ಸುಮಾರು 40,000 ಸೈನಿಕರನ್ನ ಕರ್ಪಂದ್ರ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೋ. ಒಟ್ಟಾರೆಯಾಗಿ 1812 ಸೆಪ್ಟೆಂಬರ್ 7ರಂದು ನಡೆದಂತಹ ಬೋರೋಡಿನೋ ಕದನದಲ್ಲಿ ಈ ಒಂದು ರಷ್ಯಾದ ಸೈನಿಕರನ್ನ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಸೋಲಿಸ್ತಾನ ಅಂತ ಹೇಳ್ಬೋದು. ಹೀಗೆ ಬೋರೋಡಿನೋ ಕದನದಲ್ಲಿ ಸೋಲಿಸಿರ್ತಕ್ಕಂಥ ನೆಪೋಲಿಯನ್ ಅಷ್ಟಕ್ಕೆ ತನ್ನ ದಂಡಯಾತ್ರೆಯನ್ನು ನಿಲ್ಲಿಸದೆ ಪುನಃ ತನ್ನ ದಂಡಯಾತ್ರೆಯನ್ನು ಮುಂದುವರಿಸಿ ಸುಮಾರು 7 ದಿನಗಳ ಬಳಿಕ ಅಂದ್ರ ಸೆಪ್ಟೆಂಬರ್ 7ರಂದು ಬೋರೋಡಿನೋ ಕದನವನ್ನು ನಡೆಸಿರ್ತಾನು. ಆ 7 ದಿನದ ನಂತರ ಅಂದ್ರ 1812 ಸೆಪ್ಟೆಂಬರ್ 14ರಂದು ಮಾಸ್ಕೋ ನಗರವನ್ನ ತಲುಪ್ತಾನೆ. ಯಾವಾಗ್ರಿ? 7 ದಿನಗಳ ಬಳಿಕ ಸೆಪ್ಟೆಂಬರ್ 7ರಂದು ಬೋರೋಡಿನೋದಲ್ಲಿ ರಷ್ಯಾದ ಸೇನೆಯನ್ನು ಸೋಲಿಸಿರ್ತಾನೋ. ಸೋಲಿಸಿ ತನ್ನ ಪ್ರಯಾಣವನ್ನು ಮುಂದುವರಿಸಿ ಸುಮಾರು 700 ಮೈಲಿಯ ಒಂದು ಪ್ರಯಾಣವನ್ನ ಕೈಗೊಳ್ಳುವ ಮುಖೇನ ಕೊನೆಗೆ ಸೆಪ್ಟೆಂಬರ್ 14ರಂದು ಏನ್ ಮಾಡ್ತಾನಪ್ಪ ಅಂದ್ರ ಮಾಸ್ಕೋ ನಗರವನ್ನ ತಲುಪ್ತಾನೆ. ಕೆಲವೊಂದು ಪುಸ್ತಕಗಳಲ್ಲಿ ಸೆಪ್ಟೆಂಬರ್ 18 ಅಂತ ಕೊಡ್ತಾರೆ, ಅದೇನಿರಲಿ. ಹೀಗೆ ಅಪಾರ ಕಷ್ಟ ನಷ್ಟಗಳನ್ನ ಎದುರಿಸುವ ಮುಖೇನ ಮಾಸ್ಕೋ ನಗರವನ್ನ ತಲುಪಿರ್ತಕ್ಕಂಥ ನೆಪೋಲಿಯನ್ ಈ ಸಮಯಕ್ಕೆ ಒಂದು ನಿರೀಕ್ಷೆ ಇಟ್ಟಿರ್ತಾನೆ. ಏನ್ ನಿರೀಕ್ಷೆ ಇಟ್ಟಿರ್ತಾನಪ್ಪ ಅಂದ್ರ ಇಲ್ಲಿಯಾದರೂ ಕೂಡ ರಷ್ಯಾದ ದೊರೆಯಾದಂತ 1ನೇ ಜಾರ್ ನನ್ನ ಬಳಿ ಬಂದು ನನಗೆ ಶರಣಾಗಿ ನನ್ನೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ಳುವನಂತೇಳಿ ತನ್ನ ಒಂದು ನಿಲುವು ಅಥವಾ ನಿರೀಕ್ಷೆ ಅಂತ ಹೇಳ್ಬೋದು. ಹೀಗೆ ಮಾಸ್ಕೋ ನಗರವನ್ನ ತಲುಪಿದಾಗ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ 1ನೇ ಜಾರ್ ಅಲೆಕ್ಸಾಂಡರ್ನ ಶರಣಾಗತಿಯ ಕುರಿತು ತನ್ನ ಒಂದು ನಿರೀಕ್ಷೆಯನ್ನು ಹೊಂದಿರ್ತಾನ. ಆದ್ರ ಒಂದು ಕಡೆ ನೆಪೋಲಿಯನ್ ಬೋನಾಪಾರ್ಟೆ ತನ್ನ ರಾಜಧಾನಿಯಾದಂತ ಮಾಸ್ಕೋದ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದರೂ ಕೂಡ ಅದೇ ಹೊತ್ತಿಗೆ 1ನೇ ಜಾರ್ ಅಲೆಕ್ಸಾಂಡರ್ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಆ ಮಾಸ್ಕೋ ನಗರದಲ್ಲಿ ಇರ್ತಕ್ಕಂತಹ ಕ್ಲೆಮಿನ್ ಅರಮನೆಯಲ್ಲಿ ಅಡಗಿಕೊಂಡು ಕುಳಿತಿರ್ತಾನೆ. ಎಲ್ರಿ? ಆ ಮಾಸ್ಕೋದಲ್ಲಿಯೇ ಇರ್ತಕ್ಕಂತಹ ಕ್ಲೆಮಿನ್ ಅರಮನೆಯಲ್ಲಿ ಅಡಗಿಕೊಂಡು ಕುಳಿತಿರ್ತಾನೆ. ಹೀಗೆ ಅಡಗಿಕೊಂಡು ಕುಳಿತರೂ ಕೂಡ ಆ ಸಮಯಕ್ಕೆ 1ನೇ ಜಾರ್ ಅಲೆಕ್ಸಾಂಡರ್ ಏನ್ ಹೇಳ್ತಿರ್ತಾನಪ್ಪ ಅಂದ್ರ ನನಗಿಬ್ಬರು ಸ್ನೇಹಿತರಿದ್ದಾರೆ, ಆ ಇಬ್ಬರು ಸ್ನೇಹಿತರು ನನ್ನನ್ನು ಯಾವತ್ತಿಗೂ ಸೋಲಲು ಬಿಡುವುದಿಲ್ಲ. ಆ ಇಬ್ಬರು ಸ್ನೇಹಿತರು ಯಾರಪ್ಪ ಅಂದ್ರ ಒಂದು ಚಳಿಗಾಲ, ಇನ್ನೊಂದು ಬೇಸಿಗೆಗಾಲ. 1ನೇ ಜಾರ್ ಆ ರೀತಿಯ ಮಾತುಗಳನ್ನ ಯಾಕೆ ಹೇಳ್ತಾನಪ್ಪ ಅಂದ್ರೆ ಈಗಾಗಲೇ ಮಾಸ್ಕೋ ದಂಡಯಾತ್ರೆ ಕೈಗೊಂಡಂತ ಸಂದರ್ಭದಲ್ಲಿ ಪ್ಯಾರಿಸ್ ನಿಂದ ಹಿಡಿದುಕೊಂಡು ಈ ಮಾಸ್ಕೋ ನಗರವನ್ನ ತಲುಪುವವರೆಗೂ ಕೂಡ
ನೆಪೋಲಿಯನ್ನ ಪ್ರಯಾಣ ಅಂತ ಬಂದಾಗ ಅದು ಸುಖಕರವಾಗಿರಲಿಲ್ಲ. ಯಾಕಪ್ಪ ಅಂದ್ರೆ ಬೇಸಿಗೆಗಾಲ ಮತ್ತು ಚಳಿಗಾಲ ಇದ್ದಿದ್ದರಿಂದಾಗಿ ಬಿಸಿಲಿನ ತಾಪ ಆಗಿರ್ಬೋದು, ಚಳಿ ಆಗಿರ್ಬೋದು, ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಆಹಾರದ ಕೊರತೆ ಆಗಿರ್ಬೋದು, ಹಸಿವು ಆಗಿರ್ಬೋದು, ಹೀಗೆ ಈ ಎಲ್ಲವುಗಳ ಒಂದು ಸಮಸ್ಯೆಯಿಂದಾಗಿ ನೆಪೋಲಿಯನ್ ಅಪಾರ ಸಂಖ್ಯೆಯಲ್ಲಿ ಏನಾಗಿರ್ತಾನ್ರಿ, ತನ್ನ ಒಂದು ಸೈನಿಕರನ್ನ ಕಳೆದುಕೊಂಡಿರ್ತಾನೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಜಾರ್ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಅಷ್ಟೊಂದು ತನ್ನ ಧೈರ್ಯದ ಮಾತುಗಳನ್ನ ಆಡ್ತಿರ್ತಾನೋ. ಆದ್ರ ಇದೇ ಹೊತ್ತಿಗೆ ಏನಕತ್ತಪ್ಪ ಅಂದ್ರ ಮಾಸ್ಕೋ ನಗರವನ್ನ ತಲುಪಿದ ನೆಪೋಲಿಯನ್ ಮಾಸ್ಕೋ ನಗರವನ್ನ ನಾಶ ಮಾಡುವ ಮುಂಚೆ ಜಾರನ ಸೈನಿಕರು ಏನ್ ಮಾಡ್ತಾರಪ್ಪ ಅಂದ್ರ ಆ ಮಾಸ್ಕೋ ನಗರಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಹೀಗಾಗಿ ಮಾಸ್ಕೋ ನಗರ ಜಾರನ ಸೈನಿಕರಿಂದ ಬೆಂಕಿಗೆ ಆಹುತಿಯಾಗಿದ್ದರಿಂದಾಗಿ ಅಲ್ಲಿಯೂ ಕೂಡ ಅನೇಕ ಸಂಖ್ಯೆಯ ಸೈನಿಕರನ್ನ ಕಳೆದುಕೊಳ್ತಾನೆ ಅಂತ ಹೇಳ್ಬೋದು. ಹೀಗೆ ಮಾಸ್ಕೋ ದಂಡಯಾತ್ರೆಯನ್ನು ಕೈಗೊಂಡು ಜಯ ಕಾಣದೇ ಇರತಕ್ಕಂತ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಆ ಸಮಯಕ್ಕೆ ಎಚ್ಚೆತ್ತುಕೊಂಡು ಇನ್ನು ಮುಂದೆ ನಾನು ಏನಾದ್ರೂ ರಷ್ಯನ್ನರ ದಾಳಿಯನ್ನು ಮುಂದುವರಿಸಿದ್ದೇ ಆದ್ರ ಅದು ನನಗೆ ಅಪಾಯವೆಂದು ತಿಳಿದುಕೊಂಡು ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಎಲ್ಲ ಸೈನಿಕರಿಗೆ ವಾಪಸ್ ತೆರಳಲಿಕ್ಕೆ ಆಜ್ಞೆಯನ್ನು ಮಾಡ್ತಾನೆ. ಹೀಗೆ ಮಾಸ್ಕೋದಿಂದ ವಾಪಸ್ಸಾಗಿ ತನ್ನ ಒಂದು ಪ್ರಯಾಣವನ್ನ ಆರಂಭಿಸಿರ್ತಕ್ಕಂತಹ ನೆಪೋಲಿಯನ್ ಪ್ಯಾರಿಸ್ಗೆ ಬರುವ ಮಾರ್ಗವನ್ನು ತೆಗೆದುಕೊಂಡಾಗ ಆ ಮಾರ್ಗದಲ್ಲಿ ದಾರಿ ಇದ್ದಕ್ಕೂ ಅಸಂಖ್ಯ ಸಂಖ್ಯೆಯಲ್ಲಿ ಏನಾಗಿದ್ದಪ್ಪ ಅಂತಂದ್ರೆ ಹೆಣಗಳ ರಾಶಿ ಬಿದ್ದಿದ್ದು ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂದ್ರೆ ಚಳಿ ಆಗಿರ್ಬೋದು, ಬಿಸಿಲಿನ ತಾಪ ಆಗಿರ್ಬೋದು, ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಹಸಿವು ಆಗಿರ್ಬೋದು, ಹೀಗೆ ಇವೆಲ್ಲವುಗಳನ್ನ ತಡೆದುಕೊಳ್ಳಲಾಗದೆ ಅನೇಕ ಸಂಖ್ಯೆಯಲ್ಲಿ ಸೈನಿಕರು ಏನಾಗಿರ್ರಿ ತಮ್ಮ ಒಂದು ಪ್ರಾಣವನ್ನ ಕಳೆದುಕೊಂಡಿದ್ರು. ಹೀಗೆ ಮಾಸ್ಕೋ ನಗರದಿಂದ ಪ್ಯಾರಿಸ್ಗೆ ತನ್ನ ಸೈನ್ಯದೊಂದಿಗೆ ವಾಪಸ್ ಆಗಲಿಕ್ಕೆ ಬರ್ತಕ್ಕಂತಹ ನೆಪೋಲಿಯನ್ ಆ ಎಲ್ಲ ದೃಶ್ಯಗಳನ್ನ ಗಮನಿಸ್ತಾನೋ. ಜೊತೆಗೆ ಅದೇ ಸಮಯಕ್ಕೆ ಮಾಸ್ಕೋದಿಂದ ವಾಪಸ್ ಆಗತಕ್ಕಂತಹ ನೆಪೋಲಿಯನ್ನ ಸೈನ್ಯದ ಮೇಲೆ ರಷ್ಯಾದ ಕೊಸಾಕ್ ಯೋಧರು ಏನ್ ಮಾಡ್ತಾರಪ್ಪ ಅಂದ್ರೆ ಗೆರಿಲ್ಲಾ ದಾಳಿಯನ್ನ ನಡೆಸ್ತಾರೆ. ಯಾರ್ರೀ? ರಷ್ಯಾದ ಕೊಸಾಕ್ ಯೋಧರು ಏನ್ ಮಾಡ್ತಾರಪ್ಪ ಅಂದ್ರೆ ಗೆರಿಲ್ಲಾ ದಾಳಿಯನ್ನು ನಡೆಸ್ತಾರೋ. ಹೀಗೆ ಆ ಗೆರಿಲ್ಲಾ ದಾಳಿಯಿಂದಾಗಿಯೂ ಕೂಡ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಅಸಂಖ್ಯ ಸಂಖ್ಯೆಯಲ್ಲಿ ತನ್ನ ಒಂದು ಸೈನಿಕರನ್ನ ಕಳೆದುಕೊಳ್ತಾನೆ. ಜೊತೆಗೆ ಆ ಕೊಸಾಕ್ ದಾಳಿಯನ್ನ ಎದುರಿಸುವುದು ಅಷ್ಟೇ ಅಲ್ಲದೆ ಬೆರೆಸ್ನಿ ಸೇತುವೆಯನ್ನು ದಾಟ್ತಿರ್ತಾನೆ. ಹೀಗೆ ಬೆರೆಸ್ನಿ ಸೇತುವೆಯನ್ನು ದಾಟುವಾಗಲೂ ಕೂಡ ರಷ್ಯಾದ ಸೈನಿಕರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಸೇತುವೆಗೆ ಬೆಂಕಿ ಇಡ್ತಾರೆ ಅಂತ ಹೇಳ್ಬೋದು. ಅಲ್ಲಿಯೂ ಕೂಡ ಅಸಂಖ್ಯ ಸಂಖ್ಯೆಯಲ್ಲಿ ತನ್ನ ಒಂದು ಸೈನಿಕರನ್ನ ಕಳೆದುಕೊಳ್ತಾನೆ. ಜೊತೆಗೆ ಎಷ್ಟೋ ಸೈನಿಕರು ಏನ್ ಮಾಡ್ತಾರಪ್ಪ ಅಂದ್ರ ಆ ಹಿಮಗಟ್ಟಿದ ನದಿಯಲ್ಲಿ ಏನಾಕರಪ್ಪ ಅಂತಂದ್ರ ನದಿಗೆ ಹಾರಿ ಪ್ರಾಣವನ್ನು ಬಿಡ್ತಾರ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಮಾಸ್ಕೋ ದಂಡಯಾತ್ರೆಯನ್ನ ಕೈಗೊಂಡಂತಹ ನೆಪೋಲಿಯನ್ ಆ ದಂಡಯಾತ್ರೆಯಲ್ಲಿ ಜಯವನ್ನ ಕಾಣದೆ ಹಲವಾರು ಕಷ್ಟ ನಷ್ಟಗಳನ್ನ ಎದುರಿಸುವ ಮುಖೇನ ಏನ್ ಮಾಡ್ತಾನಪ್ಪ ಅಂದ್ರ ಈ ಪ್ಯಾರಿಸ್ ನಗರವನ್ನ ಬಂದು ತಲುಪಂತ. ಹೀಗೆ ಆ ಪ್ಯಾರಿಸ್ ನಗರವನ್ನ ಬಂದು ತಲುಪಿದ ಸಂದರ್ಭದಲ್ಲಿ ಅಂದ್ರ 1812 ಜೂನ್ ತಿಂಗಳಿನಲ್ಲಿ ಸುಮಾರು 6 ಲಕ್ಷ ಸೈನ್ಯದೊಂದಿಗೆ ತನ್ನ ದಂಡಯಾತ್ರೆಯನ್ನು ಕೈಗೊಂಡಿರ್ತಾನೋ. ಆದರೆ ಪುನಃ 1812 ಡಿಸೆಂಬರ್ 18ರಂದು ಪ್ಯಾರಿಸ್ ಅನ್ನ ಬಂದು ತಲುಪಿದ ಸಂದರ್ಭದಲ್ಲಿ 6 ಲಕ್ಷ ಸಂಖ್ಯೆಯ ಸೈನ್ಯದಲ್ಲಿ ಕೇವಲ 75,000 ಸಂಖ್ಯೆಯ ಸೈನಿಕರು ಮಾತ್ರ ಏನಾಗಿರ್ತಾರ್ರಿ ಬದುಕುಳಿದಿರ್ತಾರ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ನೆಪೋಲಿಯನ್ನ ಈ ಮಾಸ್ಕೋ ದಂಡಯಾತ್ರೆಯಿಂದಾಗಿ ಲಕ್ಷಾಂತರ ಸೈನಿಕರು ಏನಾದ್ರಪ್ಪ ಅಂತಂದ್ರೆ ಈ ಒಂದು ದಂಡಯಾತ್ರೆಯಲ್ಲಿ ಆಹುತಿಯಾದ್ರ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಹೇಸ್ ಅಂತಕ್ಕಂಥ ವ್ಯಕ್ತಿ ಏನ್ ಹೇಳ್ತಾನಪ್ಪ ಅಂತಂದ್ರೆ ರಷ್ಯಾ ದಂಡಯಾತ್ರೆ ಎಂಬುದು ಮಾನವ ಚರಿತ್ರೆಯಲ್ಲಿಯೇ ನಡೆದಂತಹ ಮಹಾ ದುರಂತದ ನಾಟಕವಾಗಿತ್ತು ಅಂತ ಹೇಳ್ತಾನೆ. ಯಾರ್ರೀ? ಪ್ರೊಫೆಸರ್ ಹೇಸ್ ಅಂತಕ್ಕಂಥ ವ್ಯಕ್ತಿ. ಹೀಗಾಗಿ ಈ ರೀತಿಯಾಗಿ ಈ ರಷ್ಯಾ ದಂಡಯಾತ್ರೆ ಕಂಡು ಬಂತ ಹೇಳ್ಬೋದು. ಜೊತೆಗೆ ಈ ಲಿಯೋ ಟಾಲ್ಸ್ಟಾಯ್ ಅಂತಕ್ಕಂಥ ವ್ಯಕ್ತಿ ತನ್ನ ದಿ ವಾರ್ ಅಂಡ್ ಪೀಸ್ ಅಂತಕ್ಕಂಥ ಕೃತಿಯಲ್ಲಿ ಈ ರಷ್ಯಾ ದಂಡಯಾತ್ರೆಯ ಕುರಿತಾದಂತಹ ಹಲವಾರು ಚಿತ್ರಣಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಸೊಗಸಾಗಿ ವಿವರಣೆ ನೀಡಿದ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಏನೇ ಇರಲಿ 1812ರಲ್ಲಿ ಕೈಗೊಂಡಂತಹ ರಷ್ಯಾ ದಂಡಯಾತ್ರೆ ಏನಪ್ಪಾ ಅಂತಂದ್ರೆ ನೆಪೋಲಿಯನ್ನಿಗೆ ಬಹುದೊಡ್ಡ ಪೆಟ್ಟು ನೀಡುತ್ತೆ ಅಂತ ಹೇಳ್ಬೋದು. ಇನ್ನೆಕ್ಸ್ಟ್ ರಷ್ಯಾ ದಂಡಯಾತ್ರೆ ನಂತರ ಕಂಡು ಬರ್ತಕ್ಕಂತ ಮತ್ತೊಂದು ಕದನ ಯಾವ್ದಪ್ಪ ಅಂತಂದ್ರ ಲಿಪ್ಜಿಗ್ ಕದನ. ಯಾವ್ದ್ರಿ? ಲಿಪ್ಜಿಗ್ ಕದನ. ಈ ಲಿಪ್ಜಿಗ್ ಕದನವನ್ನ ಏನಂತ ಕರೀತಾರಪ್ಪ ಅಂತಂದ್ರ ರಾಷ್ಟ್ರಗಳ ಕದನ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ರಾಷ್ಟ್ರಗಳ ಕದನ ಅಥವಾ 4ನೇ ಒಕ್ಕೂಟದೊಂದಿಗೆ ನಡೆದಂತಹ ಯುದ್ಧ ಅಂತ ಕರೀತಾರೆ. ಹೀಗೆ ಒಟ್ಟಾರೆಯಾಗಿ ಈ ಲಿಪ್ಜಿಗ್ ಕದನವನ್ನ ನೋಡುದಾದ್ರ ಇದು ಯಾವಾಗ ಆರಂಭಕತ್ಪ ಅಂದ್ರ 1813ರಲ್ಲಿ ಆರಂಭಕತ್. ಅಂದ್ರೆ ಯಾವ ರೀತಿಪ್ಪ ಅಂದ್ರ 1812ರಲ್ಲಿ ನೆಪೋಲಿಯನ್ ಬೊನಾಪಾರ್ಟೆ ಮಾಸ್ಕೋ ದಂಡಯಾತ್ರೆಯನ್ನು ಕೈಗೊಂಡು ಅದರಲ್ಲಿ ವಿಫಲನಾದಂತಹ ಸುದ್ದಿಯನ್ನ ತಿಳಿದಂತಹ ಮಿತ್ರ ರಾಷ್ಟ್ರಗಳು ಲಾರ್ಡ್ ಕ್ಯಾಸರ್ಲೀಗನ ನೇತೃತ್ವದಲ್ಲಿ 4ನೇ ಒಕ್ಕೂಟವನ್ನು ರಚನೆ ಮಾಡಿಕೋತಾವ. ಯಾವ್ರಿ?
ಇಂಗ್ಲೆಂಡ್, ರಷ್ಯಾ, ಪ್ರಷ್ಯಾ, ಆಸ್ಟ್ರಿಯಾ, ಸ್ವೀಡನ್, ಹೀಗೆ ಈ 5 ರಾಷ್ಟ್ರಗಳು ಕೂಡಿಕೊಂಡು ಲಾರ್ಡ್ ಕ್ಯಾಸರ್ಲೀಗನ ನೇತೃತ್ವದಲ್ಲಿ ಏನ್ ಮಾಡ್ತಾವಪ್ಪ ಅಂತಂದ್ರ 4ನೇ ಒಕ್ಕೂಟವನ್ನು ರಚನೆ ಮಾಡಿಕೋತಾವ. ಯಾಕೆ ರಚನೆ ಮಾಡಿಕೋತಾವಪ್ಪ ಅಂದ್ರ ಲಕ್ಷಾಂತರ ಸಂಖ್ಯೆಯಲ್ಲಿ ಸೈನಿಕರನ್ನ ಕಳೆದುಕೊಂಡಂತಹ ನೆಪೋಲಿಯನ್ ನಿರುತ್ಸಾಹದಲ್ಲಿರುತ್ತಾನೆ ಅಂತ ಗಮನಿಸಿರ್ತಕ್ಕಂಥ ಈ ಮಿತ್ರ ರಾಷ್ಟ್ರ ಏನ್ ಮಾಡ್ತಾವ್ರಿ, ನೆಪೋಲಿಯನ್ನ ವಿರುದ್ಧ ಯುದ್ಧಕ್ಕೆ ಸಜ್ಜಾಗಿರ್ತಾವ. ಹೀಗಾಗಿ ಇದನ್ನ ಗಮನಿಸಿರ್ತಕ್ಕಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ರಷ್ಯಾ ದಂಡಯಾತ್ರೆಯಲ್ಲಿ ವಿಫಲನಾದರೂ ಕೂಡ ಅದಕ್ಕೆ ನಿರುತ್ಸಾಹಿ ಆಗದೆ ಆತ ಪುನಃ ಏನ್ ಮಾಡ್ತಾನಪ್ಪ ಅಂದ್ರ 2 ಲಕ್ಷ ಸಂಖ್ಯೆಯಲ್ಲಿ ತನ್ನ ಒಂದು ಸೈನ್ಯವನ್ನ ಸಂಘಟಿಸುವ ಮುಖೇನ ಮತ್ತೆ ಯುದ್ಧಕ್ಕೆ ಸಜ್ಜಾಕನು. ಹೀಗಾಗಿ ಆ ಸಂದರ್ಭದಲ್ಲಿ ಪ್ರಷ್ಯಾ ಮತ್ತು ರಷ್ಯಾ ನೇತೃತ್ವದ ಜಂಟಿ ಸೈನ್ಯವನ್ನ ಲುಟ್ಜೆನ್ ಮತ್ತು ಬ್ಯಾಡ್ಜೆನ್ ಎಂಬ ಕದನಗಳಲ್ಲಿ ಸೋಲಿಸ್ತಾನೆ. ಯಾವಾಗ್ರಿ ರಷ್ಯಾ ದಂಡಯಾತ್ರೆಯಿಂದ ವಾಪಸ್ ಬಂದಂತಹ ನೆಪೋಲಿಯನ್ ನಿರುತ್ಸಾಹಗೊಳ್ಳದೆ ಪುನಃ 2 ಲಕ್ಷ ಸಂಖ್ಯೆಯಲ್ಲಿ ತನ್ನ ಒಂದು ಸೈನ್ಯವನ್ನ ಸಂಘಟಿಸಿ ಆ ಸೈನ್ಯದೊಂದಿಗೆ ರಷ್ಯಾ ಮತ್ತು ಪ್ರಷ್ಯಾ ನೇತೃತ್ವದ ಜಂಟಿ ಸೈನ್ಯವನ್ನ ಲುಟ್ಜೆನ್ ಮತ್ತು ಬ್ಯಾಡ್ಜೆನ್ ಎಂಬ ಕದನಗಳಲ್ಲಿ ಸೋಲಿಸ್ತಾನೆ. ಸೋಲಿಸುವುದು ಅಷ್ಟೇ ಅಲ್ಲದೆ ಅವುಗಳ ವಶದಲ್ಲಿ ಇರತಕ್ಕಂತಹ ಡ್ರೆಸ್ಡನ್ ಪ್ರದೇಶವನ್ನು ವಶಪಡಿಸಿಕೋತಾನೆ. ಯಾವ ಪ್ರದೇಶವನ್ರಿ? ಡ್ರೆಸ್ಡನ್ ಪ್ರದೇಶವನ್ನು ವಶಪಡಿಸಿಕೋತಾನೆ. ಹೀಗೆ ಆ 2 ಲಕ್ಷ ಸೈನ್ಯದೊಂದಿಗೆ ಪ್ರಷ್ಯಾ ಮತ್ತು ರಷ್ಯಾ ನೇತೃತ್ವದ ಜಂಟಿ ಸೈನ್ಯವನ್ನು ಸೋಲಿಸುವ ಸುದ್ದಿ ಮಿತ್ರ ರಾಷ್ಟ್ರಗಳಿಗೆ ಗೊತ್ತಾಗತ್ತೆ. ಹೀಗೆ ಸುದ್ದಿ ತಿಳಿದಂತಹ ಮಿತ್ರ ರಾಷ್ಟ್ರಗಳು ಮಾಡ್ತಪ್ಪ ಅಂದ್ರ ನೆಪೋಲಿಯನ್ನೊಂದಿಗೆ ಯುದ್ಧಕ್ಕೆ ಬರ್ತಾವ. ಹೀಗೆ ನೆಪೋಲಿಯನ್ನೊಂದಿಗೆ ಯುದ್ಧಕ್ಕೆ ಬಂದಂತ ಸಂದರ್ಭದಲ್ಲಿ 1813 ಅಕ್ಟೋಬರ್ ತಿಂಗಳಿನಲ್ಲಿ ಲಿಪ್ಜಿಗ್ ಎಂಬ ಸ್ಥಳದಲ್ಲಿ ಒಂದು ಘೋರ ಕದನ ನಡೆಯಿತು. ಯಾರ ಮಧ್ಯೆ ರೀ? ನೆಪೋಲಿಯನ್ನ ಸೈನ್ಯಕ್ಕೂ ಮತ್ತು ಮಿತ್ರ ರಾಷ್ಟ್ರಗಳ ಸೈನ್ಯಕ್ಕೂ. ಇಲ್ಲಿ ಮಿತ್ರ ರಾಷ್ಟ್ರಗಳ ಬಳಿ 3 ಲಕ್ಷ ಸೈನ್ಯ ಇರತಿ, ನೆಪೋಲಿಯನ್ನ ಬಳಿ 2 ಲಕ್ಷ ಸೈನ್ಯ ಇರತಿ. ಹೀಗೆ ಇಷ್ಟೊಂದು ಬೃಹತ್ ಪ್ರಮಾಣದ ಸೈನ್ಯದೊಂದಿಗೆ ಕೂಡಿರ್ತಕ್ಕಂತಹ ಈ 2 ಪಡೆಗಳು 1813 ಅಕ್ಟೋಬರ್ ತಿಂಗಳಿನ 16ರಿಂದ 18ನೇ ತಾರೀಕಿನವರೆಗೂ ನಡೆದಂತಹ ಆ ಲಿಪ್ಜಿಗ್ ಕದನದಲ್ಲಿ, ಯಾವ ಕದನದಲ್ರಿ? ಆ ಲಿಪ್ಜಿಗ್ ಕದನದಲ್ಲಿ ಮಿತ್ರ ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ನೆಪೋಲಿಯನ್ ಬೊನಾಪಾರ್ಟೆಯನ್ನ ಸೋಲಿಸ್ತಾವ. ಒಟ್ಟಾರೆಯಾಗಿ ನೆಪೋಲಿಯನ್ ಬೊನಾಪಾರ್ಟೆ 2 ಲಕ್ಷ ಸೈನ್ಯವನ್ನ ಹೊಂದಿದ್ದರೂ ಕೂಡ ಮಿತ್ರ ರಾಷ್ಟ್ರಗಳ ಒಂದು ಬಲವಾದ ಹೊಡೆತದಿಂದಾಗಿ ಈ ಒಂದು ಲಿಪ್ಜಿಗ್ ಕದನದಲ್ಲಿ ಪರಾಭವಗೊಳ್ತಾನ ಅಂತ ಹೇಳ್ಬೋದು, ಅಥವಾ ಸೋಲನ್ನ ಅನುಭವಿಸ್ತಾನ ಅಂತ ಹೇಳ್ಬೋದು. ಹೀಗೆ ಲಿಪ್ಜಿಗ್ ಕದನದಲ್ಲಿ ಸೋತಂತಹ ನೆಪೋಲಿಯನ್ ಅಷ್ಟಕ್ಕೆ ಸುಮ್ಮನಾಗದೆ ಆತ ಏನ್ ಮಾಡ್ತಾನಪ್ಪ ಅಂದ್ರ ಅದೇ ಸಂದರ್ಭದ ಮಿತ್ರ ರಾಷ್ಟ್ರಗಳಿಗೆ ಒಂದು ಉತ್ತರವನ್ನು ಕೊಡ್ತಾನೆ, ಪ್ರತ್ಯುತ್ತರವನ್ನ. ಏನಂತ ಕೊಡ್ತಾನಪ್ಪ ಅಂದ್ರ ಮತ್ತೆ ಪುನಃ ಮೇ ತಿಂಗಳಿನಲ್ಲಿ 2.5 ಲಕ್ಷ ಸೈನ್ಯದೊಂದಿಗೆ ವಾಪಸ್ ಯುದ್ಧಕ್ಕೆ ಬರುವನ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನಪ್ಪ ಅಂದ್ರ ನೆಪೋಲಿಯನ್ನ ವ್ಯಕ್ತಿತ್ವವನ್ನು ನೋಡುವಾಗ ಆತ ಸ್ವತಃ ತಾನೇ ಏನ್ ಹೇಳ್ಕೊತಿರ್ತಾನಪ್ಪ ಅಂದ್ರ, ನೀವು ನನ್ನನ್ನ ಸೋಲಿಸಬಹುದು ಆದ್ರೆ ನನ್ನನ್ನ ಬಗ್ಗಿಸಲಾಗುವುದಿಲ್ಲ ಅಂತ ಹೇಳ್ತಿರ್ತಾನೆ. ಹೀಗೆ ಅಷ್ಟೊಂದು ಹುಂಬ ಮತ್ತು ಧೈರ್ಯಶಾಲಿಯಾದಂತಹ ನೆಪೋಲಿಯನ್ ಲಿಪ್ಜಿಗ್ ಕದನದಲ್ಲಿ ಸೋತರೂ ಕೂಡ ಆತ ಏನ್ ಮಾಡ್ತಾನಪ್ಪ ಅಂದ್ರ ಪ್ರತ್ಯುತ್ತರವಾಗಿ ಅವರಿಗೆ ಮೇ ತಿಂಗಳಿನಲ್ಲಿ ನಾನು 2.5 ಲಕ್ಷ ಸೈನ್ಯದೊಂದಿಗೆ ವಾಪಸ್ ಬರುವನೆ ಅಂತ ಹೇಳ್ತಾನೆ. ಹೀಗೆ ನೆಪೋಲಿಯನ್ ಮಹತ್ವದಿಂದ ಮತ್ತಷ್ಟು ಕ್ರೋಧಗೊಂಡಂತ ಮಿತ್ರ ರಾಷ್ಟ್ರಗಳು ಮಾಡ್ತಪ್ಪ ಅಂತಂದ್ರ ನೆಪೋಲಿಯನ್ನಿಗೆ ಪುನಃ ಸೈನ್ಯ ಸಂಘಟನೆಗೆ ಅವಕಾಶವನ್ನು ನೀಡದೆ ನೆಪೋಲಿಯನ್ ಪ್ಯಾರಿಸ್ ಅನ್ನ ಪ್ರವೇಶ ಮಾಡಿದ ಸಂದರ್ಭದಲ್ಲಿಯೇ ಮಿತ್ರ ರಾಷ್ಟ್ರಗಳು ಕೂಡ ಏನ್ ಮಾಡ್ತಪ್ಪ ಅಂತಂದ್ರ ಪ್ಯಾರಿಸ್ ಅನ್ನ ಪ್ರವೇಶ ಮಾಡಿ ಪುನಃ ನೆಪೋಲಿಯನ್ನ ಮೇಲೆ ದಾಳಿಯನ್ನ ಮಾಡ್ತಾವ. ಹೀಗೆ ಲಿಪ್ಜಿಗ್ ಕದನ ಅಂತ್ಯಗೊಂಡ 2 ತಿಂಗಳಲ್ಲಿಯೇ ಈ ಮಿತ್ರ ರಾಷ್ಟ್ರಗಳು ಮಾಡ್ತಪ್ಪ ಅಂದ್ರ ವೆಲ್ಲಿಂಗ್ಟನ್ ಅನ್ನ ನೇತೃತ್ವದಲ್ಲಿ ಪುನಃ ನೆಪೋಲಿಯನ್ನ ಮೇಲೆ ದಾಳಿ ಮಾಡಿ ನೆಪೋಲಿಯನ್ನ ಸಂಪೂರ್ಣವಾಗಿ ಸೋಲಿಸ್ತಾವ. ಹೀಗೆ ಡಿಸೆಂಬರ್ ತಿಂಗಳಿನಲ್ಲಿ ಪುನಃ ಮಿತ್ರ ರಾಷ್ಟ್ರಗಳ ಕೈಯಲ್ಲಿ ಸೋತಂತಹ ನೆಪೋಲಿಯನ್ ಶಾಂತಿ ಸಂಧಾನವನ್ನು ಬಯಸ್ತಾನು. ಹೀಗೆ ಆ ಶಾಂತಿ ಸಂಧಾನವನ್ನು ಬಯಸುವ ವೇಳೆಯಲ್ಲಿ ಮಿತ್ರ ರಾಷ್ಟ್ರಗಳು ಮಾಡ್ತಾವಪ್ಪ ಅಂದ್ರ ಕೆಲವೊಂದಿಷ್ಟು ಉದಾರ ಷರತ್ತುಗಳನ್ನ ನೀಡ್ತಾವ. ಆದ್ರ ಆ ಉದಾರ ಷರತ್ತುಗಳನ್ನ ಒಪ್ಪಿಕೊಳ್ಳದೆ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಆ ಮಿತ್ರ ರಾಷ್ಟ್ರಗಳಿಗೆ ತನ್ನ ಒಂದು ಪ್ರತ್ಯುತ್ತರವನ್ನು ನೀಡ್ತಾನೆ. ಏನಂತ ನೀಡ್ತಾನಪ್ಪ ಅಂತಂದ್ರ, ನಿಮ್ಮಲ್ಲಿ ಹುಟ್ಟಿದ ದೊರೆಗಳು 20 ಸಲವಾದರೂ ಸೋಲನ್ನ ಒಪ್ಪಿಕೊಂಡು ಅರಮನೆಗೆ ಹೋಗಬಹುದು, ಆದರೆ ನಾನೊಬ್ಬ ಅದೃಷ್ಟದ ಶಿಶು, ನಾನು ಹಾಗೆ ಮಾಡಲಾರೆನು ಅಂತ ಹೇಳ್ತಾನೆ. ಯಾರ್ರೀ? ನೆಪೋಲಿಯನ್. ಏನಂತ ಹೇಳ್ತಾನಪ್ಪ ಅಂದ್ರ, ನಿಮ್ಮ ದೊರೆಗಳು 20 ಸಲ ಸೋತು ಪುನಃ ತಮ್ಮ ಅರಮನೆಗೆ ವಾಪಸ್ ಹೋಗಬಹುದು, ಆದರೆ ನಾನೊಬ್ಬ ಅದೃಷ್ಟದ ಶಿಶು, ನಾನು ಹಾಗೆ ಮಾಡಲಾರನೆ ಅಂತ ಹೇಳ್ತಾನೆ. ಯಾವ ಕಾರಣಕ್ಕೆ ಹೇಳ್ತಾನ್ರಿ? ಮಿತ್ರ ರಾಷ್ಟ್ರ ಕೈಯಲ್ಲಿ ಸೋತರೂ ಸಹ
ಮಿತ್ರ ರಾಷ್ಟ್ರಗಳು ಅವನಿಗೆ ಕೆಲವೊಂದಿಷ್ಟು ಉದಾರ ಷರತ್ತುಗಳನ್ನ ಇಟ್ಟಿರ್ತಾರೆ. ಅಂದ್ರೆ ಕೆಲವೊಂದಿಷ್ಟು ಪ್ರದೇಶಗಳನ್ನ ಬಿಟ್ಟು ಕೊಟ್ಟು ಕೆಲವೊಂದಿಷ್ಟು ಪ್ರದೇಶಗಳನ್ನ ತನ್ನ ಬಳಿ ಇಟ್ಟುಕೊಳ್ಳುವಂತೆ ಕೆಲವೊಂದಿಷ್ಟು ಷರತ್ತುಗಳನ್ನ ಹಾಕಿರ್ತಾರೆ. ಆದ್ರ ಆ ಯಾವುದೇ ಷರತ್ತುಗಳನ್ನ ನೆಪೋಲಿಯನ್ ಒಪ್ಪಿಕೊಳ್ಳುವುದಿಲ್ಲ. ಹೀಗೆ ತಮ್ಮ ಕೈಯಲ್ಲಿ ಸೋತಂತಹ ನೆಪೋಲಿಯನ್ನ ಆ ಧೈರ್ಯದ ಮಾತುಗಳನ್ನ ವಿರೋಧಿಸಿ ಪುನಃ ಈ ಮಿತ್ರ ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ 2 ತಿಂಗಳಿನಲ್ಲಿ ಪುನಃ ನೆಪೋಲಿಯನ್ನ ಮೇಲೆ ದಾಳಿಗೆ ಸಜ್ಜಾಕವ್. ಹೀಗಾಗಿ ಅದರಂತೆ 1814 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ಪುನಃ ನೆಪೋಲಿಯನ್ನ ಮೇಲೆ ಈ ಮಿತ್ರ ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂದ್ರ ದಾಳಿಯನ್ನ ಕೈಗೊಳ್ತಾವ. ಯಾವ ದಾಳಿಯನ್ನಂತಾರ ರೀ? ಮಿತ್ರ ರಾಷ್ಟ್ರಗಳು ಲಿಪ್ಜಿಕ್ ಕದನದಲ್ಲಿ ಆರಂಭಿಕವಾಗಿ ಸೋಲಿಸಿದ್ದು. ಲಿಪ್ಜಿಕ್ ಕದನದ ನಂತರ ಪುನಃ ಡಿಸೆಂಬರ್ ತಿಂಗಳಿನಲ್ಲಿ ಮತ್ತೊಮ್ಮೆ ದಾಳಿ ಮಾಡಿ ಪ್ಯಾರಿಸ್ ನಲ್ಲಿ ನೆಪೋಲಿಯನ್ ಅನ್ನ ಸೋಲಿಸಿದ್ದು. ಹೀಗೆ ಡಿಸೆಂಬರ್ ತಿಂಗಳಿನಲ್ಲಿ ಸೋತಂತಹ ನೆಪೋಲಿಯನ್ ಅನ್ನ ಅಷ್ಟಕ್ಕೂ ಬಿಡದೆ ಪುನಃ ಅವನ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ 1814 ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಪುನರ್ ದಾಳಿಯನ್ನು ಕೈಗೊಳ್ತಾರೆ. ಹೀಗಾಗಿ ಆ ದಾಳಿಯಲ್ಲಿ 1814 ಮಾರ್ಚ್ 30ರಂದು ನೆಪೋಲಿಯನ್ ಬೋನಾಪಾರ್ಟೆಯ ಸೈನ್ಯವನ್ನ ಸಂಪೂರ್ಣವಾಗಿ ಸೋಲಿಸ್ತಾರೆ. ಹೀಗೆ ತಮ್ಮ ಕೈಯಲ್ಲಿ ಸೋತಂತಹ ನೆಪೋಲಿಯನ್ ಈ ಮಿತ್ರ ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಮೆಡಿಟರೇನಿಯನ್ ಸಮುದ್ರದ ಬದಿಯಲ್ಲಿರ್ತಕ್ಕಂತಹ 19 ಮೈಲಿ ಉದ್ದ ಹಾಗೂ 6 ಮೈಲಿ ಅಗಲದ ಎಲ್ಬಾ ದ್ವೀಪಕ್ಕೆ ಗಡಿಪಾರ್ ಮಾಡ್ತಾರೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಮಿತ್ರ ರಾಷ್ಟ್ರಗಳ ಕೈಯಲ್ಲಿ ಸೋತಂತಹ ನೆಪೋಲಿಯನ್ ಎಲ್ಬಾ ದ್ವೀಪಕ್ಕೆ ಗಡಿಪಾರ್ ಹಾಕೋಣ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಪುಸ್ತಕಗಳಲ್ಲಿ ಆ ಎಲ್ಬಾ ದ್ವೀಪವನ್ನ ಆಳಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಏನೇ ಇರಲಿ ಮಿತ್ರ ರಾಷ್ಟ್ರಗಳ ಕೈಯಲ್ಲಿ ಸೋತಂತಹ ನೆಪೋಲಿಯನ್ ಏನಕ್ಕನಪ್ಪ ಅಂತಂದ್ರ ಫ್ರಾನ್ಸ್ ಅನ್ನ ಬಿಟ್ಟು ಎಲ್ಬಾ ದ್ವೀಪಕ್ಕೆ ಗಡಿಪಾರ ಅಂತ ಹೇಳ್ಬೋದು. ಹೀಗೆ ಎಲ್ಬಾ ದ್ವೀಪಕ್ಕೆ ಗಡಿಪಾರುಗೊಂಡಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಪುನಃ 10 ತಿಂಗಳ ಬಳಿಕ ಆ ಎಲ್ಬಾ ದ್ವೀಪದಿಂದ ತಪ್ಪಿಸಿಕೊಳ್ತಾನೆ. ಕಾರಣ ಏನಪ್ಪಾ ಅಂತಂದ್ರ ಎಲ್ಬಾ ದ್ವೀಪಕ್ಕೆ ಗಡಿಪಾರುಗೊಂಡಂತಹ ಸಂದರ್ಭದಲ್ಲಿ ಇತ್ತ ಕಡೆ ಫ್ರಾನ್ಸ್ ನಲ್ಲಿ ಮಿತ್ರ ರಾಷ್ಟ್ರಗಳೆಲ್ಲವೂ ಕೂಡಿಕೊಂಡು ಏನ್ ಮಾಡಿರ್ತಾರಪ್ಪ ಅಂತಂದ್ರ 18ನೇ ಲೂಯಿಯನ್ನ ಫ್ರಾನ್ಸ್ ನಲ್ಲಿ ಪುನಃ ಅಧಿಕಾರಕ್ಕೆ ತಂದಿರ್ತಾರೆ. ಹೀಗಾಗಿ ನೆಪೋಲಿಯನ್ ಗಡಿಪಾರುಗೊಂಡ ನಂತರ ಫ್ರಾನ್ಸಿನಲ್ಲಿ 18ನೇ ಲೂಯಿ ಅಂದ್ರೆ ಬೋರ್ಬನ್ನರ ಆಳ್ವಿಕೆ ಆರಂಭ ಆಗಿರ್ತದೆ. ಮತ್ತೊಂದು ಕಡೆ ಎಲ್ಬಾ ದ್ವೀಪದಲ್ಲಿ ನೆಪೋಲಿಯನ್ ಗಡಿಪಾರುಗೊಂಡಿರ್ತಾನೆ. ಹೀಗೆ ತಾನು ಗಡಿಪಾರುಗೊಂಡು 10 ತಿಂಗಳಾದ ಬಳಿಕ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಸುಮಾರು 1200 ಸೈನಿಕರೊಂದಿಗೆ ತಪ್ಪಿಸಿಕೊಂಡು ಎಷ್ಟು ಜನ ರೀ 1200 ಜನ ಸೈನಿಕರಿಗೆ ತಪ್ಪಿಸಿಕೊಂಡು ಆ ಸಂದರ್ಭದಲ್ಲಿ ಬ್ರಿಟಿಷ್ ಕಾವಲು ಪಡೆಗಳ ಒಂದು ಕಣ್ಣು ತಪ್ಪಿಸಿಕೊಳ್ಳುವ ಮುಖೇನ ಆ ಎಲ್ಬಾ ದ್ವೀಪದಿಂದ ಏನಕ್ಕನಪ್ಪ ಅಂದ್ರೆ ತಪ್ಪಿಸಿಕೊಳ್ತಾನೆ. ಹೀಗೆ ಎಲ್ಬಾ ದ್ವೀಪದಿಂದ ತಪ್ಪಿಸಿಕೊಂಡಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಸುಮಾರು 1200 ಸಂಖ್ಯೆಯ ಸೈನಿಕರೊಂದಿಗೆ 1815 ಮಾರ್ಚ್ 1ರಂದು ಕೇನ್ಸ್ ಎಂಬಲ್ಲಿ ಏನಕ್ಕನಪ್ಪ ಅಂದ್ರೆ ಪ್ರತ್ಯಕ್ಷ ಹಾಕನ್ ಯಾವಲ್ರಿ ಕೇನ್ಸ್ ಎಂಬ ಸ್ಥಳದಲ್ಲಿ ಪ್ರತ್ಯಕ್ಷನಾದಾಗ ಆ ಸಮಯಕ್ಕೆ ನೆಪೋಲಿಯನ್ನ ಗುರುತು ಹಿಡಿದಂತಹ ಫ್ರಾನ್ಸಿನ ಜನತೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಹಳಷ್ಟು ಸಂತೋಷಗೊಳ್ಳುವುದು ಅಷ್ಟೇ ಅಲ್ಲದೆ ನೆಪೋಲಿಯನ್ನಿಗೆ ಭವ್ಯವಾದಂತಹ ಸ್ವಾಗತವನ್ನು ಕೋರ್ತಾರೆ. ಸ್ವಾಗತವನ್ನು ಕೋರುವ ಸಂದರ್ಭದಲ್ಲಿ ಮತ್ತೊಂದು ಕಡೆ ಎಲ್ಬಾ ದ್ವೀಪದಿಂದ ನೆಪೋಲಿಯನ್ ತಪ್ಪಿಸಿಕೊಂಡಂತಹ ಸುದ್ದಿ ಏನಾಕೈತಪ್ಪ ಅಂತಂದ್ರ ಈ ಮಿತ್ರ ರಾಷ್ಟ್ರಗಳಿಗೆ ಗೊತ್ತಾಗಿರುತ್ತೆ. ಹೀಗಾಗಿ ಸುದ್ದಿ ತಿಳಿದಂತ ಮಿತ್ರ ರಾಷ್ಟ್ರಗಳು ನೆಪೋಲಿಯನ್ನ ಬಂಧಿಸಲಿಕ್ಕೆ ಪುನಃ ಸೈನಿಕ ಪಡೆಗಳನ್ನ ಕಳಿಸಿರುತ್ತೆ. ಹೀಗಾಗಿ ನೆಪೋಲಿಯನ್ನ ಬಂಧಿಸಲಿಕ್ಕೆ ಬಂದಂತಹ ಎಲ್ಲ ಸೈನಿಕರು ಏನ್ ಮಾಡ್ತಾರಪ್ಪ ಅಂದ್ರ ಕೇನ್ಸ್ಗೆ ಬಂದಾಗ ಅವರೆಲ್ಲರೂ ಸಹ ನೆಪೋಲಿಯನ್ ಜೊತೆಗೆ ಸೇರಿಕೊಂಡು ಬಿಡ್ತಾರೆ. ಹೀಗೆ ತನ್ನನ್ನ ಬಂಧಿಸಲಿಕ್ಕೆ ಬಂದಂತ ಎಲ್ಲ ಸೇನಾನಿಗಳೇ ಈ ಒಂದು ನೆಪೋಲಿಯನ್ನ ಸೈನ್ಯದಲ್ಲಿ ಸೇರಿಕೊಂಡ ಕಾರಣಕ್ಕಾಗಿ ಅವರೆಲ್ಲರ ಜೊತೆ ಕೂಡಿಕೊಂಡು ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಪ್ಯಾರಿಸ್ ಪ್ರಯಾಣವನ್ನು ಕೈಗೊಳ್ತಾನೆ. ಹೀಗೆ ಅನೇಕ ಸಂಖ್ಯೆಯ ಸೈನಿಕರ ಜೊತೆಗೂಡಿಕೊಂಡು ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮಾರ್ಚ್ 1ರಿಂದ ಮಾರ್ಚ್ 10ರವರೆಗೆ ಕೇನ್ಸ್ ನಿಂದ ಪ್ಯಾರಿಸ್ಸಿನವರೆಗೆ ಒಂದು ಬೃಹತ್ ಪ್ರಯಾಣವನ್ನು ಕೈಗೊಳ್ತಾನೆ. ಹೀಗೆ ಈ ನೆಪೋಲಿಯನ್ ಪ್ಯಾರಿಸ್ಸಿನತ್ತ ಬರ್ತಕ್ಕಂತಹ ಸುದ್ದಿ ತಿಳಿದಂತಹ 18ನೇ ಲೂಯಿ ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನ ಸಿಂಹಾಸನ ತ್ಯಜಿಸಿ ಓಡೋಗಿ ಬಿಡ್ತಾನೆ. ಮತ್ತೊಂದು ಕಡೆ 1815 ಮಾರ್ಚ್ 10ರಂದು ಕೆಲವೊಂದು ಪುಸ್ತಕದಲ್ಲಿ ಮಾರ್ಚ್ 20 ಅಂತ ಕೊಡ್ತಾರೆ. ಹೀಗಾಗಿ 1815 ಮಾರ್ಚ್ 10ರಂದು ಪ್ಯಾರಿಸ್ ಅನ್ನ ತಲುಪ್ತಾನೆ. ಹೀಗೆ ಪ್ಯಾರಿಸ್ ಅನ್ನ ತಲುಪಿರ್ತಕ್ಕಂಥ ನೆಪೋಲಿಯನ್ಗೆ ಭವ್ಯವಾದಂತ ಸ್ವಾಗತ ಸಿಗುತ್ತೆ. ಆ ಸ್ವಾಗತ ಸಿಗುವುದು ಅಷ್ಟೇ ಅಲ್ಲದೆ ಪುನಃ ನೆಪೋಲಿಯನ್ ಏನಕ್ಕನಪ್ಪ ಅಂದ್ರೆ ಫ್ರಾನ್ಸಿನ ಚಕ್ರವರ್ತಿಯಾಗಿ ನೇಮಕವಾಗ್ತಾನೆ. ಹೀಗೆ ಫ್ರಾನ್ಸಿನ ಚಕ್ರವರ್ತಿಯಾಗಿ ನೇಮಕೊಂಡಂತ ಇದೇ ನೆಪೋಲಿಯನ್
ಪ್ಯಾರಿಸಿನ ಟ್ಯುಲರಿಸ್ ಅರಮನೆಯನ್ನ ಪ್ರವೇಶ ಮಾಡ್ತಾನೆ. ಹೀಗೆ ಟ್ಯುಲರಿಸ್ ಅರಮನೆಯನ್ನ ಪ್ರವೇಶ ಮಾಡಿ ಫ್ರಾನ್ಸಿನ ಚಕ್ರವರ್ತಿಯಾಗಿ ಸುಮಾರು 100 ದಿನಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಎಷ್ಟು ದಿನಗಳ ಕಾಲ ರೀ? 100 ದಿನಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಹೀಗೆ ಈ 100 ದಿನಗಳ ಕಾಲ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಮಯಕ್ಕೆ ಫ್ರಾನ್ಸಿನಲ್ಲಿ ಮತ್ತೊಮ್ಮೆ ಚಕ್ರವರ್ತಿಯಾಗಿ ನೇಮಕಗೊಂಡಂತಹ ಈ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಫ್ರಾನ್ಸಿನ ಜನರಿಗೆ ಒಂದು ಭರವಸೆಯನ್ನು ಕೊಡ್ತಾನ. ನಾನು ಇನ್ನು ಮುಂದೆ ಯಾವುದೇ ರೀತಿಯ ಯುದ್ಧಗಳನ್ನ ಕೈಗೊಳ್ಳುವುದಿಲ್ಲ. ನಾನು ಇನ್ನು ಮುಂದಿನ ಜೀವನವನ್ನ ಫ್ರಾನ್ಸಿನ ಜನರಿಗೆ ಶಾಂತಿ, ರಕ್ಷಣೆ ಮತ್ತು ಸ್ವಾತಂತ್ರ್ಯವನ್ನ ದೊರಕಿಸಿಕೊಡಲಿಕ್ಕೆ ಪ್ರಯತ್ನ ಪಡುವೆನಂತ ಒಂದು ಭರವಸೆಯನ್ನ ಅಥವಾ ಒಂದು ವಚನವನ್ನ ಕೊಡ್ತಾನಂತ ಹೇಳ್ಬೋದು. ಹೀಗೆ ಎಲ್ಬಾ ದ್ವೀಪದಿಂದ ತಪ್ಪಿಸಿಕೊಂಡು ಪ್ಯಾರಿಸ್ಗೆ ಬಂದಂತಹ ನೆಪೋಲಿಯನ್ ಬೋನಾಪಾರ್ಟ್ 100 ದಿನಗಳ ಕಾಲ ಆಳ್ವಿಕೆ ಮಾಡ್ತಾನೋ. ಆದ್ರೆ ಈ ಸಂದರ್ಭದಲ್ಲಿ ಮಿತ್ರ ರಾಷ್ಟ್ರಗಳೊಂದಿಗೆ ಹಗೆತನವನ್ನ ಬಯಸದೇ ಇರತಕ್ಕಂತ ನೆಪೋಲಿಯನ್ ಅವರೊಂದಿಗೆ ಶಾಂತಿ ಸಂಧಾನಕ್ಕೆ ಮುಂದಾಕನು. ಆದ್ರೆ ಮಿತ್ರ ರಾಷ್ಟ್ರಗಳು ನೆಪೋಲಿಯನ್ನ ಶಾಂತಿ ಸಂಧಾನವನ್ನ ಒಪ್ಪುವುದಿಲ್ಲ. ಹೀಗಾಗಿ ಶಾಂತಿ ಸಂಧಾನವನ್ನ ಒಪ್ಪದೇ ಇರತಕ್ಕಂತಹ ಮಿತ್ರ ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂದ್ರ ವಿಯೆನ್ನಾದಲ್ಲಿ 5ನೇ ಒಕ್ಕೂಟವನ್ನ ರಚನೆ ಮಾಡಿಕೋತಾವ. ಏನ್ ಮಾಡ್ತಾವ್ರಿ? 5ನೇ ಒಕ್ಕೂಟವನ್ನ. ಯಾವ್ರಿ? ಆಸ್ಟ್ರಿಯಾ, ರಷ್ಯಾ, ಇಂಗ್ಲೆಂಡ್, ರಷ್ಯಾ, ಬೆಲ್ಜಿಯಂ. ಹೀಗೆ ಈ ಎಲ್ಲ ರಾಷ್ಟ್ರಗಳು ಕೂಡಿಕೊಂಡು ಮಾಡ್ತಾವಪ್ಪ ಅಂದ್ರೆ 5ನೇ ಒಕ್ಕೂಟವನ್ನ ರಚನೆ ಮಾಡಿಕೋತಾವ. ಹೀಗೆ ಒಕ್ಕೂಟವನ್ನ ರಚನೆ ಮಾಡಿಕೊಂಡಂತ ಈ ರಾಷ್ಟ್ರಗಳು ನೆಪೋಲಿಯನ್ನ ಮೇಲೆ ದಾಳಿ ಮಾಡಲಿಕ್ಕೆ ಸಜ್ಜಾಕವ್. ಹೀಗೆ ತನ್ನ ಮೇಲೆ ದಾಳಿ ಮಾಡಲಿಕ್ಕೆ ಪುನಃ ಈ ಮಿತ್ರ ರಾಷ್ಟ್ರಗಳು ಸಜ್ಜುಗೊಂಡಂತಹ ಸುದ್ದಿ ತಿಳಿದಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಮಿತ್ರ ರಾಷ್ಟ್ರಗಳು ಕೂಡಿಕೊಳ್ಳಲಿಕ್ಕೆ ಅವಕಾಶವನ್ನ ಕೊಡದೆ ಆತನೇ ನೇರವಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನ ದಾಳಿಯನ್ನು ಆರಂಭಿಸ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ಎಲ್ಲರೂ ಒಮ್ಮೆ ಬಂದರೆ ನಾನು ಸೋಲುವುದ ಖಚಿತವಂತ ತಿಳ್ಕೊಂಡು ಅವರು ಒಂದೆಡೆ ಸೇರಲಿಕ್ಕೆ ಬಿಡದೆ ಈ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಸ್ವತಃ ತಾನೇ ಯುದ್ಧವನ್ನ ಆರಂಭಿಸಿ ಲಿಗ್ನಿ ಎಂಬ ಸ್ಥಳದಲ್ಲಿ, ಯಾವ ಸ್ಥಳದಲ್ಲಿ? ಲಿಗ್ನಿ ಎಂಬ ಸ್ಥಳದಲ್ಲಿ ಪ್ರಷ್ಯಾ ನೇತೃತ್ವದ ಸೈನ್ಯವನ್ನ ಸೋಲಿಸ್ತಾನೆ. ಯಾರ್ರಿ? ನೆಪೋಲಿಯನ್. ಹೀಗೆ ಲಿಗ್ನಿ ಕದನದಲ್ಲಿ ನೆಪೋಲಿಯನ್ ಕೈಯಲ್ಲಿ ಪ್ರಷ್ಯಾ ಸೋತ ಸುದ್ದಿ ತಿಳಿದಂತಹ ಈ ಮಿತ್ರ ರಾಷ್ಟ್ರಗಳು ಮಾಡ್ತಾವಪ್ಪ ಅಂದ್ರ ಆರ್ಥರ್ ವೆಲ್ಲೆಸ್ಲಿಯ ನೇತೃತ್ವದಲ್ಲಿ ಯುದ್ಧಕ್ಕೆ ಸಜ್ಜುಗೊಳ್ತಾವ. ಹೀಗೆ ಯುದ್ಧಕ್ಕೆ ಸಜ್ಜುಗೊಂಡಂತಹ ಈ ಮಿತ್ರ ರಾಷ್ಟ್ರ ಮಾಡ್ತಾವಪ್ಪ ಅಂದ್ರ ಆರ್ಥರ್ ವೆಲ್ಲೆಸ್ಲಿಯ ನೇತೃತ್ವದಲ್ಲಿ ಬೆಲ್ಜಿಯಂನ ರಾಜಧಾನಿಯಾದಂತ ಬ್ರಜೆಲ್ಸ್, ಆ ಬ್ರಜೆಲ್ಸ್ಗೆ 12 ಮೈಲಿ ದೂರದಲ್ಲಿ ಇರತಕ್ಕಂತಹ ವಾಟರ್ಲೂ ಎಂಬ ಸ್ಥಳದಲ್ಲಿ, ಯಾವ ಸ್ಥಳದಲ್ಲಿ? ವಾಟರ್ಲೂ ಎಂಬ ಸ್ಥಳದಲ್ಲಿ ಈ ಎಲ್ಲ ಮಿತ್ರ ರಾಷ್ಟ್ರಗಳು ಕೂಡಿಕೊಂಡು ಏನ್ ಮಾಡ್ತಾವಪ್ಪ ಅಂದ್ರೆ ನೆಪೋಲಿಯನ್ನ ಮೇಲೆ ದಾಳಿಯನ್ನು ಮಾಡ್ತಾವ. ಅದರಂತೆ ನೆಪೋಲಿಯನ್ನ ಸೈನ್ಯಕ್ಕೂ ಮತ್ತು ಮಿತ್ರ ರಾಷ್ಟ್ರಗಳ ಸೈನ್ಯಕ್ಕೂ ಜೂನ್ 18, 1815 ಭಾನುವಾರದಂದು ವಾಟರ್ಲೂ ಎಂಬಲ್ಲಿ ಏನಾಕತ್ತಪ್ಪ ಅಂದ್ರೆ ಒಂದು ಘೋರ ಕದನ ನಡೆಯಿತು. ಯಾರ್ಯಾರ ಮಧ್ಯೆ ರೀ? ನೆಪೋಲಿಯನ್ನ ಸೈನ್ಯಕ್ಕೂ ಮತ್ತು ಮಿತ್ರ ರಾಷ್ಟ್ರಗಳ ಸೈನ್ಯದ ಮಧ್ಯೆ ಜೂನ್ 18, 1815 ಭಾನುವಾರದಂದು ಒಂದು ಘೋರ ಕದನ ನಡೆಯಿತು. ಹೀಗೆ ಆ ವಾಟರ್ಲೂ ಕದನದಲ್ಲಿ ಮಿತ್ರ ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ನೆಪೋಲಿಯನ್ನ ಸಂಪೂರ್ಣವಾಗಿ ಸೋಲಿಸ್ತಾವ. ಹೀಗೆ ಸೋತಿರ್ತಕ್ಕಂಥ ನೆಪೋಲಿಯನ್ ಅದೇ ಸಮಯಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾನ. ಒಂದು ಆಲೋಚನೆ ಹಾಕಿರ್ತಾನೆ, ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸಿಕೊಂಡು ಪ್ಯಾರಿಸ್ಗೆ ಹೋಗಿ ಅಲ್ಲಿಂದ ಅಮೆರಿಕವನ್ನ ತಲುಪಬಹುದು ಅಂತ ಒಂದು ಗ್ರಹಿಕೆಯನ್ನು ಮಾಡಿಕೊಳ್ತಿರ್ತಾನೋ. ಆದರೆ ಅದೇ ಸಮಯಕ್ಕೆ ಮಿತ್ರ ರಾಷ್ಟ್ರಗಳ ಪರವಾಗಿ ಸೇನೆಯ ನಾಯಕತ್ವವನ್ನು ವಹಿಸಿಕೊಂಡಂತಹ ವೆಲ್ಲಿಂಗ್ಟನ್ ಅಥವಾ ಆರ್ಥರ್ ವೆಲ್ಲೆಸ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ನೆಪೋಲಿಯನನ್ನ ಸೆರೆ ಹಿಡಿತಾನೆ. ಹೀಗೆ ಸೆರೆ ಸಿಕ್ಕಂತಹ ಈ ನೆಪೋಲಿಯನನ್ನ ಈ ಮಿತ್ರ ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಪ್ಯಾರಿಸಿನಿಂದ 2000 ಮೈಲಿ ದೂರದಲ್ಲಿ ಇರತಕ್ಕಂತಹ ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಸೇಂಟ್ ಹೆಲೆನಾ ಎಂಬ ದ್ವೀಪಕ್ಕೆ ಗಡಿಪಾರ್ ಮಾಡ್ತಾರಂತ ಹೇಳ್ಬೋದು. ಯಾವ ದ್ವೀಪಕ್ರಿ? ಸೇಂಟ್ ಹೆಲೆನಾ ಎಂಬ ದ್ವೀಪಕ್ಕೆ ಗಡಿಪಾರ್ ಮಾಡ್ತಾರ. ಆ ಸೇಂಟ್ ಹೆಲೆನಾ ದ್ವೀಪ ಪ್ಯಾರಿಸ್ನಿಂದ ಸುಮಾರು 2000 ಮೈಲಿ ದೂರದಲ್ಲಿರ್ತದೆ. ಅಂದ್ರೆ ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರತಕ್ಕಂತ ಸೇಂಟ್ ಹೆಲೆನಾ ದ್ವೀಪಕ್ಕೆ ಗಡಿಪಾರ್ ಮಾಡ್ತಾರಂತ ಹೇಳ್ಬೋದು. ಹೀಗೆ ಆ ಸೇಂಟ್ ಹೆಲೆನಾ ದ್ವೀಪಕ್ಕೆ ನೆಪೋಲಿಯನನ್ನ ಗಡಿಪಾರ ಮಾಡುವ ಸಂದರ್ಭದಲ್ಲಿ ಜಿಲ್ಲೆ ರೋಫೋನ್ ಎಂಬ ಹಡಗಿನಲ್ಲಿ ಆ ಒಂದು ಸೇಂಟ್ ಹೆಲೆನಾ ದ್ವೀಪಕ್ಕೆ ಕಳಿಸಿಕೊಡ್ತಾರೆ. ಹೀಗಾಗಿ ಆ ವಾಟರ್ಲೋದಿಂದ ಸೇಂಟ್ ಹೆಲೆನಾ ದ್ವೀಪಕ್ಕೆ ಪ್ರಯಾಣವನ್ನ ಕೈಗೊಂಡಂತ ಸಂದರ್ಭದಲ್ಲಿ ಆ ಜಿಲ್ಲೆ ರೋಪೋನ್ ಎಂಬ ಹಡಗಿನಲ್ಲಿ ಕುಳಿತುಕೊಂಡಂತಹ ನೆಪೋಲಿಯನ್ ತದೇಕ ಚಿತ್ತದಿಂದ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಕ್ಕಂತ ಫ್ರಾನ್ಸ್ ದೇಶವನ್ನ
ತದೇಕ ಚಿತ್ತದಿಂದ ನೋಡ್ತಿರ್ತಾನೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಜಿಲ್ಲೆರೋಪೋಲ್ ಎಂಬ ಹಡಗಿನ ಮುಖೇನ ಅವನನ್ನ ಈ ಒಂದು ಸೇಂಟ್ ಹೆಲೆನಾ ದ್ವೀಪಕ್ಕೆ ಗಡಿಪಾರು ಮಾಡ್ತಾರೆ. ಹೀಗೆ ಗಡಿಪಾರುಗೊಂಡಂತ ನೆಪೋಲಿಯನ್ ಬೋನಾಪಾರ್ಟ್ 1815ರಿಂದ 1821ರವರೆಗೆ ಸುಮಾರು 6 ವರ್ಷಗಳ ಕಾಲ ಸೇಂಟ್ ಹೆಲೆನಾ ದ್ವೀಪದಲ್ಲಿ ಏನಕ್ಕನಪ್ಪ ಅಂದ್ರೆ ಒಬ್ಬ ಕೈದಿಯಾಗಿ ತನ್ನ ಒಂದು ಜೀವನವನ್ನು ಕೈತಾನೆ. ಹೀಗೆ ಆ ಕೈದಿಯಾಗಿ ಜೀವನವನ್ನು ಕೈತಕ್ಕಂಥ ಸಂದರ್ಭದಲ್ಲಿ ತನ್ನ ಆತ್ಮಕಥೆಗೆ ಸಂಬಂಧಿಸಿದ ಹಲವಾರು ಅಂಶಗಳನ್ನ ಬರಿತಾನೆ ಅಂತ ಹೇಳ್ಬೋದು. ಜೊತೆಗೆ ಆ ಒಂದು ಸೇಂಟ್ ಹೆಲೆನಾ ದ್ವೀಪಕ್ಕೆ ಗಡಿಪಾರುಗೊಂಡಂತಹ ನೆಪೋಲಿಯನ್ ಪುನಃ ತಪ್ಪಿಸಿಕೊಳ್ಳಬಾರದು ಅಂತ ಹೇಳಿ ಅವನಿಗೋಸ್ಕರ ಕಾವಲು ಪಡೆಯ ಸೈನ್ಯವನ್ನು ಇಡ್ತಾರೆ ಅಂತ ಹೇಳ್ಬೋದು. ಹೀಗೆ ಈ ಎಲ್ಲ ಕಾವಲು ಪಡೆಯ ಸೈನ್ಯದ ಸಮ್ಮುಖದಲ್ಲಿ ಸುಮಾರು 6 ವರ್ಷಗಳ ಕಾಲ ತನ್ನ ಒಂದು ಸೆರೆವಾಸದ ಜೀವನ ಅನುಭವಿಸ್ತಾನು. ಕೊನೆಗೆ 1821 ಮೇ 5ರಂದು ಏನಕ್ಕನಪ್ಪ ಅಂತಂದ್ರ ಕರಳು ಹುಣ್ಣಿನ ರೋಗದಿಂದಾಗಿ ಅಥವಾ ಹೊಟ್ಟೆಯ ಕ್ಯಾನ್ಸರ್ನಿಂದಾಗಿ ಈ ನೆಪೋಲಿಯನ್ ಮರಣವನ್ನಪ್ತಾನೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ 1769ರಲ್ಲಿ ಜನಿಸಿರ್ತಕ್ಕಂಥ ನೆಪೋಲಿಯನ್ ತನ್ನ 52ನೇ ವಯಸ್ಸಿನಲ್ಲಿ ಅಂದ್ರ 1821 ಮೇ 5ರಂದು ಹೊಟ್ಟೆಯ ಹುಣ್ಣು ಅಥವಾ ಹೊಟ್ಟೆಯ ಕ್ಯಾನ್ಸರ್ ರೋಗದಿಂದ ಬಳಲಿ ಮರಣವನ್ನಪ್ತಾನೆ ಅಂತ ಹೇಳ್ಬೋದು. ಇದರಿಂದ ಫ್ರಾನ್ಸಿನ ಇತಿಹಾಸ ಅಷ್ಟೇ ಅಲ್ಲದೆ ಇಡೀ ಯುರೋಪಿನ ಇತಿಹಾಸದಲ್ಲಿ ಕಂಡು ಬರ್ತಕ್ಕಂತಹ ನೆಪೋಲಿಯನ್ನ ಯುಗ ಅಂತ್ಯಗೊಂಡಿದೆ ಅಂತ ಹೇಳ್ಬೋದು. ಜೊತೆಗೆ ತಾನು 6 ವರ್ಷಗಳ ಸೆರೆವಾಸವನ್ನು ಅನುಭವಿಸುವ ಸಂದರ್ಭದಲ್ಲಿ ತನ್ನ ಆತ್ಮಕಥೆಯನ್ನ ಬರೆಯುವ ಸಂದರ್ಭದಲ್ಲಿ ನೆಪೋಲಿಯನ್ ಬರೆದಂತಹ 20 ವರ್ಷಗಳಲ್ಲಿನ 60 ಯುದ್ಧಗಳು ಅಂತಕ್ಕಂಥ ಒಂದು ವಿಷಯ ಲಿಯೋ ಟಾಲ್ಸ್ಟಾಯ್ನ ದಿ ವಾರ್ ಅಂಡ್ ಪೀಸ್ ಎಂಬ ಕೃತಿ ರಚನೆ ಆಗಲಿಕ್ಕೆ ಸ್ಫೂರ್ತಿ ನೀಡಿದೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಹೊಟ್ಟೆ ಹುಣ್ಣಿನಿಂದ ಬಯಲಿ ಮರಣವನ್ನಪ್ಪಿರತಕ್ಕಂತ ಇದೇ ನೆಪೋಲಿಯನ್ ತಾನು ಸಾಯೋ ಮುಂಚೆ ಏನ್ ಮಾಡಿತಾನಪ್ಪ ಅಂದ್ರೆ ಒಂದು ಮೃತ್ಯು ಪತ್ರವನ್ನು ಬರೆದಿರ್ತಾನ. ಆ ಮೃತ್ಯು ಪತ್ರದಲ್ಲಿ ಏನ್ ಹೇಳ್ತಾನಪ್ಪ ಅಂದ್ರ ನಾನು ಸತ್ತ ನಂತರ ನನ್ನ ದೇಹವನ್ನ ಫ್ರಾನ್ಸಿನ ಸಿಯನ್ನೆ ನದಿಯ ದಂಡೆ ಹೂಳಬೇಕಂತ ಬರೆದಿರ್ತಾರೋ. ಆದ್ರ ಮಿತ್ರ ರಾಷ್ಟ್ರಗಳು ಆ ಸೇಂಟ್ ಹೆಲೆನಾ ದ್ವೀಪದಲ್ಲಿಯೇ ಅವನನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಸಮಾಧಿ ಮಾಡ್ತಾರಂತ ಹೇಳ್ಬೋದು. ಆದ್ರೆ ಪುನಃ 20 ವರ್ಷಗಳ ನಂತರ ಅಂದ್ರ 3ನೇ ನೆಪೋಲಿಯನ್ನ ಕಾಲಾವಧಿಯಲ್ಲಿ ಆ ಸೇಂಟ್ ಹೆಲೆನಾದಲ್ಲಿ ಇರ್ತಕ್ಕಂತಹ ನೆಪೋಲಿಯನ್ ಸಮಾಧಿಯಲ್ಲಿನ ಅವಶೇಷಗಳನ್ನ ಈ ಪ್ಯಾರಿಸ್ಗೆ ತಂದು ಪ್ಯಾರಿಸ್ ನಲ್ಲಿ ಕಂಡು ಬರ್ತಕ್ಕಂಥ ಹೋಟೆಲ್ ದಿ ಇನ್ವ್ಯಾಲಿಡ್ ಎಂಬ ಗುಮ್ಮಟದ ಕೆಳಗೆ ಸಮಾಧಿ ಮಾಡ್ತಾರಂತ ಹೇಳ್ಬೋದು. ಯಾವಲ್ರಿ ಪ್ಯಾರಿಸ್ ನಲ್ಲಿರ್ತಕ್ಕಂಥ ಹೋಟೆಲ್ ದಿ ಇನ್ವ್ಯಾಲಿಡ್ ಎಂಬ ಗುಮ್ಮಟದಲ್ಲಿ ಸಮಾಧಿ ಮಾಡ್ತಾರಂತ ಹೇಳ್ಬೋದು. ಹೀಗಾಗಿ ಆ ನೆಪೋಲಿಯನ್ ಸಮಾಧಿಯ ಕುರಿತಾದಂತ ಎಕ್ಸ್ಟ್ರಾ ನೋಟ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ ಅಂತ ಹೇಳ್ಬೋದು. ಹೀಗೆ ಇದಿಷ್ಟು ಏನಪ್ಪಾ ಅಂತಂದ್ರೆ ನೆಪೋಲಿಯನ್ನ ಸೈನಿಕ ಸಾಧನೆಗಳು ಹಾಗೂ ನೆಪೋಲಿಯನ್ನ ಪತನ ಅಂತ ಹೇಳ್ಬೋದು. ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ನೆಪೋಲಿಯನ್ನ ಸುಧಾರಣೆಗಳು ಅಂತಕ್ಕಂಥ ವಿಷಯದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಅನ್ನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.